ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕರ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವ್ರು ಕೊಟ್ಟಂತ ಮಹಾಕೃಪೆಗೆ ದೇವರಿಗೆ ಸ್ತೋತ್ರಗಳವರಗನ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಕಳೆದ ಒಂದು 3-4 ವಾರದಲ್ಲಿ ನಾವು ಸಭೆ ಅಂದ್ರೆ ಏನಪ್ಪಾ, ಸಭೆ ಅಂದ್ರೆ ಸತ್ಯವೇದದ ಅರ್ಥ ಏನೋ ಅಂತಂದ್ಬಿಟ್ಟು ಬಹು ವಿಚಾರಗಳನ್ನ ನಾವೇನ್ ಮಾಡಿದ್ರಿ ಗಮನಿಸ್ತಾ ಬಂದ್ರಿ. ಅದ್ರಲ್ಲಿ ನಾವು ಏನಪ್ಪ ಮುಖ್ಯವಾಗಿ ಕಲ್ತ್ಕೊಂಡ್ರಿ ಅಂತಂದ್ರೆ, ಬಿಲ್ಡಿಂಗ್ ಅಂತಂದ್ರೆ ಸಭೆ ಅಲ್ಲ. ಸೊ ಸಭೆ ಅಂತಂದ್ರೆ ಅದು ದೇವ್ರ ಮಕ್ಳಿಗೆ ಹೇಳಂಥದ್ದು ಸಭೆ ಅಂತಂದ್ಬಿಟ್ಟು, ಅವರೇ ಏನು ದೇವರ ಆಲಯ, ನೀವೇ ದೇವರ ಆಲಯವಾಗಿದ್ದೀರಾ, ನೀವೇ ದೇವರ ಪರಿಶುದ್ಧ ಆಲಯವಾಗಿದ್ದೀರಾ, ನೀವೇ ದೇವರ ಗರ್ಭಗುಡಿ ಆಗಿದ್ದೀರಾ, ದೇವರು ನಿಮ್ಮಲ್ಲಿ ಏನ್ ಮಾಡ್ತಾನೆ, ವಾಸ ಮಾಡ್ತಾನೆ ಅಂತ ಎಷ್ಟೋ ವಾಕ್ಯಗಳು ಸತ್ಯವೇದ ಹೇಳೋದನ್ನ ನೋಡ್ತೀರಿ. ಅದ್ರಲ್ಲಿ ನೋಡ್ಬೇಕಾದ್ರೆ ಎಲ್ಲಾರು ಹಂಗಾರೆ ಏನ್ರಿ, ಎಲ್ಲಾರು ದೇವ್ರ ಮಕ್ಕಳು, ಎಲ್ಲಾರು ಏನ್ರಿ ದೇವರ ಆಲಯನಾ ಅಂತ ನೋಡ್ಬೇಕಾದ್ರೆ ಯಾರಪ್ಪ ನಿಜವಾಗ್ಲೂ ಸಭೆ ಅಂತ ಕೂಡ ನಾವೇನ್ ಮಾಡಿದ್ರೆ ಅದನ್ನ ಸತ್ಯವೇದ ಮುಖಾಂತರ ಪರೀಕ್ಷೆ ಮಾಡಿದ್ರಿ. ಆಗ ಪರೀಕ್ಷೆ ಮಾಡಿದಾಗ ನಮ್ಗೆ ಏನಪ್ಪ ಗೊತ್ತಾಯ್ತು ಅಂತಂದ್ರೆ, ಯೇಸು ಕ್ರಿಸ್ತನ ನಂಬದ್ ಮಾತ್ರ ಅಲ್ಲ, ಯೇಸು ಕ್ರಿಸ್ತನ ಹಿಂಬಾಲಿಸೋರು ಏನಾಗಿದ್ದಾರೆ, ಒಂದು ಸಭೆ ಆಗಿದ್ದಾರೆ ಅಂತ ನಾವು ನೋಡಿದ್ರಿ ಅದರ. ಸೊ ಅದಕ್ಕೆ ಯೇಸು ಕ್ರಿಸ್ತನ ವಿಶ್ವಾಸ ಮಾಡ್ಬಿಟ್ರೆ ಸಾಕಾ ಅಂತಂದ್ರೆ, ಖಂಡಿತವಾಗೂ ಯೇಸು ಕ್ರಿಸ್ತನ ವಿಶ್ವಾಸ ಮಾಡಿದ್ರೆ ಮಾತ್ರ ಏನ್ರಿ ಸಾಲಲ್ಲರಿ. ಅದರ ಯೇಸು ಕ್ರಿಸ್ತನ ವಿಶ್ವಾಸ ಮಾಡಬೇಕು, ಆದ್ರೆ ಅದಾಗಿದ ನಂತರ ಬರುವಂತ ಇನ್ನೊಂದು ಮುಖ್ಯವಾಗಿರಂತ ಒಂದು ಕೆಲಸನ ಏನ್ ಮಾಡ್ಬೇಕು, ಅದನ್ನ ಮಾಡ್ಲೇಬೇಕು. ಯಾಕಂದ್ರೆ ನಾವು ಸತ್ಯವೇದ ನೋಡಿದ್ರೆ ಯೇಸು ಕ್ರಿಸ್ತನ ಕಾಲದಲ್ಲಿ ಕೂಡ ಎಷ್ಟೋ ಜನಗಳು ಏನ್ ಮಾಡ್ತಾ ಇದ್ರಂತೆ, ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಇಟ್ಟಿದ್ರಂತೆ, ಆತನ ನಾಮನ ಮೇಲೆ ನಂಬಿಕೆ ಇಟ್ಟಿದ್ರಂತೆ ಅದರ. ಸೊ ಆದ್ರೆ ಯೇಸು ಕ್ರಿಸ್ತ ಅವ್ರನ್ನ ನಂಬುದ್ರಾ ಅಂತ ಸತ್ಯವೇದದಲ್ಲಿ ಪ್ರಶ್ನೆ ಹಾಕಿದ್ರೆ, ಸತ್ಯವೇದ ನಮ್ಗೇನು ಉತ್ತರ ಕೊಡ್ತಾರೆ ನೋಡಿದ್ದೀನಿ. ಯೋಹಾನ 2ನೇ ಅಧ್ಯಾಯ 22 ಮತ್ತೆ 23. ಯೋಹಾನ 2ನೇ ಅಧ್ಯಾಯ 23 ಓದ್ಕೊಂಬನಿದ್ದೀನಿ. ಯಾರೋ ಓದ್ತೀರಾ ಬ್ರದರ್ ಸಿಸ್ಟರ್ಸ್? ಓದ್ತಿರಲ್ಲ ಲಕ್ಷ್ಮಿಷ್ಟ, ಓದಿ. ಆತನು ಪಸ್ಕ ಹಬ್ಬದ ಜಾತ್ರೆಯಲ್ಲಿ ಯೆರೂಸಲೇಮಿನೊಳಗೆ ಇದ್ದಾಗ ಬಹು ಜನರು ಆತನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು. ಆದರೆ ಯೇಸು ಎಲ್ಲವನ್ನೂ ಬಲ್ಲವನಾದ್ದರಿಂದ ಅವರಿಗೆ ವಶವಾಗಲಿಲ್ಲ. ನೋಡ್ರ, ಅದಕ್ಕೆ ನೋಡಂತೀನಿ ಯೆರೂಸಲೇಮ್ ಅಲ್ಲಿ ಪಸ್ಕದ ಜಾತ್ರೆಯಲ್ಲಿ ಯೇಸು ಕ್ರಿಸ್ತ ಮಾಡಿದಂತ ಅದ್ಭುತ ಕೆಲಸ ನೋಡಿ ಬಹು ಜನ ಹತ್ರ ಮೇಲೆ ನೋಡಿದ್ರೆ ವಿಶ್ವಾಸ ಇಟ್ರಂತೆ. ಅದರ ಇಷ್ಟೊಂದು ಜನಗಳು, ಸಾವಿರಾರು ಜನಗಳು ಯೇಸು ಕ್ರಿಸ್ತನ ವಿಶ್ವಾಸ ಇಟ್ರಂತೆ. ಆದ್ರೆ ಯೇಸು ಕ್ರಿಸ್ತು ಇವ್ರ ವಿಶ್ವಾಸ ಇಟ್ರ ಅಂತ ನೋಡಿದ್ರೆ ಬೈಬಲ್ ಹೇಳ್ತಾರೆ, ಯೇಸು ಕ್ರಿಸ್ತು ಇವ್ರಿಗೆ ವಶವಾಗಲಿಲ್ಲ. ಯಾಕೆ? ಓದಿ ಇಷ್ಟ ಹಂಗೆ ಕಂಟಿನ್ಯೂ ಮಾಡಿ. ಯಾಕೆ ವಶವಾಗ್ಲಿಲ್ಲ? ಆತನು ಪ್ರತಿ ಮನುಷ್ಯನ ಅಂತರ್ಯವನ್ನು ತಿಳಿದವನಾದ ಕಾರಣ ಯಾವನ ಮನುಷ್ಯನ ವಿಷಯದಲ್ಲಿಯೂ ಆತನಿಗೆ ಸಾಕ್ಷಿ ಕೊಡಬೇಕಾದ ಅವಶ್ಯವಿರಲಿಲ್ಲ. ನೋಡ್ರ ಏನ್ರಿ, ಪ್ರತಿಯೊಬ್ಬ ಮನುಷ್ಯನ ಬಗ್ಗೆ ಆತನಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಯಾವ ಮನುಷ್ಯನ ಬಗ್ಗೆ ಸಾಕ್ಷಿ ಕೊಡಂತ ಅವಶ್ಯಕತೆನೇ ಇರಲ್ಲ ಅಂತ ಹೇಳ್ತಾರೆ. ಯಾಕಪ್ಪ ಅಂತ ನೋಡಿದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಯೇಸು ಕ್ರಿಸ್ತನ್ ಚೆನ್ನಾಗಿ ಗೊತ್ತಿತ್ತು. ಇಷ್ಟೊಂದು ಸಾವಿರಾರು ಜನಗಳು, ಇಷ್ಟೊಂದು ದೊಡ್ಡ ಗುಂಪು ಆತನ ಮೇಲೆ ವಿಶ್ವಾಸ ಇಟ್ಟಿರೋದು ಏನಕ್ಕಪ್ಪ ಅಂತಂದ್ರೆ ಏನ್ರಿ, ಆತನ ಮಾಡಿದಂತ ಸೂಚಕ ಕಾರ್ಯಗಳಿಗೋಸ್ಕರ ಅಷ್ಟೇ ಹೊರತು ಇವರು ದೇವ್ರಿಗೆ ಮಾಡೋಂಥದ್ದು ಏನೂ ಇರಲಿಲ್ಲ ರೀ. ಅಲ್ಲ, ಅದಕ್ಕೆ ಯೇಸು ಕ್ರಿಸ್ತನ್ ಚೆನ್ನಾಗಿ ಗೊತ್ತಿತ್ತು. ಇವರೆಲ್ಲ ಮಾಡಿದಂತ ಅದ್ಭುತ ಕೆಲಸಗಳನ್ನ ನೋಡಿ ಏನ್ ಮಾಡ್ತಾವ್ರೆ, ನನ್ನ ಮೇಲೆ ನಂಬಿಕೆ ಇಡ್ತಾವ್ರೆ. ಆದ್ರೆ ದೇವ್ರಿಗೆ ಇವ್ರು ಮಾಡೋಂಥದ್ದು ಏನಿಲ್ಲ. ಇವ್ರು ತ್ಯಾಗ ಮಾಡಿ ಇವ್ರು ದೇವ್ರಿಗೋಸ್ಕರ ಏನ್ರಿ ಶ್ರಮೆ ಕಷ್ಟ ಸಂಕಟಗಳ ಸಡಂಥದ್ದು ಎಂತ ಗುಂಪು ಇವರಲ್ಲ ಅಂತ. ಅದಕ್ಕೆ ಒಂದ್ಸತಿ ದೊಡ್ಡ ಗುಂಪು ಬರ್ತಾ ಇತ್ತು ನೋಡ್ರಿ ಯೇಸು ಕ್ರಿಸ್ತ ನೋಡ್ಬಿಟ್ಟು. ಅವಾಗ ಯೇಸು ಕ್ರಿಸ್ತ ಏನ್ ಮಾಡ್ತಾನೆ, ಸಡನ್ ತಿರುಗ್ಬಿಟ್ಟು ಅವ್ರಿಗೊಂದು ಮುಖ್ಯವಾಗಿರೋ ಮಾತು ಹೇಳ್ತಾರೆ. ಎಲ್ಲಿ? ಲೂಕ 14ನೇ ಅಧ್ಯಾಯ 25 ಮತ್ತೆ 26, 27 ಓದಿ. ಲೂಕ 14ನೇ ಅಧ್ಯಾಯ 25-27. ಓದಿ ಎಷ್ಟು ಓದಿ. ಬಹು ಜನರು ಗುಂಪು ಗುಂಪಾಗಿ ಯೇಸುವಿನ ಸಂಗಡ ಹೋಗುತ್ತಾ ಇರಲು ಆತನು ತಿರುಗಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ, ಹೆಂಡತಿ ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ತನ್ನ ಶಿಷ್ಯನಾಗಿರಲಾರನು. ನೋಡ್ರ, ಏನ್ ಹೇಳ್ತಾರೆ, ಬಹು ಮಂದಿ ಜನರು ಗುಂಪು ಗುಂಪಾಗಿ ಅವ್ರಿಂದ ಬರ್ತಾ ಇರ್ಬೇಕಾರೆ ಯೇಸು ಕ್ರಿಸ್ತನ ತಿರುಗ್ಬಿಟ್ಟು ಹಿಂದೆ ಬಂದ ಹೇಳ್ತಾರೆ, ನೋಡಪ್ಪ ನೀವು ಬರ್ತಾ ಇದ್ದೀರಾ ಅಲ್ವರ, ಆದ್ರೆ ನೀವು ನಮ್ಮ ಹಿಂದೆ ಸುಮ್ಮನೆ ಹಂಗೆ ಬಂದ್ರೆ ಆಗಲ್ಲ, ನನ್ನ ಶಿಷ್ಯನರಾಗ್ಬೇಕು ಅಂತ ಹೇಳ್ತಾರೆ. ಸರಿ, ಯೇಸು ಕ್ರಿಸ್ತನ ಶಿಷ್ಯನರಾಗ್ಬೇಕಾದ್ರೆ ಏನು ಅದನ್ನೇ ಹೇಳ್ತಾರೆ. ಯಾರಾದರೂ ಏನ್ರಿ ತನ್ನ ತಂದೆ ತಾಯಿ, ಅದ್ರ ಅಣ್ಣ ತಮ್ಮ, ಅಕ್ಕ ತಂಗಿ,
ಹೆಂಡತಿ ಮಕ್ಕಳು ಸ್ವತಃ ತನ್ನ ಒಂದು ಜೀವಿತನ ಏನ್ರಿ ಹಾಗೆ ಮಾಡಿದ್ರೆ ಇದ್ರೆ ನನ್ನ ಶಿಷ್ಯನಾಗಿರಕ್ಕೆ ಸಾಧ್ಯನೇ ಇಲ್ಲ, ಆಗದು, ನನ್ನ ಶಿಷ್ಯನಾಗಿರಕ್ಕೆ ಆಗದು ಅಂತ ಏನ್ ಮಾಡ್ತಾರೆ ಅವರು ಹೇಳ್ತಾರೆ. ಹೇಳ್ಬಿಟ್ಟು ಅವ್ರು ನೀವು ಮುಂದಕ್ಕೆ ಏನ್ ಹೇಳ್ತಾರೆ 27. ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು. ನೋಡ್ರ, ಯಾವನಾದ್ರೂ ಶಿಲುಬೆ ಎತ್ಕೊಂಡು ನಾನು ಹಿಂದೆ ಬರ್ದಿರೋ ಬರುತ್ತೋ ನನ್ನ ಶಿಷ್ಯನಾಗಿರಲ್ಲ. ಹಂಗಾರೆ ಅಷ್ಟೊಂದು ದೊಡ್ಡ ಗುಂಪು ಜನ ಯೇಸು ಕ್ರಿಸ್ತ ಮೇಲೆ ವಿಶ್ವಾಸ ಇಟ್ಟು ಅವ್ರ ಜೊತೆಗೆ ಬರ್ಬೇಕಾರೆ ಯೇಸು ಕ್ರಿಸ್ತು ಅವ್ರದ್ ನೋಡಿ ಯೇಸು ಕ್ರಿಸ್ತನ್ ನಂಬ್ಲಾರೆ. ಬಿಲೀವರ್ಸ್ ಯೇಸು ಕ್ರಿಸ್ತನ್ ಬೇಕಾಗಿಲ್ಲ ರೀ, ಬಿಲೀವರ್ಸ್ ಬೇಕಾಗಿಲ್ಲ ಅವ್ರಿಗೆ. ಬಿಲೀವರ್ಸ್ ನೋಡ್ಬಿಟ್ಟು ಯೇಸು ಕ್ರಿಸ್ತು ತುಂಬಾ ಸಂತೋಷ ಪಡ್ಲಿಲ್ಲ ರೀ. ಏನ್ ಹೇಳ್ತಾರೆ, ನೋ 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 ನೋ, ನೀವೆಲ್ಲ ಬಿಲೀವರ್ಸ್ ಇಷ್ಟಿದ್ರೆ ಸಾಲಲ್ಲಪ್ಪ, ಏನಾಗಬೇಕು, ಇನ್ನೊಂದು ಮುಖ್ಯವಾಗಿರೋ ಒಂದು ಕೆಲಸ ನೀವು ಮಾಡ್ಬೇಕು ಅಂತ ಹೇಳ್ತಾರೆ. ಏನಪ್ಪ ಅದು ಮುಖ್ಯವಾಗಿರೋ ಕೆಲಸ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋರಸೊರಗಳೇ ಏನ್ರಿ, ತನ್ನನ್ನು ತಾನೇ ನಿರಾಕರಿಸಿ ಶಿಲ್ಬೆ ಎತ್ಕೊಂಡು ಹಿಂದೆ ಬರ್ದಿರ ಇದ್ರೆ ಅವನ್ ಶಿಷ್ಯನಾಗಿರಲ್ಲಾರನೋ. ಅಂದ್ರ ತನ್ನ ತಾನೇ ನಿರಾಕರಿಸಿ ಏನ್ರಿ, ನಮ್ಗೆ ಎಷ್ಟೋ ಆಸೆ ಆಕಾಂಕ್ಷೆಗಳು ಅಲ್ರ ಏನಿದೆ, ಎಷ್ಟೋ ಒಂದೆಲ್ಲ ನಮ್ದೇ ಅಂತ ಐತೆ, ಇವೆಲ್ಲ ತ್ಯಾಗ ಮಾಡ್ಬೇಕ್ರಿ. ನಿರಾಕರಿಸೇನ್ರಿ, ತ್ಯಾಗ ಮಾಡಕ್ಕೆ ಏನಾಗಿರ್ಬೇಕು, ಬಿಟ್ಕೊಡಕ್ಕೋಸ್ಕರ ಕ್ರಿಸ್ತನ್ಗೋಸ್ಕರ ಬಿಟ್ಕೊಡಕ್ಕೆ ಏನಾಗಿರ್ಬೇಕು, ರೆಡಿ ಆಗಿರ್ಬೇಕು. ಆ ನಂತರ ಶಿಲ್ಬೆ ಎತ್ಕೊಂಡು ಏನ್ ಮಾಡ್ಬೇಕು, ಶಿಲ್ಬೆ ಅಂದ್ರೆ ಏನ್ರಿ, ಸುಮ್ನೆ ಮರದ ಕಡಿಕೆ ಇಟ್ಕೊಂಡ್ಬಿಡೋದಲ್ಲ, ಕತ್ತಿಗೆ ಡಲರ್ ಹಾಕೊಂಡ್ಬಿಡೋದಲ್ಲ. ಶಿಲ್ಬೆ ಅಂದ್ರೆ ಏನ್ರಿ, ಕ್ರಿಸ್ತರ ನಾಮ ನಿಮಿತ್ತವಾಗಿ ಬರುವಂತಹ ಶೋಧನೆಗಳು, ಬಾಧೆಗಳು, ನಿಂದನೆಗಳು ಇದನ್ನೆಲ್ಲ ತಗೊಬೇಕು. ತಗೊಂಡು ಏನ್ ಮಾಡ್ಬೇಕು, ಆತನ ಹಿಂದೆ ನುಡಿಬೇಕು, ಆತನ ಹೆಜ್ಜೆ ಜಾಡಿಯಲ್ಲಿ ಅವ್ರು ಹೆಂಗಿದ್ರು ಆ ಥರ ಮಾಡ್ಬೇಕು. ಅದೇ ಇವರೇ ನಿಜವಾದ ಸಭೆ. ಅದರ ಈ ತರ ಎಷ್ಟು ಜನ ಇದಾರಪ್ಪ ಲೋಕದಲ್ಲಿ ಅಂತಂದು ನೋಡೋದಂದ್ರೆ ಏನ್ರಿ, ಎಲ್ಲ ಲೋಕದಂತ ಎಲ್ಲಾ ಕ್ರೈಸ್ತವ್ರು ಈ ತರ ಇದಾರಾ ಹೇಳ್ರಿ? ಲೋಕದಲ್ಲಿ ಈ ತರ ಎಲ್ಲಾ ಕ್ರೈಸ್ತವ್ರು ಇದಾರೆ ಇವತ್ತು? ಇಲ್ಲ ಬ್ರದರ್, ಅಲ್ವಾ? ಈ ತರ ನಾವೆಲ್ಲರೂ ನೋಡಲ್ಲ, ಆದ್ರೆ ಸ್ವಲ್ಪ ಜನ ಇದ್ರೆ, ಇಲ್ದಿರಿದ ಸತ್ಯವೇದಲ್ಲಿ ಕೊಡೋದಿಲ್ವಲ್ಲ. ಹಂಗ್ರೆ ಇರ್ತಾರೆ ಅಂತ ದೇವ್ರ ಮಕ್ಳನ್ನೇ ಸಭೆಯಾಗಿ ಕ್ರಿಸ್ತನು ಈ ಒಂದು ಲೋಕದಲ್ಲಿ ಇವತ್ತು ಹುಡುಕ್ತಾ ಇರೋದು. ಯಾರು ನಂಬಿಕಸ್ಥರಾಗಿರ್ತಾರಪ್ಪ ಅಲ್ಲರ, ಬೈಬಲ್ ಏನೋ ನೋಡ್ತೀರಿ, ಆತನ ಕಣ್ಣು ಏನ್ರಿ, ಯಾರು ಹೃದಯ ಪೂರ್ವಕವಾಗಿ ಯಥಾರ್ಥವಾಗಿ ಆತನ ಹುಡುಕ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತದಂತೆ, ದೇವರ ಒಂದು ಕಣ್ಣು ಜಗತ್ತಲ್ಲಿ ಎಲ್ಲಾ ಕಡೆ ಏನ್ ಮಾಡ್ತಾ ಇದೆ ಅಂತಲ್ಲಿ ಹುಡುಕ್ತಾ ಇದೆ ಅಂತ ಸತ್ಯವೇದನೆ ವಾಕ್ಯನೇ ಇದೆ. ಎಲ್ಲಿದೆ? 2ನೇ ಪೂರ್ವಕಾಲ ವೃತ್ತಾಂತ 16:9 ಓದಿ. 2ನೇ ಪೂರ್ವಕಾಲ ವೃತ್ತಾಂತ 16:9. ಯಾರ ಬ್ರದರ್ ಸಿಸ್ಟರ್ಸ್ ಓದಂಗಿದ್ರೆ ಓದ್ಬೋದು. ಬ್ರದರ್ ಸಿಸ್ಟರ್ಸ್ ಯಾರಾದ್ರು? ಭಾರತಿ ಸಿಸ್ಟರ್, ಚಿನ್ಮಯ ಬ್ರದರ್, ಜೇಕಬ್ ಬ್ರದರ್, ಜೋಯಲ್ ಬ್ರದರ್, ಜೋಸಫ್ ಬ್ರದರ್, ಯಾರ ವಾಕ್ಯ ತೆಗೆದ್ರೆ ಓದ್ಬೋದು. ಓದಿ ಪ್ರಸನ್ನ ಬ್ರದರ್. ಯೆಹೋವನು ಭೂಲೋಕದ ಎಲ್ಲ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ನೋಡ್ರ ಏನ್ರಿ, ಆತನ ಏನ್ ಮಾಡ್ತಾರಂದ್ರೆ ಯಾರು ಯಥಾರ್ಥವಾಗಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ರಕ್ಷಣೆಗಾಗಿ ನೋಡ್ತಾನೇ ಇದಾರೆ ಅಂತಾರೆ. ಯಾರನ್ನ ರಕ್ಷಿಸ್ಲಿ, ಯಾರನ್ನ ಕಾಪಾಡ್ಲಿ, ಯಾರನ್ನ ರಕ್ಷಣೆ ಮಾಡಕ್ ತರ್ಲಿ ಅಂದ್ಬಿಟ್ಟು ದೇವ್ರ ಏನ್ ಮಾಡ್ತಂತೆ ನೋಡ್ತಾನೆ ಇದ್ದಾರೆ. ಹಂಗಾರೆ ನೋಡ್ದವ್ರು ಎಲ್ಲಾರನ್ನೂ ದೇವ್ರ ಏನ್ ಮಾಡಲ್ಲ, ಕ್ರೈಸ್ತವರಾಗಿ ಅಂಗೀಕಾರ ಮಾಡಲ್ಲ ರೀ ಅಲ್ವರ. ನಾವು ಅದ್ರಲ್ಲಿ ಒಬ್ಬರಾಗಿ ಏನಾಗಿರ್ಬೇಕು, ಇರ್ಬೇಕು ಅಲ್ವರ. ಇಂಥ ಒಂದು ಗುಂಪಿನ ಜನಕ್ಕೇನೆ ದೇವ್ರ ಏನ್ ಕೊಡೋದು ಅಂತ ನೋಡಿದ್ರಿ, ಕಳೆದ ವಾರ ಪವಿತ್ರಾತ್ಮ ಕೊಟ್ಬಿಟ್ಟು ಆತನ ಶಿಷ್ಯನಾಗೇನ್ರಿ ಮಾಡೋದು ಅಲ್ವರ. ಪವಿತ್ರ ಆತ್ಮದಲ್ಲಿ ಏನಾಗ್ತೀರಿ ನಾವು, ಗರ್ಭಧರಣೆ ಆಗ್ತೀರಿ. ಅದರ ಪವಿತ್ರ ಆತ್ಮದ ಹುಟ್ಟೋದು ಯಾವಾಗ? ಇವಾಗ ನಾವು ಯಾವಾಗ ದೇವ್ರಿಗೆ ಒಪ್ಪಿಸ್ಕೊಡ್ತೀರೋ, ದೀಕ್ಷಾ ಸ್ಥಾನ ತಗೊಂತೀರೋ, ದೇವ್ರು ನಮ್ಗೆ ಏನ್ ಮಾಡ್ತಾರೆ, ಪವಿತ್ರಾತ್ಮನ ಕೊಡ್ತಾರೆ ಅಲ್ವರ. ಪವಿತ್ರಾತ್ಮ ಕೊಟ್ಟಿದ ತಕ್ಷಣ ನಾವೇನಾಗ್ಬಿಡ್ತೀರಿ, ಪವಿತ್ರಾತ್ಮ ಹುಟ್ಬಿಡ್ತೀರಾ, ಏನಾಗ್ತೀರಿ ಇವಾಗ ಹೇಳ್ರಿ, ಏನಾಗ್ತೀರಿ? ಗರ್ಭಧರಣೆ ಅಲ್ವರ. ಪವಿತ್ರಾತ್ಮ ಹುಟ್ಟಲ್ಲ ರೀ. ಪವಿತ್ರಾತ್ಮ ಹುಟ್ಟಿದ್ರೆ ಹೇಗಿರ್ತದೆ ನೋಡಿ, ವಾಕ್ಯ ಓದೋಣ. ಬಾರ್ನ್ ಅಗೇನ್ ಕ್ರಿಶ್ಚಿಯನ್ಸ್. ಯೇಸು ಕ್ರಿಸ್ತ ಏನ್ ಹೇಳ್ತಾರೆ? ಯೋಹನ 3:5 ಓದಿ. ಆಮೇಲೆ 8. ಯೋಹನ 3ನೇ ಅಧ್ಯಾಯ 5ನೇ ವಾಕ್ಯ ಮತ್ತೆ 8ನೇ ವಾಕ್ಯ ಓದ್ರಿ. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ನೋಡ್ರ, ಒಬ್ಬ ನೀರಿನಿಂದಲೂ ಆತ್ಮದಿಂದ ಹುಟ್ಟದಿದ್ರೆ ದೇವರ ರಾಜ್ಯಕ್ಕೆ ಸೇರಲಾರನು. ಹಂಗಾರೆ ದೇವರ ರಾಜ್ಯಕ್ಕೆ ಸೇರ್ಬೇಕು, ಪರಲೋಕ ರಾಜ್ಯಕ್ಕೆ ಸೇರ್ಬೇಕು, ಏನಾಗಬೇಕು?
ಆತ್ಮದಿಂದ ಹುಟ್ಟಬೇಕ್ರಿ, ಪವಿತ್ರಾತ್ಮದಿಂದ ಹುಟ್ಟಬೇಕು. ಅದರ ಸರಿ, ಪವಿತ್ರಾತ್ಮ ನಾವು ಯಾವಾಗ ಹುಡ್ತೀರಿ? ಅದರ ಎಲ್ಲ ತಿಳ್ಕೊಂಡ್ಬಿಡ್ತಾರೆ, ಬ್ರದರ್ ನೀರಿಂದ ಹುಟ್ಟೋದು ಬ್ಯಾಪ್ಟಿಸಮ್ ತೊಗೊಂಡು ನೀರಿಂದ ಹುಟ್ಟುಬಿಡ್ತೀರಿ. ಬ್ಯಾಪ್ಟಿಸಮ್ ತೊಗೊಂಡು ದೇವ್ರು ಪವಿತ್ರಾತ್ಮ ಕೊಡ್ತಲ್ಲ, ಅವಾಗೇ ನಾವು ಏನ್ ಮಾಡ್ತೀವಿ, ಪವಿತ್ರಾತ್ಮದಿಂದ ಹುಟ್ಬಿಡ್ತೀರಿ ಅಂತ. ಅದರ ಸರಿ, ಪವಿತ್ರ ಆತ್ಮದಿಂದ ಹುಟ್ಟಿದ್ರೆ ಆ ವ್ಯಕ್ತಿ ಹೇಗಿರ್ತಾನೆ? 8ನೇ ವಾಕ್ಯ ಓದಿ ಬ್ರದರ್. ಗಾಳಿಯು ಬೀಸುವ ಗಾಳಿ ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದನು. ಆತ್ಮನಿಂದ ಹುಟ್ಟಿದವರೆಲ್ಲ ಅದರಂತೆ. ಅದರಂತೆ ಅಂದ್ರೆ ಯಾವ ತರ? ಗಾಳಿ ಮನಸ್ಸು ಬಂದ ಕಡೆಗೆ ಬೀಸುತ್ತದೆ, ಅದೆಲ್ಲಿಂದ ಬರ್ತದೋ ಎಲ್ಲಿಗೆ ಹೋಗ್ತದೋ ಯಾರಿಗೂ ಗೊತ್ತಾಗೋದಿಲ್ಲ, ಕಾಣಿಸೋದಿಲ್ಲ, ಸಪ್ಪಳವನ್ನು ಮಾತ್ರ ಕೇಳುತ್ತಿ. ಇದೇ ಪ್ರಕಾರ ಆತ್ಮದಿಂದ ಹುಟ್ಟಿದಂತ ಪ್ರತಿಯೊಬ್ಬ ಮನುಷ್ಯರು ಕಣ್ಣಿಗೆ ಏನಾಗಲ್ಲ, ಕಾಣಿಸಲ್ಲ, ಸಪ್ಪಳ ಮಾತ್ರ ಮಾಡ್ಬೋದು, ಕೇಳ್ಬೋದು. ಅಂದೇನೋ ಪವಿತ್ರಾತ್ಮದಿಂದ ಯಾರೆಲ್ಲ ಹುಟ್ಟಿರ್ತಾರೋ, ಯಾರು ಅಂದ್ರೆ ಸ್ಪಿರಿಟ್ ಇಂದ ಬಾರ್ನ್ ಅಗೇನ್ ಆಗಿರ್ತಾರೋ, ಸತ್ಯವೇದ ವಾಕ್ಯನ ಹೇಳ್ತಾರೆ, ಅವ್ರ ಕಣ್ಣಿಗೆ ಏನಾಗಲ್ವಂತೆ, ಕಾಣಿಸದೇ ಇಲ್ವಂತೆ ರೀ. ಅಲ್ವಾ? ಕಣ್ಣಿಗೆ ಏನಾಗಲ್ಲ, ಕಾಣಿಸಲ್ಲ. ಅಂದ್ರೆ ಇವಾಗೆಲ್ಲ ಎಲ್ಲ ಕ್ರಿಶ್ಚಿಯನ್ಸ್ ಯಾರ್ಯಾರಿಗೆಲ್ಲ ಪವಿತ್ರಾತ್ಮ ಬಂದಿದೆ ಅಂತ ಹೇಳ್ತಾರೋ ಅವರೆಲ್ಲ ಹಿಂಗಿದ್ದೀರಾ? ಕಣ್ಣಿಗೆ ಕಾಣಿಸಿರ್ತಿಲ್ಲಿದಾರ? ಕಣ್ಣಿಗೆ ಕಾಣಿಸಲ್ಲ, ಕ್ಲೀನಾಗಿ ಕಾಣಿಸ್ತಾರಲ್ಲ. ಅಲ್ವರ? ಸೊ ಅದಕ್ಕೆ ಯಾವಾಗ ಬಾರ್ನಾಗ ಏನಾಗದಪ್ಪ ಒಬ್ರು ಅಂತಂದ್ರೆ, ಇವಾಗಲ್ಲ ರೀ. ಏನ್ರಿ, ಇವಾಗ ಹೋಲಿ ಸ್ಪಿರಿಟ್ ಕೊಟ್ಟಾಗ ಏನಾಗ್ತಿರಿ ಗೊತ್ತಾ? ನಾವು ಗರ್ಭಧಾರಣೆ ಆಗ್ತೀರಿ. ಎಲ್ಲೈತೆ? ಅಲ್ಲೇ ಐತೆ ನೋಡ್ರಿ. ಯೇಸು ಕ್ರಿಸ್ತ ಹೇಳ್ತಾರೆ, ಎಲ್ಲಿ ಹೇಳ್ತಾರೆ? ಅಲ್ಲೇ ಏನ್ರಿ, 6ನೇ ವಾಕ್ಯ ಓದಿಂತೀರಿ. ಯೋಹಾನ 3:6 ಓದಿ. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಅದಕ್ಕೆ ಹೇಳ್ತಾರೆ ಇವರು ನಿಕಟಮಿ ಶಾಕ್ ಆಗ್ಬಿಡ್ತಾರೆ, ಏನ್ ಸ್ವಾಮಿ ಹಿಂಗ್ ಹೇಳ್ತಾ ಇದ್ದೀರಾ? ನಾನು ತಿರ್ಗಾಂಗರ ತಾಯಿ ಗರ್ಭದಲ್ಲಿ ಹೋಗಿ ಊಟಕ್ಕೆ ಸಾಧ್ಯನಾ? ಹಂಗಲ್ಲಪ್ಪ ಅರ್ಥ ಮಾಡ್ಕೊಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ದೇಹದಿಂದ ಹುಟ್ಟಿದ ದೇಹವೇ, ಆತ್ಮದಿಂದ ಹುಟ್ಟಿದ ಆತ್ಮವೇ ಅಂತ ಹೇಳ್ತಾರೆ. ಏನರ್ಥ? ದೇಹದಿಂದ ಹುಟ್ಟಬೇಕಾರೆ ಫಸ್ಟ್ ದೇಹದಲ್ಲಿ ಏನಾಗಿರ್ತೀರಿ? ಗರ್ಭಧಾರಣೆ ಆಗಿರ್ತೀರಿ. ಆಮೇಲೆ ಆತ್ಮದಲ್ಲಿ ಏನ್ರಿ, ಆಮೇಲೆ ಏನ್ತಾರೆ ಮಾಂಸದ ಊಟಕ್ಕೆ ಸಾಧ್ಯ. ಮಗು ತಾಯಿ ಗರ್ಭದಲ್ಲಿ ಫಸ್ಟ್ ಕನ್ಸೀವ್ ಆಗ್ತದೆ, 9 ತಿಂಗಳಾದ್ಮೇಲೆ ತಾಯಿ ಗರ್ಭದಿಂದ ಹೊರಗಡೆ ಬರೋದು. ಅದೇ ತರ ಪವಿತ್ರ ಆತ್ಮದಲ್ಲಿ ಫಸ್ಟ್ ಏನಾಗಬೇಕು, ಗರ್ಭ ಧರಿಸ್ಬೇಕ್ರಿ. ಇವಾಗ ದೇವ್ರ ನಮಗೆ ನೂತನ ಸೃಷ್ಟಿಯಾಗಿ ಪವಿತ್ರ ಆತ್ಮ ಸ್ವಲ್ಪ ಕೊಡ್ತಾರೆ. ಅದು ಈ ಹಳೆಯ ಒಂದು ಶರೀರದಲ್ಲೇ ನಿಕ್ಷೇಪವಾಗಿ ನಮ್ಗೆ ಏನ್ ಮಾಡ್ತಾರೆ, ದೇವ್ರು ಇಡ್ತಾರೆ ನೋಡಿರ್ತೀನಿ. ಇದು ಸ್ವಲ್ಪ ಚಿಕ್ಕದಾಗಿ ತಾಯಿ ಗರ್ಭದಲ್ಲಿ ಬೆಳಿತಾನೆ ಇರ್ತದೆ. ಅದರ ಇದನ್ನ ಏನ್ ಮಾಡ್ಬೇಕು, ನಾವು ಬೆಳೆಸ್ಬೇಕು. ಅಲ್ವರ? ಏನ್ರಿ, ಬೆಳೆಸ್ಬೇಕು. ಬೆಳೆಸಿ ಮರಣದವರೆಗೂ ಬೆಳೆಸ್ಬಿಟ್ಟು ಅಲ್ಲಿ ಸತ್ತೋಗಿದ್ಮೇಲೆ ಪುನರುತ್ಥಾನದಲ್ಲಿ ಏನ್ರಿ ಮಾಡೋದು, ನಮ್ಗೆ ದೇವ್ರು ಪವಿತ್ರಾತ್ಮದಲ್ಲಿ ಜನ್ಮ ನಮ್ಗೆ ಏನ್ರಿ ಮಾಡೋದು, ಬಾರ್ನ್ ಅಗೇನ್ ಇನ್ ಸ್ಪಿರಿಟ್, ಹೊಸದಾಗಿ ಹುಟ್ಟೋದಿಕ್ಕೆ ಮಾಡದ್ರಿ. ಅದರ ಈ ತಾಯಿ ಗರ್ಭದಲ್ಲಿ ಮಗು ಏನ್ರಿ ಗರ್ಭಧಾರಣೆ ಆಗಿದ ತಕ್ಷಣ ಹುಟ್ಬಿಡ್ತಾರ? 9 ತಿಂಗಳು ಬೇಕಾದ್ರೆ ಬೆಳೆಯೋದಿಕ್ಕೆ ಆಹಾರ ಕೊಡ್ಬೇಕೋ ಇಲ್ವಾ? ಅದಕ್ಕೆ ನಮ್ಗೆ ಏನ್ ಹೇಳ್ತಾರೆ, 2ನೇ ಕೊರಿಂಥ 4:7 ಬಲಾಧಿಕ್ಯವು ದೇವರದೇ ಹೊರತು ಏನ್ರಿ ನಮ್ಮೊಳಗಿಂದ ಬಂದಿದ್ದೆಲ್ಲವನ್ನು ತೋರುವುದಕ್ಕಾಗಿ ಈ ನಿಕ್ಷೇಪವನ್ನು ಮಣ್ಣಿನ ಘಟಕದಲ್ಲಿ ಏನ್ ಮಾಡಿದ್ರಂತೆ, ನಮಗುಂಟು. ಈ ನಿಕ್ಷೇಪ ಯಾವ ನಿಕ್ಷೇಪ? ಗಾಡ್ಸ್ ಹೋಲಿ ಸ್ಪಿರಿಟ್. ಇದನ್ನ ದೇವರೇ ಏನ್ ಮಾಡಿದ್ರೆ, ನಮ್ಮ ಹಳೆ ದೇಹದಲ್ಲಿ ಮಾಡಿದ್ರೆ ಇಟ್ಟಿದ್ದಾರೆ. ಅದಕ್ಕೆ ಹೇಳೋದು ಬೈಬಲ್ನಲ್ಲಿ, ಪವಿತ್ರಾತ್ಮನ ಬರಿತವರಾಗಿರಿ, ಪವಿತ್ರಾತ್ಮನ ನಿಂದಿಸ್ಬಿಡಿ. ದಿನಾ ವಾಕ್ಯದಲ್ಲಿ ಏನಾಗಬೇಕು, ಚೆನ್ನಾಗಿ ಬೆಳಿಬೇಕ್ರಿ. ಅವರ ಮೇಂದ್ರಿ ಸತ್ಯವೇದಲ್ಲಿ ದೇವ್ರಿಗೆ ಹತ್ರವಾಗಿ ಇರ್ಬೇಕು ದೇವ್ರ ಮಕ್ಕಳು. ಆದ್ರೆ ಇದು ಸಾಧ್ಯನಾ ಅಂದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಬೈಬಲ್ ಹೇಳೋದು, ನಮ್ಮಲ್ಲಿ ಹಳೆ ಸೃಷ್ಟಿ ಇದೆ ಮತ್ತೆ ಅಂದ್ರೆ ಹೊಸ ಸೃಷ್ಟಿ ಇದೆ ಅಂತ ಹೇಳ್ತಾರೆ. ಅದ್ರ ಹಂಗಾರೆ ನಮ್ಮಲ್ಲಿ 2 ಸೃಷ್ಟಿ ಇದೆಯಾ ಅಂತಂದ್ರೆ ಹೌದು. ಯಾರೆಲ್ಲ ಈ ತರ ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸ್ಕೊಟ್ಟಿರ್ತಾರೋ ಅವರಲ್ಲಿ 2 ಸೃಷ್ಟಿ ಇರ್ತಾರೆ. ಹಳೆ ಸೃಷ್ಟಿ, ಆಮೇಲೇನ್ರಿ ಹೊಸ ಸೃಷ್ಟಿ. ಅಲ್ರ? ಅದಕ್ಕೆ ಹಳೆ ಮನುಷ್ಯನ ನಾವು ತ್ಯಜಿಸ್ಬೇಕು, ಹೊಸ ಮನುಷ್ಯನ ಏನ್ ಮಾಡ್ಬೇಕು, ಧರಿಸ್ಕೊಳ್ಬೇಕು. ನೋಡಿ ಓದೋಣ, ಎಲ್ಲಿದೆ? ಕೊಲೋಸ್ಯರು 3ನೇ ಅಧ್ಯಾಯ. ಕೊಲೋಸ್ಯರು 3ನೇ ಅಧ್ಯಾಯ. ಚಿನ್ಮಯ್ ಬದರ್ ಓದ್ತೀರಾ? ಕೊಲೋಸ್ಯರು 3ನೇ ಅಧ್ಯಾಯ 9 ಮತ್ತೆ 10ನೇ ವಾಕ್ಯ ಬದರ್ ಓದ್ಬೋದಾ? ಚಿನ್ಮಯ್ ಬದರ್ ಲೈನ್ ಇದ್ದೀರಾ? ಓಕೆ. ಭಾರತಿ ಸಿಸ್ಟರ್ ಓಕೆ. ಜೋಯಲ್ ಬದರ್ ಓದ್ತೀರಾ? ಕೊಲೋಸಿಯನ್ಸ್ 3rd ಚಾಪ್ಟರ್ 9 and 10. ಎಲ್ಲರೂ ದಯವಿಟ್ಟು ಮೊಬೈಲ್ಗಳನ್ನ ಆನ್ ಮಾಡಿ ಇಟ್ಬಿಡು ಒಂದ್ ಕಡೆಗೆ.
ದಯವಿಟ್ಟು ಬೈಬಲ್ನ ಕೈನ ಇಟ್ಕೊಳ್ಳಿ. ಒಂದೊಂದು ನಾ ಹೇಳೋ ವಾಕ್ಯಗಳನ್ನ ದಯವಿಟ್ಟು ಬೈಬಲ್ ತೆಗೆದು ಅಬ್ಸರ್ವ್ ಮಾಡಿ. ಓದಿ ಬದಾರೆ. ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ. ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ. ನೋಡ್ರ, ಪೂರ್ವ ಸ್ವಭಾವವನ್ನು ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸ್ಕೊಂಡಿದ್ದೀರಾ. ಹಂಗಾರೆ 2 ಸ್ವಭಾವ ಆಯ್ತು ನೋಡ್ರಿ, ಪೂರ್ವ ಸ್ವಭಾವ, ನೂತನ ಸ್ವಭಾವ ಅಲ್ವರಾ. ಬಿಟ್ಬಿಡ್ರಿ, ಪೂರ್ವ ಸ್ವಭಾವನ ಬಿಟ್ಬಿಡ್ರಿ ಅಂತ ಹೇಳ್ತಾರೆ. ಬಿಟ್ಬಿಡ್ಬೇಕು, ಹಳೇದನ್ನೆಲ್ಲ ಮಾಡಬೇಕು, ಬಿಟ್ಬಿಡ್ಬೇಕು. ಓಲ್ಡ್ ಕ್ರೀಚರ್, ನ್ಯೂ ಕ್ರೀಚರ್ ಅಲ್ವರ. ಹಳೆ ಮನುಷ್ಯ ಇದ್ದಾನೆ, ಆಮೇಲೆ ಏನಾಗಿದೆ, ಹೊಸ ಮನುಷ್ಯ ಇದನ್ನ ನೋಡ್ರಿ ಇದ್ದೀನಿ. ಕರ್ತನಲ್ಲಿ ಪ್ರೀತಿ ಅಂತ ಸೌರ ಸೌರಗಳೇ, ಈ ನೂತನ ಸೃಷ್ಟಿ ದಿನಾ ದಿನ ಏನಾಗ್ಬೇಕ್ರಿ, ಇದು ಬೆಳಿಬೇಕು ಅಲ್ವರ. ಈ ನೂತನ ಸೃಷ್ಟಿ ಹಳೆ ಸೃಷ್ಟಿ ಮೇಲೆ ಹೋರಾಡಬೇಕು, ಜಯಿಸ್ಬೇಕು ಅಲ್ವರ. ಇದೇ ಪವಿತ್ರಾತ್ಮ ದಿನ ಏನ್ರಿ ಆಗೋದು, ಬೆಳೆಯಂಥದ್ದು ವಿಚಾರ ಅಲ್ವರ. ಅವಾಗ ನಾವು ಸಂಪೂರ್ಣವಾಗಿ ಹೋರಾಟ ಮಾಡಿ ದೇವರಿಗೆ ಯೋಗ್ಯವಾಗಿದ್ರೆ ಏನ್ರಿ, ದೇವ್ರು ನಮ್ಗೆ ಏನ್ ಮಾಡ್ತಾರೆ, ಒಂದು ಆತ್ಮಿಕ ಶರೀರ, ನಮ್ಮ ಒಂದು ಗುಣಗಳಿಗೆ ಅನುಗುಣವಾಗಿ ಒಳ್ಳೆ ಆತ್ಮಿಕ ಶರೀರ ಕೊಟ್ಬಿಡ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಫಸ್ಟು ನೂತನ ಮನಸ್ಸುಳ್ಳವರಾಗಿ ಇಲ್ಲೇನಾಗ್ಬೇಕು, ನಾವು ಮಾರ್ಪಾಡಾಗ್ಬೇಕ್ರಿ ಅಲ್ವರ. ಎಲ್ಲಿ ಕೊಟ್ಟವ್ರೆ, ಕೊಲೋಸ್ಯರಲ್ಲಿ ಓದಿಂತೀರಿ. ಕೊಲೋಸ್ಯರ 3ನೇ ಅಧ್ಯಾಯದಲ್ಲಿ ಏನ್ರಿ, ಕೊಲೋಸ್ಯರ 3ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ, ಕೊಲೋಸ್ಯರು 3:2 ಓದ್ತೀರಾ? ಮೇಲೆ ಕೊಲೋಸ್ಯರು 3 ಬುಧರ್ 3ನೇ ಅಧ್ಯಾಯ 2ನೇ ವಾಕ್ಯ ಬುಧರ್. ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ, ಹಾ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ನೋಡ್ರ ಎಷ್ಟು ಕ್ಲೀನ್ ಆಗೈತೆ ನೋಡಿರ್ತೀನಿ ಅಲ್ವರ. ಏನಂತ ಹೇಳಿದ್ರಲ್ಲಿ, ಮೇಲಿರುವಂತಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾಗಿರೋ ಮೇಲೆ ಮನಸ್ಸಿಡ್ಬೇಡಿ ಅಂತ. ಅದಕ್ಕೆ ಹೇಳಿದ್, ಯಾರಿಗೆ ಹೇಳಿರೋದು ಇದು? ಇದು ಯಾರು ದೇವರ ಮಕ್ಕಳು ತನ್ನ ನಿರಾಕರಿಸಿ ಶಿಲುಬೆ ಎತ್ಕೊಂಡು ಯೇಸು ಕ್ರಿಸ್ತ ಹಿಂದೆ ಬರ್ತೀನಿ ಹೇಳಿದ್ರೆ ಅವ್ರಿಗೆ ಹೇಳ್ತಾರೆ. ಅದು ಏನ್ ಹೇಳ್ತಾರೆ, ಫಸ್ಟ್ ಆಫ್ ಆಲ್ ನೀವೇನ್ ಮಾಡಿ, ನೀವು ಮೇಲೆ ಇರೋಂಥದ್ಗಳನ್ನ ಮನಸ್ಸಿಡ್ರಿ ಅದರ. ಅದಕ್ಕೆ ನೋಡ್ಬೇಕಾದ್ರೆ ಭೂಲ ಸಂಬಂಧವಾಗಿರೋದನ್ನ ಬಿಟ್ಬಿಡ್ರಿ. ಯಾಕಂದ್ರೆ ನೂತನ ಸೃಷ್ಟಿಯಾಗಿದ್ರ ನೀವು. ಹಳೇದನ್ನೆಲ್ಲ ದೇವ್ರಿಗೆ ಏನ್ ಮಾಡಿದ್ರ, ಕ್ರಿಸ್ತನ್ಗೆ ನೀವು ಮರಣದಲ್ಲಿ ಒಪ್ಪಿಸ್ಬಿಟ್ಟಿದ್ದೀರಾ ಅಲ್ವರ. ಆಮೇಲೆ ನೂತನ ಸೃಷ್ಟಿ ಅಂದ್ರೆ ನೀವು ಪರಲೋಕ ರಾಜ್ಯಕ್ಕೆ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀರಾ ಈ ಭೂಲೋಕದ ಪ್ರಯಾಣನ. ಅವಾಗ ದೇವ್ರು ನಮ್ಗೆ ಏನ್ ಕೊಡ್ತಾರೆ, ಅದರ ಪವಿತ್ರಾತ್ಮ ಕೊಟ್ಟವ್ರೆ. ಅದರಿಂದ ಆ ಪವಿತ್ರವಾದ ಮನ್ಸನ್ನ ನಿಮ್ಮಲ್ಲಿ ಭೂಲೋಕತಿರ್ಬೇಕಾದ್ರೆ ಬೆಳೆಸ್ಕೊಳ್ಳಿ. ನೀವು ಪರಲೋಕ ರಾಜ್ಯಕ್ಕಿರಂತ ಮನ್ಸನ್ನೇ ಮಾಡಿ ನೀವು ಬೆಳೆಸ್ಕೊಳ್ಳಿ. ಯಾಕಪ್ಪ ಅಂತಂದ್ರೆ, ನಾವು ಮರಣದ ನಂತರ ಈ ಭೂಲೋಕಕ್ಕೆ ಈ ಮಾಂಸ ಶರೀರನ ಇಲ್ಲೇ ಬಿಟ್ಬಿಟ್ಟು ಆತ್ಮಿಕ ಶರೀರದಲ್ಲಿ ಎಲ್ಲಿಗೆ ಹೋಗ್ತೀರಿ, ಪರಲೋಕಕ್ಕೆ ಹೋಗ್ತೀರಿ ಅಲ್ವರ. ಇವಾಗ ಆತ್ಮಿಕ ಶರೀರದಲ್ಲಿ ತಾನೇ ಪರಲೋಕಕ್ಕೆ ಹೋಗ್ಬೇಕು. ಇದೇ ಮಾಂಸಿಕ ದೇಹದಲ್ಲಿ ಹೋಗ್ಬೋದಾ? ಹಿಂಗೆ ಈ ರಕ್ತ ಮಾಂಸ ದೇಹದಲ್ಲಿ ಪರಲೋಕಕ್ಕೆ ಹೋಗ್ಬೋದಾ ನಾವು? ಇಲ್ಲ. ಇಲ್ಲ. ಎಲ್ಲಿದೆ ವಾಕ್ಯ ನೋಡಿ, ಓದೋಣ. 1ನೇ ಕೊರಿಂಥ 15:50. 1ನೇ ಕೊರಿಂಥ 15:50. ಹೋದ್ರಿ. ಸಹೋದರರೇ, ನಾನು ಹೇಳುವುದೇನೆಂದರೆ, ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು. ನೋಡ್ರ, ರಕ್ತ ಮಾಂಸವು ದೇವರಾಜ್ಯಕ್ಕೆ ಬಾಧ್ಯವಾಗೋದಿಕ್ ಸಾಧ್ಯ ಇಲ್ಲ. ಈ ರಕ್ತ ಮಾಂಸ ದೇಹದಲ್ಲೇ ಪರಲೋಕ ರಾಜ್ಯಕ್ಕೆ ನಾವು ಹೋಗಕ್ ಸಾಧ್ಯನೇ ಇಲ್ಲ ರೀ. ನಾವು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಆತ್ಮಿಕ ಶರೀರ ಬೇಕು. ಯಾಕೆ ಅಂದ್ರೆ ಈ ಒಂದು ಮಾಂಸಿಕ ದೇಹ ಏನ್ರಿ ಪಾಪದಲ್ಲಿ ಬಿದ್ದಿರೋ ದೇಹ ರೀ ಅಲ್ವರ. ಇದು ಇಲ್ಲಿಗೆ ಮುಗೀತು. ಈ ದೇಹದಲ್ಲಿ ಪರಲೋಕಕ್ಕೆ ಹೋಗ್ಬಿಟ್ಟು ಇದೇ ಮೈಂಡಲ್ಲಿ ನಾನು ಪರಲೋಕದಲ್ಲಿ ಇದ್ದ ಅಂತಂದ್ರೆ ನಾವೇನ್ ಮಾಡ್ತೀರಿ, ಪರಲೋಕನ ಕೆಡಿಸ್ಬಿಡ್ತಾರ್ರಿ ಅಲ್ವರ. ಏನ್ರಿ ಈ ಮೈಂಡಲ್ಲಿ ಏನಿದೆ, ಈ ಮನಸ್ಸಲ್ಲಿ ಏನಿದೆ, ಹಳೆ ಸ್ವಭಾವದಲ್ಲಿ ಎಲ್ಲಾ ತರ ಕೆಟ್ಟ ಗುಣಗಳಿದೆ, ಎಲ್ಲಾ ತರ ಮೋಸದ ಗುಣಗಳಿದೆ. ಇದೇ ಮೈಂಡಲ್ಲಿ ಪರಲೋಕಕ್ಕೆ ಹೋದ ಅಂತಂದ್ರೆ ನಾವು ಕ್ರಿಸ್ತನ ಪಕ್ಕದಲ್ಲಿ ಕೂತ್ಕೊಂಡ್ರೆ ನಾವೇನ್ ಮಾಡ್ತೀರಿ ಅಲ್ವರ. ಇದೇ ಮೈಂಡಲ್ಲಿ ಇದ್ದು ಅಂತಂದ್ರೆ ಪರಲೋಕಕ್ಕೆ ಎಂಟ್ರೆನ್ಸ್ ಕೊಡಲ್ಲ ನಮ್ಗೆ. ಅದಕ್ಕೆ ದೇವ್ರನ್ನ ಹೇಳ್ತಾರೆ, ಫಸ್ಟ್ ನೀವು ಮೈಂಡ್ ಏನೇ ಮಾಡಿ ನೀವು ಚೇಂಜ್ ಮಾಡ್ಕೊಳ್ಳಿ, ನೂತನ ಸ್ವಭಾವ ಉಳ್ಳವರಾಗಿರ್ರಿ, ಮೇಲಿರುವಂಥವುಗಳಿಗೆ ನಿಮ್ಮ ಮೇಲೆ ನಿಮ್ಮ ಮನಸ್ಸನ್ನ ಹಿಡೀರಿ. ಆವಾಗ ನೀವು ಮರಣ ಹೊಂದಿದ್ಮೇಲೆ ಕರೆಕ್ಟ್ ಆಗಿರೋಂಥ ದೇಹ ಕೊಡ್ತಾರೆ. ಇದನ್ನೇ ಕ್ರಿಸ್ತನ್ಗೆ ಮಾಡಿದ್ದು ದೇವರು. ಯೇಸು ಕ್ರಿಸ್ತು ಕೂಡ ಭೂಲೋಕದಲ್ಲಿ ಅವರು ಶರೀರದಲ್ಲಿ ಬದುಕಿ ತನ್ನ ಪ್ರಾಣನ ದೇವ್ರಿಗೆ ಅರ್ಪಿಸಿದ ಮೇಲೆ ದೇವ್ರು ಏನ್ ಮಾಡಿದ್ರು, 3ನೇ ದಿನ ಅವ್ರಿಗೆ ಪುನರುತ್ಥಾನ ಮಾಡಿದ್ರು. ಎಂತ ಹಿಂಗೆ ಪುನರುತ್ಥಾನ ಮಾಡಿದ್ದು, ಅದೇ ದೇಹದ ನಂಗೆ ಎದ್ಬಿಟ್ರ ಆತ್ಮಿಕ ಶರೀರದಲ್ಲಿ ಏನ್ ಮಾಡಿದವರು ಎದ್ದಿದ್ದು. ಇದೇ ಆತ್ಮಿಕ ಶರೀರದಲ್ಲಿ ಆ ಇಬ್ರು ದೂತರಂಗೆ ಕಾಣುತ್ತೆ ನೋಡಿ, ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ ಬಿಡ್ತಾರಲ್ಲ ಅದರ. ನೀವು ನೋಡ್ತಾರಂತ ಕರ್ತನು ಹೇಗೆ ಹೋಗ್ತಾ ಇದ್ರು ಹಾಗೇನೆ ಏನ್ ಮಾಡ್ತಾರೆ, ಬರ್ತಾರೆ ಅಂತಲ್ವರ. ಯಾರಿಗೂ ಕಣ್ಣಿಗೆ ಕಾಣದ ರೀತಿಯಲ್ಲಿ, ಬರೀ ಶಿಷ್ಯರುಗಳಿಗೆ ಕಣ್ಣುಗಳಿಗೆ ಕಾಣಂತ ರೀತಿಯಲ್ಲಿ ಆತ್ಮಿಕ ಶರೀರದಲ್ಲಿ ಕ್ರಿಸ್ತನ ಏನಾಗಿದ್ದು, ಪುನರುತ್ಥಾನ ಆಗಿದ್ದು. ಅದಕ್ಕೆ ರೂಮು ಡೋರ್ ಎಲ್ಲ ಲಾಕ್ ಹಾಕಿರ್ಬೇಕಾದ್ರೆ ಸಡನ್ ಆಗಿ ಏನ್ ಮಾಡೋರು, ಯೇಸು ಕ್ರಿಸ್ತ ಬಂದು ನಿಂತ್ಕೊಂಡವ್ರು ನೋಡ್ತೀನಿ.
ಸಡನ್ ಆಗಿ ಮಾಯ ಆಗ್ಬಿಡೋರು. ಅದರ ಕರ್ತನಲ್ಲಿ ಪ್ರೀತಿಗಳೇ, ಇದೇ ನಂಬಿಕಸ್ಥರಾಗಿರೋಂಥ ಸಭೆ. ಈ ತರ ಗುಣಲಕ್ಷಣಗಳನ್ನ ಯಾರು ಬೆಳೆಸ್ಕೊಂಡು ಮರಣದವರೆಗೂ ನಂಬಿಕಸ್ಥರಾಗಿರ್ತಾರೋ ಅವರೇ ದೇವ್ರಿಗೆ ಏನಾಗಿರ್ತಾರಂತೆ, ಏನ್ರಿ, ನಂಬಿಕಸ್ಥರು. ನೋಡಿ ಓದೋಣ ವಾಕ್ಯಲ್ಲಿ ಪ್ರಕಟಣೆ 17:14. ಪ್ರಕಟಣೆ 17ನೇ ಅಧ್ಯಾಯ 14ನೇ ವಾಕ್ಯ. ರೆವಲ್ಯೂಷನ್ 17:14. ನವೀನ್ ಬ್ರದರ್, ಜೇಕಬ್ ಬ್ರದರ್ ಓದ್ತೀರಾ? ಓದಿ. ಅವರು ಯಜ್ಞದ ಕುರಿಯಾದ ಆತನ ಮೇಲೆ ಯುದ್ಧ ಮಾಡುವರು, ಆದರೆ ಆತನು ಕರ್ತನ ಕರ್ತರು ರಾಜಾಧಿರಾಜನು ಆಗಿರುವುದರಿಂದ ಅವರನ್ನು ಜಯಿಸುವನು. ಮತ್ತು ದೇವರು ಕರೆದವರು ಕೊಂಡವರು ನಂಬಿಗಸ್ತರು ಆಗಿರುವ ಆತನ ಕಡೆಯವರು ಆ ಜಯದಲ್ಲಿ ಪಾಲುಗಾರರಾಗುವರು. ಆತನ ಕಡೆಯವರು ಯಾರಪ್ಪ ಅಂತಂದ್ರೆ, ಆತನ ಕಡೆಯವರು ಯಾರಿದಾರಂತಲ್ಲಿ? ಕರೆಯಲ್ಪಟ್ಟವರು, ಆಯಲ್ಪಟ್ಟವರು, ಆಮೇಲೆ ಏನ್ರಿ, ನಂಬಿಕಸ್ಥರು. ಅದರ ದೇವ್ರು ಕರೆದ್ಬಿಟ್ಟವ್ರೆ ಅಂತ ಆಗೋಯ್ತದ? ಆಯ್ಕೊಂಬಿಟ್ಟವ್ರೆ ಅಂತ ಆಗೋಯ್ತದ? ಅದರ ಅಯ್ಯೋ ತನ್ನ ತಾಯಿ ಗರ್ಭದಲ್ಲಿ ನಾನು ಆಯ್ಕೊಂಬಿಟ್ರೆ ಮುಗಿದೋಯ್ತಾ? ಇಲ್ಲ ರೀ, ನಾನು ನಂಬಿಕಸ್ಥರಾಗಿರ್ಬೇಕು. ದೇವ್ರನ್ನ ಆಯ್ಕೊಂಡಿದ್ದಾರೆ, ಆದ್ರೆ ಆ ಆಯ್ಕೆಗೆ ನಾನು ಯೋಗ್ಯವಾಗಿ ಇರ್ತಿದ್ದ ದೇವ್ರಿಗೆ ನಾನು ಏನ್ ಮಾಡ್ಬೇಕು? ಪ್ರೂವ್ ಮಾಡಿ ನೋಡಿಸ್ಬೇಕ್ರಿ. ಅಂಥವ್ರು ಯಾರು ಪ್ರೂವ್ ಮಾಡಿ ನೋಡಿಸ್ತಾರೋ ಅವರೇ ನಂಬಿಕಸ್ಥರಾಗಿರೋಂಥ ಸಭೆ ಅಂತ ಹೇಳ್ತಾರೆ. ಆತನ ಸಂಗಡ ಇರೋರು ಏನ್ರಿ, ಬರೀ ಕರೆಯಲ್ಪಟ್ಟವರು ಆಯಲ್ಪಟ್ಟವರೆಲ್ಲ ರೀ, ಕರೆಯಲ್ಪಟ್ಟಿ ಆಯಲ್ಪಟ್ಟವರಾಗಿ ನಂಬಿಕಸ್ಥರಾಗಿ ಯಾರಿದ್ದಾರೋ ಅವರೇ ನಿಜವಾದ ದೇವ ಸಭೆ ರೀ. ಅದಕ್ಕೆ ಈ ಸುವಾರ್ಥದಲ್ಲಿ ಇಲ್ಲಿ ನೋಡ್ತೀರಿ ಗೊತ್ತಾ, ಟ್ರಯಾಂಗಲ್ ಅಲ್ಲಿ ಏನ್ ನೋಡ್ತೀರಿ ನೋಡಿ, ಇಲ್ಲಿ ನೋಡಿ, 3 ತರ ಸಭೆ ಐತೆ. ಇದರಲ್ಲಿ ದೇವ್ರು ನೋಡ್ತಾರ ಸಭೆ ಇದೆ ರೀ. ಫೇತ್ಫುಲ್ ಆಗಿರೋಂಥ ಸಭೆ, ಯಾರು ದೇವ್ರ ಹತ್ರ ಮಾಡೋದವ್ರಿಗೂ ಒಡಂಬಡಿಕೆ ಮಾಡ್ಕೊಂಡು ಮಾಡೋದವ್ರಿಗೂ ದೇವ್ರಿಗೆ ನಂಬಿಕೆಸ್ತಾಗಿರ್ತಾರೋ ಅಂತ ಸಭೆನ ಏನ್ ಮಾಡ್ತಾರ ಅವ್ರು ನೋಡ್ತಾ ಇರೋದು. ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಈ ಸಭೆನೇ ದೇವರು ಏನ್ರಿ ಜಗದುತ್ಪತ್ತಿಗಿಂತ ಮುಂಚೆನೆ ಆಯ್ಕೆ ಮಾಡ್ತಾ ಇದ್ದಾರೆ. ಎಲ್ಲಿ ಕೊಟ್ಟವ್ರೆ? ಓದ ನೋಡಿ, ಎಫಿಷಿಯನ್ಸ್ 1:4. ನಾನು ಹೇಳ್ತೀನಿ, ಚಿನ್ಮಯ್ ಬ್ರದರ್ ಇದ್ರ ಲೈನಲ್ಲಿ ಓದಕ್ಕಾಗ್ತದ? ಚಿನ್ಮಯ್ ಬ್ರದರ್, ಬ್ರದರ್ ಓದಕ್ಕಾಗ್ತದ್ಯಾ? ಓದಿ. ಎಫಿಷಿಯನ್ಸ್ ಬ್ರದರ್ ಪತ್ರಿಕೆ 1:4 ಓದಿ ಬ್ರದರ್. ಎಫೆಸರಿಗೆ ಬರೆದ ಪತ್ರಿಕೆ ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರೂ ದೋಷವಿಲ್ಲದವರೂ ಆಗಿರಬೇಕೆಂದು ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ವೆರಿ ಗುಡ್. ಜಗತ್ತುತ್ಪತ್ತಿಕ್ಕಿಂತ ಮುಂಚೆನೆ ನಮ್ಮನ್ನ ಏನ್ ಮಾಡಿದ್ರೆ ಕ್ರಿಸ್ತನಲ್ಲಿ ಏನ್ ಮಾಡಿದಾರೆ ಸರ್? ಆಯ್ಕೆ ಮಾಡಿದಾರಂತೆ. ಯಾವಾಗ ಆಯ್ಕೆ ಮಾಡಿದ್ರು ನಮ್ಮನ್ನ? ಜಗತ್ತು ಉತ್ಪತ್ತಿಕ್ಕಿಂತ ಮುಂಚೆ. ಅಂದ್ರೆ ಏನಪ್ಪಾ, ಏನ್ರಿ, ಜಗತ್ತನ್ನ ಸೃಷ್ಟಿ ಮಾಡೋದಕ್ಕಿಂತ ಮುಂಚೆನೆ ದೇವ್ರನ್ನ ಯಾರನ್ನ ಸೆಲೆಕ್ಷನ್ ಮಾಡ್ಬಿಟ್ಟಿದ್ದಾರೆ? ನಮ್ಮನ್ನ, ಅದೇನ್ರಿ ಸಭೆನ, ಈ ಫೇತ್ಫುಲ್ ಆಗಿರೋ ಸಭೆನ ಯಾವಾಗ ಸೆಲೆಕ್ಷನ್ ಮಾಡಿದ್ರಂತೆ? ಜಗತ್ತು ಉತ್ಪತ್ತಿ, ಜಗತ್ತನ್ನ ಸೃಷ್ಟಿ ಮಾಡೋಕ್ಕಿಂತ ಮುಂಚೆನೆ ದೇವ್ರ ಸಭೆನ ಆಯ್ಕೆ ಮಾಡ್ಬಿಟ್ಟಾರಂತೆ. ಅಲ್ವರ? ಅದಕ್ಕೆ ಎಷ್ಟು ಜನ ಮಾಡ್ತಾರೆ ಬ್ರದರ್, ಜಗತ್ ಉತ್ಪತ್ತಿಕ್ಕಿಂತ ಮುಂಚೆನೆ ನಮ್ಮನ್ನ ಆಯ್ಕೆ ಮಾಡ್ಬಿಟ್ಟಾರೆ ಬ್ರದರ್. ಟೆನ್ಷನ್ನೇ ತೊಗೊಂಡೋಗಿಲ್ಲ ಅಲ್ವರ? ಹಂಗಂದ್ರೆ ನಮ್ಗೆಲ್ಲ ಆಡಿ ಪರದೋಗದಲ್ಲಿ ಸೀಟ್ ಏನಾಗ್ಬಿಟ್ಟಿದೆ? ಕನ್ಫರ್ಮ್ ಆಗ್ಬಿಟ್ಟಿದೆ. ನಾನು ಹುಟ್ಟಕ್ಕಿಂತ ಮುಂಚೆನೆ ತಾಯಿ ಗರ್ಭದಲ್ಲೇ ದೇವ್ರ ಏನ್ ಮಾಡ್ಬಿಟ್ರೆ ನಮ್ಮನ್ನ ಆಯ್ಕೆ ಮಾಡ್ಬಿಟ್ಟಾರೆ, ನಾವೇನು ಮಾಡೋದ್ ಬೇಕಾಗಿಲ್ಲ ಅಂತಂದ್ಬಿಟ್ಟು ಅಲ್ವರ? ಸರಿ, ವಾಕ್ಯ ಏನ್ ಹೇಳ್ತಾರೆ ಏನ್ರಿ? ಜಗತ್ ಉತ್ಪತ್ತಿಕ್ಕಿಂತ ಮುಂಚೆನೆ ದೇವ್ರ ಆಯ್ಕೆ ಮಾಡಾರ ಅಂತ ಹೇಳ್ತಾರೆ. ಅದೇನರ್ಥ? ತಾಯಿ ಗರ್ಭದಲ್ಲೇ ಆಯ್ಕೆ ಮಾಡ್ಬಿಟ್ಟವ್ರ? ಯಾರನ್ನ ಆಯ್ಕೆ ಮಾಡ್ಬಿಟ್ಟವ್ರೆ? ಗೋಪಾಲ ಬಡದರ್ ಇರಬೇಕು, ರಾಜು ಬದರ್ ಇರಬೇಕು, ಜೋಸಫ್ ಬದರ್ ಇರಬೇಕು, ಮೋಹನ್ ರಾಜ್ ಬದರ್ ಇರಬೇಕು, ಪ್ರಸನ್ನ ಬದರ್ ಇರಬೇಕು ಅಂತ ಜಗತ್ ಉತ್ಪತ್ತಿಕ್ಕಿಂತ ಮುಂಚೆನೆ, ಇವನ್ ನಾವು ಹುಟ್ಟಕ್ಕಿಂತ ಮುಂಚೆನೆ ನಮ್ಮ ಹೆಸರನ್ನ ಕರೆದ್ಬಿಟ್ಟು ಆಯ್ಕೆ ಮಾಡ್ಬಿಟ್ಟವ್ರ ಅಂದ್ರೆ ಇಲ್ಲ ರೀ. ಆ ವಾಕ್ಯದಲ್ಲಿ ಹಂಗೆ ಕೊಟ್ಟಿಲ್ಲ ನೋಡ್ರಿ. ನಾವು ಇದುವರೆಗೂ ಬೈಬಲ್ ಸ್ಟಡಿಯಲ್ಲಿ ಹೇಳ್ಕೊಟ್ಟಿದ್ರಿ. ಏನ್ ಹೇಳ್ಕೊಟ್ಟಿದ್ರಿ ಅಂತಂದ್ರೆ, ಬೈಬಲ್ನ ಹೇಗೆ ಓದೋದು ಅಂತ ನೀವು ಮಾಡಿದಿರಿ, ಹೇಳ್ಕೊಟ್ಟಿದ್ರಿ. ಬೈಬಲ್ನ ಸುಮ್ಮನೆ ಹಂಗೆ ಒಂದ್ ವಾಕ್ಯ ಓದ್ಬಿಟ್ಟು ನಿರ್ಧಾರಕ್ಕೆ ಬರೋದಲ್ಲ ರೀ. ಸತ್ಯವೇದನ ಹೆಂಗೆ ಓದ್ಬೇಕು? ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಲ್ವರ? ಯೌವನ ಶಾಸ್ತ್ರಲ್ಲಿ ಹುಡುಕಿ ಓದ್ಬೇಕ್ರಿ. ವಾಕ್ಯ ಏನಾಗಿರ್ಬೇಕು? ಜೋಡಣೆ ಆಗಿರ್ಬೇಕು ಅಲ್ವರ? ಇವಾಗ ಯಾರೋ ಒಬ್ಬರನ್ನ ಏನ್ರಿ ತಾಯಿ ಗರ್ಭದಲ್ಲಿ ಆಯ್ಕೆ ಮಾಡ್ಬಿಟ್ಟವ್ರ? ಅಪೊಸ್ತಲ ಪೌಲು ಹಂಗೆ ಹೇಳ್ತಾರೆ ಇಲ್ಲಿ ಗಲಾತ್ಯರ ಬರೆದ ಪತ್ರಿಕೆಯಲ್ಲಿ, ತಾಯಿ ಗರ್ಭದಿಂದ ನನ್ನ ಬೇರ್ಪಡಿಸಿದ್ರು ಅಂತ. ಹಂಗನೇನೋ ತಾಯಿ ಗರ್ಭದಿಂದ ಅಪೊಸ್ತಲ ಪೌಲನ್ನ ಆಯ್ಕೆ ಮಾಡ್ಬಿಟ್ರು ಅಂತಾನ? ಊಟಕ್ಕಿಂತ ಮುಂಚೆನೆ ಅವ್ರ ಹೆಸರನ್ನ ದೇವ್ರ ಪರಲೋಕದಲ್ಲಿ ಬರ್ದಿಕ್ಬಿಟ್ರು ಅಂತಾನ?
ನೋಡಿ ಅವ್ರೊಂದು ಮಾತು ಹೇಳ್ತಾರೆ ಇಲ್ಲಿ 1 ಕೊರಿಂಥ 9ನೇ ಅಧ್ಯಾಯ 27ನೇ ವಾಕ್ಯ ಓದಿ. ಜೇಕಬ್ ಓದಿ 1 ಕೊರಿಂಥ 9:27 ಏನ್ ಹೇಳ್ತಾರೆ ನೋಡೋಣ. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಆರೋಗ್ಯ ನೆನೆಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ನೋಡ್ರ, ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆಂದು ಅನಿಸಿಕೊಂಡೇನೋ ಎಂಬ ಭಯದಿಂದ ನಾನೇನ್ ಮಾಡ್ತೀನಿ, ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸ್ಕೊಂತೀನಿ. ಏನ್ ಹೇಳ್ತಾರೆ ಏನ್ರಿ? ಅಪೊಸ್ಟ್ಲ್ ಪೌಲ್, ದ ಗ್ರೇಟ್ ಅಪೊಸ್ಟ್ಲ್ ಪೌಲ್, ತಾಯಿ ಗರ್ಭದಿಂದ ಬೇರ್ಪಡೆ ಮಾಡಂತ ಅಪೊಸ್ಟ್ಲ್ ಪೌಲ್ ಏನ್ ಹೇಳ್ತಾರೆ ಅಂತಂದ್ರೆ, ನೋಡಪ್ಪ, ನಾನೆಲ್ಲಿ ದೇವ್ರ ಎಣಿಕೆಯಲ್ಲಿಂದ ಬಿಟ್ಟು ಹೋಗ್ಬಿಡ್ತೀನೋ, ಜೀವ ಬಾಧ್ಯರ ಪಟ್ಟಿಲ್ ನನ್ನ ಹೆಸರಲ್ಲಿ ಅಳ್ದೋಗ್ಬಿಡ್ತಾರೋ ಅಂತಂದ್ಬಿಟ್ಟು ಭಯದಿಂದ ನಾನೇನ್ ಮಾಡ್ತೀನಿ, ನನ್ನ ದೇಹನ ಏನ್ ಮಾಡ್ತೀನಿ, ಜಜ್ಜಿ ಸ್ವಾಧೀನ ಪಡಿಸ್ಕೊಂತೀನಿ ಅಂತಂತ ಹೇಳ್ತಾರೆ. ಏನಕ್ಕೆ? ಜಗತ್ ಉತ್ಪತ್ತಿಕ್ಕಿಂತ ಮುಂಚೆ ಆಯ್ಕೆ ಮಾಡಿರ್ಬೇಕಾರೆ ತಾಯಿ ಗರ್ಭದಲ್ಲೇ ಅವ್ನ ಆಯ್ಕೆ ಮಾಡ್ಬೇಕು. ಇವ್ರು ಯಾಕೆ ದೇಹನ ಜಜ್ಕೊಬೇಕು? ಆರಾಮ್ಗಿರ್ಬೋದು ತಾರೆ, ಹೆಂಗೂ ಸೆಲೆಕ್ಷನ್ ಮಾಡ್ಬಿಟ್ಟಿದ್ದಾರೆ ದೇವ್ರು, ಹೆಂಗರು ಇವ್ನ ಆಯ್ಕೆ ಮಾಡ್ಬಿಟ್ಟವ್ರೆ. ಇವ್ರು ಹೆಂಗಿದ್ರೆ ಏನಂತ ದೇವ್ರು ಕರ್ಕೊಂತಾರಲ್ಲ, ಯಾಕಂದ್ರೆ ಫಿಕ್ಸ್ ಮಾಡ್ಬಿಟ್ಟಾರೆ, ಪರ್ದಕ್ಕೆ ಹೆಸರು ಬಿಟ್ಟಾರಲ್ಲ. ಅಂದ್ರೆ ಅಲ್ಲರಿ, ಅಪೊಸ್ಟಲ್ ಪೌಲ್ ಏನ್ ಹೇಳ್ತಾರೆ, ದೇವ್ರನ್ನ ಆಯ್ಕೆ ಮಾಡಿದ್ದಾರೆ ಅಲ್ವರ. ಏನ್ ಆಯ್ಕೆ ಮಾಡೋರೆ? ಯಾವುದೇ ಪ್ರತ್ಯೇಕವಾಗಿರಂತ ವ್ಯಕ್ತಿಗಳನ್ನ ಏನ್ ಮಾಡಕ್ ಹೋಗಿಲ್ಲ, ಆಯ್ಕೆ ಮಾಡಿಲ್ಲ ರೀ ಅಲ್ವರ. ಆದ್ರೆ ಆಯ್ಕೆ ಮಾಡಿದ್ದಾರೆ. ಏನಪ್ಪ ಆಯ್ಕೆ ಮಾಡಿದ್ರೆ ಅಂತ ನಾವೇನ್ ಮಾಡ್ಬೇಕು ಇವಾಗ? ಗಮನಿಸ್ಬೇಕು ಅಲ್ವರ. ಏನ್ ಗಮನಿಸ್ಬೇಕು ನೋಡಿ, ಇದೇ ಅಪೊಸ್ಟಲ್ ಪೌಲ್ ಎಫೆಸ ಬರೆದ ಸಭೆಗೆ ಹೇಳೋದು. ಏನ್ ಹೇಳ್ತಾರೆ? ಜಗತ್ ಉತ್ಪತ್ತಿಕ್ಕಿಂತ ಮುಂಚೆ ನಮ್ಮನ್ನ ಆಯ್ಕೆ ಮಾಡೋರಂತೆ. ಕರೆಕ್ಟಾ? ಅದೇ ಅಪೊಸ್ಟಲ್ ಪೌಲ್ ಹೇಳ್ತಾರೆ, ಇಲ್ಲ ಇಲ್ಲ, ನನ್ನ ದೇಹನ ಜಜ್ಕೊಬೇಕಿಲ್ಲ, ನಾನೇ ಬಿದ್ದೋಗ್ಬಿಡ್ತೀನಿ ಅಂತ ಹೇಳ್ತಾರೆ ಅಲ್ವರ. ಹಂಗ್ರೆ ಏನರ್ಥ? ಏನ್ ಆಯ್ಕೆ ಮಾಡಿದ್ರೆ ಅಂತ ನಾವು ಓದ್ಬೇಕು. ಹೆಂಗ್ ಓದ್ಬೇಕು? ತಿರ್ಗಾ ಅದೇ ವಾಕ್ಯ ಇನ್ನೊಂದ್ಸತಿ ಓದ್ಬೇಕು. ನಾವು ಔಟ್ ಸ್ಟಡಿ ಬೈಬಲ್ ಏನ್ ನೋಡಿದಿರಿ? ಬೈಬಲ್ನ ಅರ್ಥ ಮಾಡ್ಕೊಳಕ್ಕೆ 10 ವಿಧಾನಗಳು. ಒಂದು ವಿಧಾನ ಕಾಂಟೆಕ್ಸ್ಟುಯಲ್ ಸ್ಟಡಿ. ಕಾಂಟೆಕ್ಸ್ಟ್ ಓದ್ಬೇಕು. ಏನ್ ಹೇಳ್ತಾ ಇದೆ ಕಾಂಟೆಕ್ಸ್ಟ್ ಓದ್ಬಿಟ್ಟು ನಾವು ತಿಳ್ಕೊಬೇಕ್ರಿ ಅದರ. ನೋಡಿ, ಓದೋಣ ಕಾಂಟೆಕ್ಸ್ಟ್ ಏನಂತ ಹೇಳ್ತಾ ಇದೆ. ಇನ್ನೊಂದ್ಸತಿ ಓದ್ರಿ ಯಾರಾದ್ರೂ. ಎಫೆಸರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಾಕ್ಯ ಇನ್ನೊಂದ್ಸತಿ ಓದಿ ನೋಡೋಣ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ನೋಡ, ನಮ್ಮನ್ನು ಜಗತ್ತುತ್ಪತ್ತಿಕ್ಕಿಂತ ಮುಂಚೆ ಕ್ರಿಸ್ತನಲ್ಲಿ ಆದುಕೊಂಡ್ರು. ಏನಕ್ಕಾಗಿ ಆದ್ಕೊಂಡ್ರಂತೆ? ಏನಾಗಿರ್ಬೇಕು ಅಂತ ಆದ್ಕೊಂಡ್ರಂತೆ? ಯಾವ ತರ ಇರ್ಬೇಕು ಅಂತ ಆದ್ಕೊಂಡ್ರಂತೆ? ಯಾರು ಗಮನಿಸಿದ್ರ? ಪರಿಶುದ್ಧರಾಗಿರ್ಬೇಕು. ಅಬ್ಸರ್ವ್ ಮಾಡಿದ್ರ? ಪ್ರೀತಿಯಲ್ಲಿ ನಡೆದು. ಅಲ್ಲಿ ಏನ್ ಹೇಳ್ತಾರೆ? ನಾವು ಪ್ರೀತಿಯಲ್ಲಿ ನಡೆದುಕೊಂಡು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರಾಗಿರ್ಬೇಕು ಅಂತ ಆಯ್ಕೆ ಮಾಡಿದಾರೆ. ಅಷ್ಟೇ ಹೊರತುವೆ ನಾನು ರಾಜು ಇರ್ಬೇಕಲ್ಲಿ, ಭಾರತಿ ಇರಬೇಕು, ಜೇಕಬ್ ಇರ್ಬೇಕು, ಜೋಯಲ್ ಇರ್ಬೇಕು, ಜೋಸಫ್ ಇರ್ಬೇಕು ಅಂತ ಏನ್ ಮಾಡ್ಲಾರಿ ಇವರು? ಅವ್ರು ಆಯ್ಕೆ ಮಾಡ್ಲಾರಿ. ಏನಂತ ಆಯ್ಕೆ ಮಾಡಿದಾರಲ್ಲಿ? ನಾವು ಪರಿಶುದ್ಧರು, ಅದರ ಪ್ರೀತಿಯಲ್ಲಿ ನಡೆದುಕೊಳ್ಬೇಕು, ದೋಷವಿಲ್ಲದವರಾಗಿರ್ಬೇಕು ಅಂತ ಏನ್ ಮಾಡಿದಾರೆ ಅಂತ ದೇವರು ಜಗತ್ತುತ್ಪತ್ತಿಕ್ಕಿಂತ ಮುಂಚೆ ಆಯ್ಕೆ ಮಾಡೋದು. ಹಂಗಾರೆ ಏನ್ ಆಯ್ಕೆ ಮಾಡೋದು ದೇವರು? ಇಲ್ಲಿ ಇಂಡಿವಿಜುವಲ್ಸ್ಗಳನ್ನ ಆಯ್ಕೆ ಮಾಡಿಲ್ಲ ರೀ, ಒಬ್ಬೊಬ್ಬ ವ್ಯಕ್ತಿಗಳನ್ನ ಹೆಸರಿಟ್ಟು ಆಯ್ಕೆ ಮಾಡಿಲ್ಲ ರೀ. ಏನ್ ಆಯ್ಕೆ ಮಾಡೋರೆ? ಆ ವ್ಯಕ್ತಿಗಳಿಗೆ ಇರ್ಬೇಕಂತ ಗುಣಗಳನ್ನ ಏನ್ ಮಾಡಿದ್ದಾರೆ? ಆಯ್ಕೆ ಮಾಡಿದ್ದಾರೆ ಅಲ್ವ. ಅದೇ ಹೇಳಿದ್ರು ನಿಂತೀನಿ. ನಾವೊಂದು ಯಾರು ಬೇಕಾದ್ರೆ ಇರ್ಬೋದು. ಇದು ಅದರ ಇಲ್ಲಿ ನೋಡಿ, ಇಲ್ಲಿ 19 ಜನ, 19 ಜನದಲ್ಲಿ 19 ಜನ ಇರ್ಬೋದು. ಯಾರು ಬೇಕಾದ್ರೆ ಇರ್ಬೋದು, ಹೆಸರುಗಳು ಯಾರು ಬೇಕಾದ್ರೆ ಇರ್ಬೋದ್ರಿ. ಆದ್ರೆ ಯಾರೇ ಇರ್ಬೋದು, ಅವ್ರು ಹೆಂಗಿರ್ಬೇಕು? ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಾನದಲ್ಲಿ ಹೆಂಗಿರ್ಬೇಕು? ಪರಿಶುದ್ಧರು ದೋಷವಿಲ್ಲದವ್ರು ಏನ್ರೇ ಆಗಿರ್ಬೇಕು ಆಗಿರ್ಬೇಕು ಅಂತ ಹೇಳ್ತಾರೆ. ಇದನ್ನೇ ಆಯ್ಕೆ ಮಾಡಿದ್ದಾರೆ. ಕ್ವಾಲಿಫಿಕೇಶನ್ಸ್ ಆಯ್ಕೆ ಮಾಡಿದ್ದಾರೆ ಹೊರತು ಇಂಡಿವಿಜುವಲ್ಸ್ ಅಲ್ಲ. ಚೆನ್ನಾಗಿ ಜ್ಞಾಪನ ಇಟ್ಕೊಳ್ರಿ. ನೋಡಿ, ವಾಕ್ಯ ಇದೆ, ಓದನ. ರೋಮಪುರದಲ್ಲಿ 8:29. ರೋಮಪುರದಲ್ಲಿ 8:29. ಪ್ರಜ್ವಲ್ ಬ್ರದರ್ ಓದ್ತೀರಾ? ಬ್ರದರ್. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ನೋಡ್ರ, ಮೊದಲೇ ನೇಮಿಸಿದ್ರಂತೆ. ಏನಂತ ನೇಮಿಸಿದ್ರು ದೇವರು? ಏನ್ ನೇಮಿಸಿದ್ರಂತೆ? ಪರಿಶುದ್ಧರು ಪ್ರೀತಿಯಲ್ಲಿ ನಡೆದುಕೊಂಡು. ಈ ವಾಕ್ಯದಲ್ಲಿ ಬಂತು ರೋಮಪುರದಲ್ಲಿ 8:29 ಏನ್ರಿ? ಅವ್ರನ್ನ ಏನ್ರಿ ಮೊದಲು ನೇಮಿಸಿದ್ರು. ಮೊದಲು ಅಂತ ಹೇಳ್ತಾರಲ್ಲ, ಏನಾಗಿರ್ಬೇಕು ಅಂತ? ಏನಾಗಿರ್ಬೇಕು ಅಂತ? ಅದೆಲ್ಲ ಪರಲೋಕದಲ್ಲಿ ಇರ್ಬೇಕು ಅಂತನಾ? ಮಗನ ಸಾರೂಪ್ಯ. ಅಂಡರ್ಲೈನ್ ಮಾಡ್ಕೊಳ್ರಿ. ಯಾರ್ಯಾರನ್ನೆಲ್ಲ ದೇವ್ರ ಕರೆದ್ರು ಏನ್ರಿ? ತನ್ನ ಮಗನಿಗೆ ಅನೇಕ ಮಂದಿ ಸಹೋದರಗಳು ಇದ್ದು
ಅದರಲ್ಲಿ ಅವನೇನಾಗಿರ್ಬೇಕಂತೆ ಹಿರಿಯನಾಗಿದ್ದು ಉದ್ದೇಶಿಸಿ ತಾನು ಯಾರನ್ನೆಲ್ಲ ತನ್ನವರೆಂದು ಮೊದಲು ದೇವ್ರು ತಿಳ್ಕೊಂಡ್ರು ಅವರೆಲ್ಲರೂ ತನ್ನ ಮಗನ ಸ್ವಾರೂಪ್ಯ ಉಳ್ಳವರಾಗಿ ಇರಬೇಕು ಅಂತ ದೇವ್ರು ಫಸ್ಟೇ ಫಿಕ್ಸ್ ಮಾಡಿದಂತೆ. ಅಂದ್ರೆ ದೇವ್ರು ಏನಪ್ಪ ಫಿಕ್ಸ್ ಮಾಡಿದ್ದಾರೆ, ಯಾರೆಲ್ಲ ಪರಲೋಕ ರಕ್ಷಣೆಗೆ ಬರ್ತಾರೋ ಯಾರು ಬೇಕಾದ್ರೂ ಬರ್ಬೋದು. ನೋ ನೋ ಏನಂತಾರೆ ರಿಸ್ಟ್ರಿಕ್ಷನ್ಸ್. ಯಾರು ಬೇಕಾದ್ರೂ ಧಾರಾಳವಾಗಿ ಬರ್ಬೋದು, ಆದ್ರೆ ಯಾರು ಬೇಕಾದ್ರೂ ಬರ್ಬೋದು. ಆದ್ರೆ ಒಂದೇ ಒಂದು ಕ್ವಾಲಿಫಿಕೇಶನ್ ಇರಬೇಕು. ಅವ್ರು ಯಾರ ತರ ಇರ್ಬೇಕು? ಕ್ರಿಸ್ತನ ಸಾರೂಪ್ಯ. ಜೀಸಸ್ ಕ್ರೈಸ್ಟ್ ಜೆರಾಕ್ಸ್ ಕಾಪಿ ಆಗಿರ್ಬೇಕ್ರಿ. ಈ ಜೆರಾಕ್ಸ್ ಕಾಪಿ ಆಗ್ಬಿಟ್ಟು ಅಂತಂದ್ರೆ ಪಾರಲೋಕಕ್ಕೆ ಯಾರು ಬೇಕಾದ್ರೆ ಏನಾಗ್ಬೋದ್ರಿ, ಹೋಗ್ಬೋದ್ರು ಅಲ್ವರ. ಆದ್ರೆ ಈ ಜೆರಾಕ್ಸ್ ಕಾಪಿ ಇಲ್ಲ ಅಂತಂದ್ರೆ ಪರಲೋಕಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ. ಈ ಗುಣಗಳನ್ನೇ ದೇವ್ರು ಫಿಕ್ಸ್ ಮಾಡಿರೋದು ಹೊರತು ಇಂಡಿವಿಜುವಲ್ಸ್ನ ಅಲ್ಲ. ನೋಡಿ 12 ಜನ ಅಪೋಸ್ಟಲ್ಸ್ ಇದ್ರಿ. 12 ಜನ ಅಪೋಸ್ಟಲ್ಸ್ನ ಪ್ರಾರ್ಥನೆ ಮಾಡಿ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ಆಯ್ಕೆ ಮಾಡಿದ್ರೆ ಯೂದಾಸ್ ಯೇಸು ಕ್ರಿಸ್ತನ ಏನ್ ಮಾಡ್ಬಿಟ್ರ, ಹಿಡ್ಕೊಬಿಟ್ರು ಅಲ್ವರ. ಇವಾಗ ಯೂದಾಸು ಒಬ್ರು ಹಿಡ್ಕೊಬಿಟ್ಟಿದ ತಕ್ಷಣ ಯೂದಾಸ ಸ್ಥಾನ ದೇವ್ರು ಯಾರು ಕೊಟ್ರು? ನೆಕ್ಸ್ಟ್ ಪೌಲು ಕೊಟ್ರು. ನೋಡಿ, ಜಗತ್ತುತ್ಪತ್ತಿಗಿಂತ ಮುಂಚೆನೆ 12 ಜನ ಅಪೋಸ್ಟಲ್ಸ್ ಏನ್ ಮಾಡಿದ್ರು, ಆಯ್ಕೆ ಮಾಡಿದ್ರು. ಹಂಗಾರೆ ಏನರ್ಥ? 12 ಜನ ಅಪೋಸ್ಟಲ್ಸ್ ಹೆಸರುಗಳು ಆಯ್ಕೆ ಮಾಡಿದ್ರಾ? ಇಲ್ಲ ರೀ. ಅಪೋಸ್ಟಲ್ಸ್ ಆಗ್ಬೇಕಂತ ಏನ್ ಗುಣಲಕ್ಷಣಗಳಿರ್ಬೇಕು ಅದನ್ನೆಲ್ಲ ಫಿಕ್ಸ್ ಮಾಡಿದ್ರು. 12 ಜನದಲ್ಲಿ ಯಾರು ಬೇಕಾದ್ರೆ ಬರ್ಬೇಕಾಗಿತ್ತು. ಅದ್ರಲ್ಲಿ 12 ಜನದಲ್ಲಿ ಒಬ್ರು ಏನಾಗ್ಬೇಕಾಗಿತ್ತು, ಯೇಸು ಕ್ರಿಸ್ತನ ಹಿಡ್ಕೊಡೋರು ಆಗ್ಬೇಕಾಗಿತ್ತು. ಯಾರೋ ಅಂತ ಫಿಕ್ಸ್ ಆಗಿರ್ಲ ರೀ. ಹಳೆ ಒಡಂಬಡಿಕೆಲ್ಲ ಇದೆ, ನನ್ನ ಜೊತೆಗಿದ್ದವನು ಒಬ್ಬನು ನನ್ನ ಮೇಲೆ ಕಾಲೆತ್ತಾನೆ ಅಂತ. ಒಬ್ರು ಫಿಕ್ಸ್ ಆಗ್ಬೇಕಾಗಿತ್ತು. ಅದು ಯಾರು ಅಂತೇನಿಲ್ಲ. ಇಲ್ಲ, ಆಕ್ಚುಲಿ ಬೈಬಲ್ ಅಲ್ಲಿ ಯೂದಾಸ್ ಬಿಟ್ರೆ ನೆಕ್ಸ್ಟ್ ಯಾರಿಗಿತ್ತು ಚಾನ್ಸ್ ಯೇಸು ಕ್ರಿಸ್ತನ ಹಿಡ್ಕೊಡೋದಿಕ್ಕೆ? ಗೊತ್ತಾ ಯಾರಿಗಾರ? ಅಲ್ಲಲ್ಲ, ಯೇಸು ಕ್ರಿಸ್ತನ ಹಿಡ್ಕೊಡೋದಿಕ್ಕೆ, ಯೇಸು ಕ್ರಿಸ್ತನ ಹಣಕ್ಕೆ ಮಾರ್ಕೊಡೋದಿಕ್ಕೆ ಯೂದಾಸ್ ಬಿಟ್ರೆ ಸೇತಾನ ಇನ್ನೊಬ್ಬರನ್ನ ಇಟ್ಕೊಂಡಿದ್ದ. ಯಾರು? ಯಾರನ್ನ ಗೊತ್ತಿಲ್ವಾ? ನೋಡ್ರ ಪೇತ್ರ ಪರಲ್ಲಪ್ಪ ಬ್ರದರ್ ಬೈಬಲ್ ಓದ್ತಾರೆ, ವೆರಿ ಗುಡ್. ಸೇತಾನ ಏನ್ ಮಾಡಿದ್ದ, ಇಬ್ರು ಇಟ್ಕೊಂಡಿದ್ದ ಚಾಯ್ಸು. ಎಲ್ಲಿ ಯೂದಾಸು ಮನ್ಸ್ಕಿನ್ಸ್ ಮಾರ್ಬಿಟ್ರೆ ಟಕ್ ಅಂತ ಇಮ್ಮಟಕ್ಕೆ ಪೀಟರ್ ಇಟ್ಕೊಳೋಣ, ಪೀಟರ್ ಮುಖಾಂತರ ಯೇಸು ಕ್ರಿಸ್ತನ ಹಿಡ್ಕೊಬಿಡ ಅಂತ ಕಾಯ್ತಾ ಇದ್ದ ನೋಡ್ರಿ. ಎಲ್ಲ ವಾಕ್ಯ ಇರೋದನ್ನ ಹೇಳ್ತಾರೆ, ಎಲ್ಲ ವಾಕ್ಯ ಐತ್ರಿ. ಏನ್ ಬೇಕಾದ್ರೆ ಡೌಟ್ ಕೇಳ್ರಿ, ನಿಮ್ಗೆ ಎಲ್ಲ ಸತ್ಯವಾದ ಮುಖಾಂತರ ಉತ್ತರ ಕೊಡ್ತೀವಿ. ಎದ್ರಲೇಬೇಡಿ, ನಾವು ಎದ್ರಕೊಳಕ್ ಹೋಗಲ್ಲ. ಆದ್ರೆ ನಿಮಗೆ ಸತ್ಯವಾದ ನಂಬಿಕೆ ಇರ್ಬೇಕಷ್ಟೇ ನೋಡ್ರಿ. ಅದಕ್ಕೆ ಏನಾಗ್ತಾರೆ, ಯಾರು ಬೇಕಾದ್ರೂ ಇರ್ಬೋಯ್ತು, ಪೇತ್ರನ ಇರ್ಬೋಯ್ತು, ಯೂದಾಸ್ ಇರ್ಬೋದು. ಯೇಸು ಕ್ರಿಸ್ತ ಹೇಳ್ತಾರೆ, ಪೇತ್ರನೇ ನಿನಗ್ ನಾನು ಪ್ರಾರ್ಥನೆ ಮಾಡಿದೀನಿ, ನೀನು ಜಯ ಹೊಂದಿದ್ಮೇಲೆ ನೀನ್ ಸಹೋದರಗಳನ್ನ ಬಲಪಡಿಸು ಅಂತ ಹೇಳ್ತಾರೆ. ಸೇತ ನಿನ್ನ ಗೋಧಿಯಂತೆ ಒಣಿಬೇಕು ಅನ್ನೋ ದೇವತ ಪರ್ಮಿಷನ್ ಕೇಳೋಣ ಅಂತ ಹೇಳ್ತಾರೆ. ನಾನ್ ನಿನ್ಗೋಸ್ಕರ ಸ್ಪೆಷಲ್ ಆಗಿ ಪ್ರೇ ಮಾಡಿದ್ದೀನಿ ಹೇಳ್ತಾರೆ. ನೋಡ್ರ, ಸೇತಾನ ಡಬಲ್ ಚಾಯ್ಸ್. ಏನೋ ಬಿಟ್ರೆ ಜೀಸಸ್ ಥ್ರೂ ಜುಡಾಸ್ ಥ್ರೂ ಪೀಟರ್. ಅದರ ಅದಕ್ಕೆ ಕರ್ತನಲ್ಲಿ ಯಾವಾಗ ಯೂದಾಸನ್ನ ಸಿಗಾಕೊಂಡು ಆ ಸ್ಥಾನನ ದೇವ್ರು ಯಾರಿಗಪ್ಪ ಕೊಟ್ರು ಅಂದ್ರೆ ಏನ್ರಿ, ಅಪೊಸ್ತಲ ಪೌಲು ಕೊಟ್ರು. ಯಾಕೆ ಅಂದ್ರೆ ಆ ಗುಣಲಕ್ಷಣಗಳು ಯಾರಲ್ಲಿ ಇತ್ತು ಕರೆಕ್ಟಾಗಿ? ಅಪೊಸ್ತಲ ಪೌಲಲ್ಲಿ ಇತ್ತು ಅಲ್ವರ. ಅದನ್ನ ನೋಡ್ಬೇಕಾದ್ರೆ ಇದು ಹೇಗಪ್ಪ ಅಂತಂದ್ರೆ ಒಂದು ಮಿಲಿಟರಿ ಸೆಲೆಕ್ಷನ್. ನೋಡಿ, ಮಿಲಿಟರಿಗೆ 1000 ಜನ ಬೇಕು ಅಂತ ಏನ್ ಮಾಡ್ತಾರೆ, ಅಲ್ಲಿ ಹೆಸರುಗಳನ್ನ ಫಿಕ್ಸ್ ಮಾಡಲ್ಲ ರೀ. ಇಂತಿಂತವನೇ ಇರಬೇಕು, ಇಂತಿಂತ ಗುಣಲಕ್ಷಣ ಇರೋನೇ ಇರಬೇಕು ಅಂತ ಏನ್ ಮಾಡಲ್ಲ, ಫಿಕ್ಸ್ ಮಾಡಲ್ಲ. ಹೆಸರುಗಳನ್ನ ಏನು ಫಿಕ್ಸ್ ಮಾಡಲ್ಲ, ಆದ್ರೆ ಗುಣಗಳನ್ನ ಫಿಕ್ಸ್ ಮಾಡ್ತಾರೆ. ಅವನ ಹೈಟ್ ಹಿಂಗಿರ್ಬೇಕು, ಅವನ ಥೈಸೆಪ್ಸ್ ಹಿಂಗಿರ್ಬೇಕು, ಬೈಸೆಪ್ಸ್ ಹಿಂಗಿರ್ಬೇಕು, ಅವನ ವಿಷನ್ ಹಿಂಗಿರ್ಬೇಕು, ಅವನ ಕ್ಯಾರೆಕ್ಟರ್ ಹಿಂಗಿರ್ಬೇಕು, ಅವನ ಹೆಲ್ತ್ ಹಿಂಗಿರ್ಬೇಕು, ಆಮೇಲೆ ಅವನ ಕ್ವಾಲಿಫಿಕೇಶನ್, ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಾಗಿರ್ಬೇಕು, ಇದನ್ನೆಲ್ಲ ಫಸ್ಟೇ ಫಿಕ್ಸ್ ಮಾಡ್ಬಿಡ್ತಾರೆ. ಯಾರ್ಯಾರೆಲ್ಲ ಇಂಟರ್ವ್ಯೂಗೆ ಬಂದವ್ರಿಗೆಲ್ಲರಿಗೂ ಯಾರ್ಯಾರಿಗೆಲ್ಲ ಈ ಗುಣಗಳಿದೆಯೋ ಅವ್ರಿಗೆಲ್ಲರಿಗೂ ಏನಾಗ್ತಾರೆ, ಅಲ್ಲಿ ಅಡ್ಮಿಷನ್ ಸಿಗ್ತದೆ. ಅವರೆಲ್ಲ ಮಿಲಿಟರಿ ಪರ್ಸನ್ ಆಗ್ತಾರೆ. ಹಂಗಂದಿದ ತಕ್ಷಣ ಅವರು ಇಂಟರ್ವ್ಯೂ ಬರೋಕ್ಕಿಂತ ಮುಂಚೆನೇ ಅವ್ರ ಹೆಸರನ್ನ ಕರೆದಿ ಆಯ್ಕೆ ಮಾಡ್ಬಿಟ್ರು ಅಂತ ಹೇಳ್ತಾರಾ? ಇಲ್ಲ ರೀ. ಕ್ವಾಲಿಫಿಕೇಶನ್ಸ್ ಫಿಕ್ಸ್ ಮಾಡ್ತಾರೆ, ನಂಬರ್ಗಳನ್ನ ಫಿಕ್ಸ್ ಮಾಡ್ತಾರೆ ಅಲ್ರ. ಅವ್ರಿಗೆ ಇಂತಿಂಥದ್ದೆಲ್ಲ ಓದು ವಿದ್ಯಾಭ್ಯಾಸ ಎಲ್ಲ ಇರ್ಬೇಕು ಅಂತ ಫಿಕ್ಸ್ ಮಾಡ್ತಾರೆ ಅಷ್ಟೇ ಹೊರತು ಹೆಸರುಗಳನ್ನ ಫಿಕ್ಸ್ ಮಾಡಲ್ಲ. ಚೆನ್ನಾಗಿ ದಯವಿಟ್ಟು ಕ್ಯಾಮ್ರಾ ಇಟ್ಕೊಳ್ಳಿ ಅಲ್ರ. ಎರಡಿಗೂ ತುಂಬಾ ವ್ಯತ್ಯಾಸ ಇದೆ ರೀ. ಇವಾಗ ಕಾಲೇಜಲ್ಲಿ ಅಡ್ಮಿಷನ್ ಕಟ್ ಆಫ್ ಪರ್ಸೆಂಟೇಜ್ ಇರ್ತಾರೆ. MBBS ಡಾಕ್ಟರ್ ಹೋದ್ರಿಗೆ 99% ಅಂದ್ಬಿಟ್ಟು ಅದು ಯಾರು ಕೊಡ್ತಾರೆ ಸೀಟು? ಯಾರ್ಯಾರೆಲ್ಲ 99% ಮೇಲೆ ಅಚೀವ್ ಮಾಡಿದಾರೋ ಎಲ್ಲರಿಗೂ ಫ್ರೀ ಸೀಟ್ ಅದರ. ಇದು ಫಿಕ್ಸ್ ಮಾಡಿರ್ತಾರೆ. ಅದು ಯಾರು ಬೇಕಾದ್ರೆ ಬರ್ಬೋದು, ನಾನು ಬರ್ಬೋದು, ನೀವು ಬರ್ಬೋದು. ಆದರೆ ನಮಗೆ 97 ಬಂದರೆ ವಿ ಆರ್ ನಾಟ್ ಎಲಿಜಿಬಲ್ ಫಾರ್ ಇಟ್. ನಮ್ಮನ್ನ ಆಯ್ಕೆ ಮಾಡಿಲ್ಲ, ಅವ್ರನ್ನ ಏನು ಮಾಡೋರು ಆಯ್ಕೆ ಮಾಡೋರೆ. ಹೆಸರುಗಳನ್ನ ಆಯ್ಕೆ ಮಾಡಲ್ಲ, ಗುಣಗಳನ್ನ ಕ್ವಾಲಿಫಿಕೇಶನ್ ಫಿಕ್ಸ್ ಮಾಡೋರೆ. ಇದೇ ರೀತಿ ಕ್ರಿಸ್ತನಿಗೆ ದೇಹಕ್ಕೆ ಅಂಗವಾಗಿರೋಂಥ ಸಭೆ, ದೇವರ ಗರ್ಭಗುಡಿಯಾಗಿರೋಂಥ ಸಭೆ, ಅವ್ರು ಎಷ್ಟು ಜನ ಇರಬೇಕು ಅಂತ ಕೂಡ ದೇವರು ಫಸ್ಟೇ ಫಿಕ್ಸ್ ಮಾಡಿಬಿಡಿದಾರೆ.
ಏನ್ರಿ ಹೆಸರುಗಳನ್ನ ಫಿಕ್ಸ್ ಮಾಡಿಲ್ಲ, ಅವರ ಸಂಖ್ಯೆ ಎಷ್ಟು ಜನ ಇರಬೇಕು ಅಂತ ಫಿಕ್ಸ್ ಮಾಡಿದ್ರು. ಹೇಗೆ ಅಂತಂದ್ರೆ ಹಳೆ ಕಾಲದಲ್ಲಿ ಈ ಮಹಾಯಾಜಕರನ್ನ ದೇವರೇ ಮಾಡೋರು, ಕರೆಯೋರಿ. ಮಹಾಯಾಜಕನ ಕರೆದ್ಬಿಟ್ಟು ಮಹಾಯಾಜಕನ ಏನಪ್ಪ ಮಾಡೋರು ಅಂದ್ರೆ ಅಭಿಷೇಕ ಮಾಡ್ಬಿಟ್ಟು ಮಹಾಯಾಜಕನ ಹುದ್ದೆಗೆ ಅವನ್ನ ಕರೆಯೋರು. ಅಂದ್ರೆ ಕರಿಬೇಕಾದ್ರೆ ಏನಪ್ಪ ಇತ್ತು ಅಂತಂದ್ರೆ ಯಾರು ಬೇಕಾದ್ರೂ ಮಹಾಯಾಜಕನ ಹುದ್ದೆಗೆ ಬರ್ಬೋದ್ರಿ. ಆದ್ರೆ ಇದು ಯಾರಿಂದ ಬರ್ಬೇಕು ಅಂತಂದ್ರೆ ಆರೋನಿನ ವಂಶದವ್ರು ಮಾತ್ರ ಆಗಿರ್ಬೇಕಾಗಿತ್ತು, ಮೊದಲನೇ ಕ್ವಾಲಿಫಿಕೇಶನ್. ಎರಡನೇದು ಅವನ್ ಅಂಗವಿಕಲನಾಗಿರಬಾರದು, ಈ ಶುಡ್ ನಾಟ್ ಬಿ ಎ ಹ್ಯಾಂಡಿಕ್ಯಾಪ್ ಪರ್ಸನ್ ಅಂತಂದ್ಬಿಟ್ಟು ಈ ಗುಣಗಳನ್ನ ದೇವ್ರು ಫಸ್ಟ್ ಏನ್ ಮಾಡಿದ್ರು, ಫಿಕ್ಸ್ ಮಾಡಿದ್ರು ಅಲ್ವರ. ಯಾರು ಬೇಕಾದ್ರೆ ಬರ್ಬೋದು, ಆರೋನ್ಗೆ ಇಷ್ಟು ಜನ ಮಕ್ಳವ್ರಿ, 1000 ಜನ ಮಕ್ಳವ್ರ, 1000 ಜನ ಬರ್ಬೋದು. ಆದ್ರೆ ಈ ಗುಣಗಳೇನಾಗಬೇಕು ಅವರಲ್ಲಿ ಕಂಡು ಬರಬೇಕು. ಏನದು ಓದ ನೋಡಿದ್ದೀನಿ, ಯಾಜಕ ಕಾಂಡ 21ನೇ ಅಧ್ಯಾಯ 17ರಿಂದ 21. ಸೈಮನ್ ಬದರ್ ಓದಿ. ನೀನು ಆರೋನನಿಗೆ ಹೀಗೆ ಆಜ್ಞಾಪಿಸು, ನಿನ್ನ ಸಂತತಿಯವರ ಎಲ್ಲಾ ತಲಾಂತರಗಳಲ್ಲಿಯೂ ಯಾವ ಅಂಗಹೀನನೂ ದೇವರ ಆಹಾರವನ್ನು ಸಮರ್ಪಿಸೋದಕ್ಕೆ ಸನ್ನಿಧಿಗೆ ಬರಬಾರದು. ಅಂಗಹೀನನು ದೇವರ ಸನ್ನಿಧಾನಕ್ಕೆ ಬರಲೇಬಾರದು ಅಂತ ಹೇಳ್ತಾರೆ. ಆಮೇಲೆ ಬದರ ಅಂಗಹೀನನು ಈ ಕಾರ್ಯವನ್ನು ವಹಿಸಿಕೊಳ್ಳಲೇ, ಅವನು ಕುರುಡನಾಗಲಿ, ಕುಂಟನಾಗಲಿ, ಕೊರೆಮೂಗನಾಗಲಿ, ವಿಪರೀತ ಅವಯವಗಳ ಉಳ್ಳವನಾಗಲಿ, ಕೈಕಾಲು ಮುರುಕನಾಗಲಿ, ಗೂನು ಗುಜ್ಜಾರಿಯಾಗಲಿ, ಹೂಗಣ್ಣ ಕಾಯಿಗಣ್ಣನಾಗಲಿ, ಕಜ್ಜಿ ತುರಿಗಳುಳ್ಳವನಾಗಲಿ, ಬೀಜ ದೋಷಗಳುಳ್ಳವನಾಗಲಿ, ಬೇರೆ ಯಾವ ಕಳಂಕವಿದ್ದವನಾಗಲಿ ಕರ್ತನಿಗೆ ಹೋಮ ದ್ರವ್ಯಗಳನ್ನು ಸಮರ್ಪಿಸುವುದಕ್ಕೆ ಸನ್ನಿಧಿಗೆ ಬರಬಾರದು. ನೋಡ್ರಿ, ಬರಬಾರದು ಅವನು ಹೆಂಗಿರ್ಬೇಕಂತೆ, ಅವನು ದೇವರ ಸನ್ನಿಧಿಗೆ ಬರ್ಬೇಕ್ರೆ ಅಂಗಹೀನನು, ವಿಪರೀತ ಅವ್ಯಂಗಳು ಉಳ್ಳವನು. ಏನ್ರ ವಿಪರೀತ ಅಂಗಗಳನ್ನ ಉಳ್ಳವನು ಅಂದ್ರೆ 6 ಬೆಳ್ಳಿರ್ತ ನೋಡಿದ್ರಿ ಏನ್ರಿ, 6 ಬೆಳ್ಳಿರೋ ಬರಂಗಿಲ್ಲ. ನಮ್ಮ ಥರ ನಾರ್ಮಲ್ ಆಗಿ ಮನುಷ್ಯಗೆ ಅದೇ ಬೆಳಿಬೇಕು. ಅದರ ಮೂಗು ಚೆಪ್ಪೆ ಆಗಿರೋ ಬರಂಗಿಲ್ಲ, ಒಂಡ್ರೆ ಕಣ್ಣು ಬರಂಗಿಲ್ಲ, ಅದರ ಕಿವಿ ಹ್ಯಾಂಡಿಕ್ಯಾಪ್ ಆಗಿರೋಲ್ಲ, ಕುಂಟನ್ ಬರಂಗಿಲ್ಲ, ಗೂನು ಬೆನ್ನ ಬರಂಗಿಲ್ಲ ಅಲ್ವರ. ನನಗೆ ಬರೀ 9 ಬೆಳ್ಳಿನ ಬರಂಗಿಲ್ಲ. ಯಾಕೆ ಅಂದ್ರೆ ಅದು ದೇಹ. ಆ ದೇಹಕ್ಕೆ ಎಲ್ಲ ನಂಬರ್ಸ್ ಏನಾಗಿದೆ, ಫಿಕ್ಸ್ ಆಗಿದೆ. 10 ಬೆಳ್ಳಿರ್ಬೇಕು, 10 ಇರ್ಬೇಕ್ರಿ. 11 ಇದ್ರೂ ಆಗಲ್ಲ, 9 ಇದ್ರೂ ಆಗಲ್ಲ. ಕಣ್ಗಳು 2 ಇರ್ಬೇಕು, 2 ಇರ್ಬೇಕು. ಅದರ 1 ಇದ್ರೆ ಆಯ್ತಾರ, ಇಲ್ಲ ಅಯ್ಯೋ ನಾನೇನ್ ಮಾಡ್ಲಿಲ್ಲ ಹುಟ್ಬಿಟ್ಟಿದ್ರೆ ಅದೆಲ್ಲ ಆಗಲ್ಲ. ನೀನು ಮನೇಲಿರೋ, ಆದರೆ ನೀನು ಯಾಜಕನಾಗಿ ದೇವರಾಲಯದಲ್ಲಿ ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ರೀಸನ್ಸ್ ಇದೆ. ಏನಕ್ಕೆ ಅಂತ ಪಾಠ ದೇವ್ರ ಚಿತ್ರ ಮುಂದೆ ಬರೋ ಹೈಯರ್ ಕ್ಲಾಸಸ್ ಇದೆ, ನೋಡೋಣ ಅದನ್ನೆಲ್ಲ. ಆದರೆ ಏನ್ ಹೇಳ್ತಾರೆ ಇಲ್ಲಿ, ಕ್ವಾಲಿಫಿಕೇಶನ್ಸ್ ದೇಹದಲ್ಲಿ ಎಕ್ಸಾಕ್ಟ್ ನಂಬರ್ಸ್ ಇರ್ಬೇಕ್ರಿ. ಇದೇ ತರ ಸಭೆ ಅಂದ್ರೆ ಯಾರಪ್ಪ ಅಂದ್ರೆ ಕ್ರಿಸ್ತನ ದೇಹಕ್ಕೆ ಅಂಗಗಳು. ಆ ಅಂಗಗಳು ಸಂಖ್ಯೆ ಎಕ್ಸಾಕ್ಟ್ ಆಗಿರ್ಬೇಕ್ರಿ. ಅದ್ರಲ್ಲಿ ಒಂದು ಜಾಸ್ತಿ ಇಲ್ಲ, ಒಂದು ಕಮ್ಮಿ ಇಲ್ಲ. ಸರಿ, ಹಂಗಾರೆ ಕ್ರಿಸ್ತನ ಸಭೆ ಅವ್ರ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ ಅದು 1,44,000 ಜನ. ಸರಿ, ಇದೆಲ್ಲಿದೆ ಬದರ್ 1,44,000 ಜನ? ಇದು ಯೇಸು ಕ್ರಿಸ್ತನ ಸಭೆ ಅಂತ ಎಲ್ಲೈತೆ ಅಂದ್ರೆ ಬೈಬಲ್ ಅಲ್ಲಿ ಇದೆ. ಎಲ್ಲಪ್ಪ ಇದೆ? ಪ್ರಕಟಣೆ 14ನೇ ಅಧ್ಯಾಯ 1ನೇ ವಾಕ್ಯ. ಪ್ರಕಟಣೆ 14ನೇ ಅಧ್ಯಾಯ 1ನೇ ವಾಕ್ಯ. ಜೋಸಫ್ ಬದರ್ ಓದ್ತೀರಾ? ಜೋಸಫ್ ಬದರ್, ರೆವಲ್ಯೂಷನ್ 4:1. ನಾನು ನೋಡಲಾಗಿ ಯಜ್ಞದ ಕುರಿಯಾದಾತನು ಚೀಯೋನ್ ಪರ್ವತದ ಮೇಲೆ ನಿಂತಿರುವುದನ್ನು ಕಂಡೆನು. ಆತನ ಜೊತೆಯಲ್ಲಿ 1,44,000 ಮಂದಿ ಇದ್ದರು. ಅವರವರ ಹಣೆಯ ಮೇಲೆ ಆತನ ಹೆಸರು, ಆತನ ತಂದೆಯ ಹೆಸರು ಬರೆಯಲ್ಪಟ್ಟಿದ್ದವು. ಯೇಸು ಕ್ರಿಸ್ತನ ಜೊತೆಗೆ ಸಿಯೋನ್ ಪರ್ವತದಲ್ಲಿ ಯಾರಪ್ಪ ಇದ್ರು ಅಂದ್ರೆ 1,44,000 ಜನ ಇದಂತೆ. ಅವರ ಹಣೆ ಮೇಲೆ ಅವರ ಹೆಸರು, ಅವ್ರ ತಂದೆ ಹೆಸರಿನಾಗಿತ್ತಂತೆ, ಬರ್ತಿತ್ತಂತೆ. ಏನಿದು ತಂದೆ ಹೆಸರು, ಅವ್ರ ಹೆಸರು ಅಂದ್ರೆ ಕ್ಯಾರೆಕ್ಟರ್, ಗುಣಗಳು ಎಲ್ಲಿದೆ? ಅವ್ರ ಮನ್ಸಲ್ಲಿದೆ, ಅವ್ರ ನೆತ್ತಿ ಮೇಲೆ ಬರ್ದಿದೆ, ಅವ್ರ ಮನ್ಸಲ್ಲಿದೆ. ಅದಕ್ಕೆ ನೋಡ್ಬೇಕಾದ್ರೆ ದೇವ್ರಿಗಿರಂತ ಜೆರಾಕ್ಸ್ ಕಾಪೀಸ್, ದೇವರ ಮಗನ ಸ್ವರೂಪದಲ್ಲಿ ಏನಾಗಿದ್ದಾರೆ ಇದ್ದಾರೆ. ಇವ್ರು ಎಷ್ಟಪ್ಪ ಅಂದ್ರೆ 1,44,000 ಅಂತ ಹೇಳ್ತಾರೆ. ಸರಿ, ಇದೇ ಸಂಖ್ಯೆನ ಪ್ರಕಟಣೆ 7ನೇ ಅಧ್ಯಾಯ ಕೂಡ ಕೊಟ್ಟಿದ್ದಾರೆ. ಓದ ನೋಡಿದ್ದೇನೆ. ಪ್ರಕಟಣೆ 7ನೇ ಅಧ್ಯಾಯ 4ನೇ ವಾಕ್ಯ. ಶಿಲ್ಪಾ ಸಿಸ್ಟರ್ ಓದ್ತೀರಾ? ಎಲ್ಲಿ ನಮ್ಮ ಗೌರಿಬಿನ್ನೂರು ಶಿಲ್ಪಾ ಸಿಸ್ಟರ್, ನವೀನ್ ಬದರ್ ಓದಿ. ರೆವಲ್ಯೂಷನ್ 7:4 ಓದಿ ಬದರ್.
ತಿರ್ಗಲ್ವಲ್ಲ ಪಾಶ ಇಲ್ಲ ನೀವು ಕನ್ನಡದಲ್ಲಿ ಓದಿ, ಅದೆಲ್ಲ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಆಮೇಲೆ. మరియు ముద్రించబడిన వారి లెక్క చెప్పగా వింటిని, ఇశ్రాయేలీయుల గోత్రములన్నిటిలో ముద్రింపబడిన వారు 1,44,000 మంది. వేల మంది. మీరు ఆంధ్ర పర్మిట్ కొట్టి ఉంది, కర్ణాటకలే చదువుతా ఎప్పుడు ఎలాగా? మీరు కన్నడలో చదవండి, చదవండి చదవండి. ಬರಲ್ಲ ಪಾಶ. ಕನ್ನಡ ಬರಲ್ವಾ? ಸರಿ ಆಯ್ತು, ಓಕೆ. ಬೇರೆ ಯಾರು ಓದ್ತಾರೆ ಕನ್ನಡದಲ್ಲಿ? ರೆವಲ್ಯೂಷನ್ ಕನ್ನಡ ಓದ್ತೀನಿ ಬ್ರದರ್. ಮುದ್ರೆ ಒತ್ತಿಸಿಕೊಂಡವರ ಸಂಖ್ಯೆಯು ಪ್ರಸಿದ್ಧವಾದಾಗ ಅದನ್ನು ನಾನು ಕೇಳಿಸಿಕೊಂಡೇನು. ಇಸ್ರೇಲರ ಪ್ರತಿಯೊಂದು ಕುಲಕ್ಕೆ ಸೇರಿದವರು ಮುದ್ರೆ ಒತ್ತಿಸಿಕೊಂಡವರ ಸಂಖ್ಯೆ 1,44,000 ಮಂದಿ. 1,44,000 ನೋಡಿ. ತಿರ್ಗಾ ಎಲ್ಲಿ ಕೊಟ್ಟಾರೆ? ರೆವಲ್ಯೂಷನ್ 7 ಚಾಪ್ಟರ್ ಕೊಟ್ಟಾರೆ. ಇವಾಗ ನೋಡ್ರಿ, 2ರಲ್ಲೂ ಕೊಟ್ಟವ್ರೆ. ಆದ್ರೆ ಇಲ್ಲಿ ಏನ್ ಮಾಡ್ಬಿಟ್ಟಾರೆ ಅಂದ್ರೆ, ಇಸ್ರೇಲಲ್ಲಿ ಏನ್ರಿ ಪ್ರತಿಯೊಂದು ಕುಲಕ್ಕೆ ಸೇರಿದವರು ಒತ್ತಿಸಿಕೊಂಡವರ ಸಂಖ್ಯೆ 1,44,000 ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಬ್ರದರ್ ಇದು ಇಸ್ರೇಲ್ ಹೇಳ್ತಾರೆ ಬ್ರದರ್, ಏನ್ ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ ಬಿಟ್ಟು ಬ್ರದರ್ ಅಂತ ಬಿಡ್ತಾರೆ ಎಷ್ಟೋ ಜನ. ಅಲ್ರ, ಇದು ಇಸ್ರೇಲಿಂದ ಒತ್ತಿಸ್ಕೊಂತಾ ಇರೋದು ಅಂತ ಹೇಳ್ತಾರೆ ಅಲ್ವರ. ಸರಿ, ಇದು ಯಾಕೆ ಹಿಂಗ್ ಕೊಟ್ಟಿದ್ದಾರೆ? ಇದೇ ವಾಕ್ಯನ ಪ್ರಕಟಣೆ 14ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಕೊಡ್ಬೇಕಾದ್ರೆ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಜಗತ್ತಿನ ಎಲ್ಲಾ ಕಡೆಯಿಂದ ಆಯ್ಕೆ ಮಾಡ್ತಾ ಇದಾರೆ ಅಂತ ಕೊಟ್ಟಿದ್ದಾರೆ, ಹೊರತು ಬರೀ ಇಸ್ರೇಲ್ ಅಂತ ಕೊಡ್ಲಿಲ್ಲ. ಅಬ್ಸರ್ವ್ ಮಾಡಿ, ನೋಡಿ, ಓದಿಂತೀನಿ ನೋಡೋಣ. ಇಲ್ಲಿ ರೆವಲ್ಯೂಷನ್ 14:3 ಪ್ರಜ್ವಲ್ ಬ್ರದರ್ ಓದ್ತೀರಾ? ರೆವಲ್ಯೂಷನ್ 14:3. ಅವರು ಸಿಂಹಾಸನದ ಮುಂದೆಯೂ ಆ 4 ಜೀವಿಗಳ ಮತ್ತು ಹಿರಿಯರ ಮುಂದೆಯೂ ಹೊಸ ಹಾಡನ್ನು ಹಾಡಿದರು. ಭೂಲೋಕದೊಳಗಿಂದ ಕೊಂಡುಕೊಳ್ಳಲ್ಪಟ್ಟ ಆ 1,44,000 ಜನರೇ ಹೊರತು ಬೇರೆ ಯಾರೂ ಆ ಹಾಡನ್ನು ಕಲಿಯಲಾರರು. ನೋಡ್ರ, ಭೂಲೋಕದಿಂದ ಇಸ್ರೇಲಿಂದ ಕೊಟ್ಟಿದ್ಯಾ? ನೋಡ್ರಿ, ಭೂಲೋಕದಿಂದ ಕೊಂಡುಕೊಳ್ಳಲ್ಪಟ್ಟ ಆ 1,44,000 ಜನ ಬಿಟ್ಟು ಬೇರೆ ಯಾರು ಹಾಡನ್ನು ಕಲಿಯಲಾರದು ಅಂತ ಹೇಳ್ತಾರೆ. 1,44,000 chosen from the entire earth ರೀ. ಇಸ್ರೇಲ್ ಅಲ್ವೇ ಅಲ್ಲ, ಇಸ್ರೇಲ್ ಮಾತ್ರ ಅಲ್ಲ. ಮತ್ತೆ ಸರಿ, ಈಗ ಪ್ರಕಟಣೆ ಯಾಕೆ ಇಸ್ರೇಲ್ ಅಂತ ಕೊಟ್ಟವ್ರೆ ಅಲ್ವರ? ನಾವೇನ್ ಮಾಡಬೇಕು, ಯಾಕೆ ಇಸ್ರೇಲ್ ಅಂತ ಹೆಸರು ಕೊಟ್ಟಾರೆ ನಾವೇನ್ ಮಾಡಬೇಕು, ಸ್ವಲ್ಪ ಥಿಂಕ್ ಮಾಡ್ಬೇಕು. ನೋಡ್ರಿ, ನಾವ್ ಏನೇ ಪ್ರಶ್ನೆ ಬಂದ್ಲು ಸತ್ಯವೇದದಲ್ಲಿ ಅದನ್ನ ಸ್ಕಿಪ್ ಮಾಡಿ ಹೋಗಂಗಿಲ್ಲ ರೀ. ಎಲ್ಲಾ ಪ್ರಶ್ನೆಗಳಿಗೆ, ಸತ್ಯವೇದ ಮುಖಾಂತರ ಬರೋ ಪ್ರಶ್ನೆಗಳಿಗೆ ಉತ್ತರ ಎಲ್ಲ ನೋಡಿರ್ಬೇಕು. ಉತ್ತರ ಎಲ್ಲಿ ನೋಡ್ಬೇಕು? ಸತ್ಯವೇದದಲ್ಲಿ ಹುಡುಕ್ಬೇಕು ಬ್ರದರ್. ಸತ್ಯವೇದದಲ್ಲಿ ಹುಡುಕ್ಬೇಕು. ಎಸ್, ಸತ್ಯವೇದದಲ್ಲಿ ಹುಡುಕ್ಬೇಕು ಅಲ್ವಾ? ಅದಕ್ಕೆ ಏನ್ರಿ ನಾವ್ ಏನ್ ಮಾಡಬೇಕು, ಫಸ್ಟ್ ಆಫ್ ಆಲ್ ಇವಾಗ ಸತ್ಯವೇದದಲ್ಲಿ ಇಸ್ರೇಲ್ ಅಂದ್ರೆ ಯಾರು, ಯಹೂದ್ಯರು ಯಾರು ಅಂತ ನಾವೇನ್ ಮಾಡಬೇಕು, ಸತ್ಯವೇದ ಪ್ರಕಾರ ನೋಡ್ಬೇಕು. ನೋಡ್ರಿ, ಯಹೂದ್ಯರ ಬಗ್ಗೆ ಹೇಳ್ತಾರೆ ಅಪೊಸ್ತಲ ಪೌಲ್ ಹೇಳ್ತಾರೆ ರೋಮಾಪುರದಲ್ಲಿ 9ನೇ ಅಧ್ಯಾಯ 6-8. ಶ್ವೇತಾಸ್ಟರ್ ಓದ್ತೀರಾ? ಶ್ವೇತಾಸ್ಟರ್ ರೋಮಾಪುರದಲ್ಲಿ 9ನೇ ಅಧ್ಯಾಯ 6-8 ಓದ್ತೀರಾ? ಯಾದಗಿರಿ ಶ್ವೇತಾ ಸಿಸ್ಟರ್. ಓಕೆ, ಸರಿ, ಓದ್ತೀರಾ? ಪ್ರಸನ್ನ ಓದಿ. ದೇವರು ಹೇಳಿದ ಮಾತು ತಪ್ಪಿತೆಂದು ನಾವು ಭಾವಿಸಕೂಡದು. ಯಾಕಂದರೆ ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಇಸ್ರಾಯೇಲರಲ್ಲ. ಏನ್ರಿ ಬ್ರದರ್, ಕರೆಕ್ಟಾಗಿ ಓದಿ ಬ್ರದರ್. ಏನ್ ಹಂಗಂತೀರಾ? ಇಸ್ರೇಲ್ ಅಲ್ಲಿ ಹುಟ್ಟಿದವರೆಲ್ಲರೂ ಏನಲ್ಲ ಅಂತ ಬ್ರದರ್? ಇಸ್ರಾಯೇಲರಲ್ಲ. ಅರೆ, ಮತ್ತೆ ಇನ್ಯಾರು? ಇಂಡಿಯನ್ಸಾ? ಇಸ್ರೇಲ್ ಹುಟ್ಟಿದವರು ಇಸ್ರೇಲರಲ್ಲ ಅಂದ್ರೆ ಇನ್ಯಾರು? ಇದು ನಾನು ಹೇಳ್ತಾ ಇಲ್ಲ ನೋಡ್ರಿ, ಬೈಬಲ್ ಹೇಳ್ತಾ ನೋಡ್ರಿ. ಇದ್ರ ಎಷ್ಟು ಚೆನ್ನಾಗಿದೆ. ಇನ್ನೊಂದ್ಸತಿ ಓದಿ ಬ್ರದರ್, ಕರೆಕ್ಟಾಗಿ ಓದ್ತಾ ಇದ್ರಾ? ದೇವರು ಹೇಳಿದ ಮಾತು ತಪ್ಪಿತೆಂದು ನಾವು ಭಾವಿಸಕೂಡದು. ಯಾಕೆಂದರೆ ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಇಸ್ರಾಯೇಲರಲ್ಲ. ಇಸ್ರೇಲ್ ಅಲ್ಲಿ ಹುಟ್ಟಿದವರೆಲ್ಲರೂ ಇಸ್ರೇಲ್ ಅಲ್ಲ ಅಂತಾರೆ. ಮತ್ತೆ ಇನ್ಯಾರು? ಮತ್ತೆ ಯಾರಪ್ಪ ಇಸ್ರೇಲ್ ಅಂತ ಹಂಗ್ ಕೇಳ್ಬೇಕು ನಾವು. ಬೈಬಲ್ ನೋಡಿ, ಅಪೊಸ್ತಲ ಪೌಲ್ ಹೇಳ್ತಾರೆ ಇಸ್ರೇಲ್ ಅಲ್ಲಿ ಹುಟ್ಟಿದ ಮಾತ್ರಕ್ಕೆ ಇಸ್ರೇಲ್ ಆಗೋದಕ್ಕೆ ಸಾಧ್ಯ ಇಲ್ಲಪ್ಪ ಅಂತ ಹೇಳ್ತಾ ಇದಾರೆ. ಹಂಗಾರೆ ಏನ್ ಮೀನಿಂಗು? ಇಸ್ರೇಲ್ ಅಲ್ಲಿ ನಿಜವಾದ ಇಸ್ರೇಲ್ ಯಾರು ಅಂತ ನಾವು ಹುಡುಕ್ಬೇಕು ಬೈಬಲ್ ಅಲ್ಲಿ. ನಾನು ಇಸ್ರೇಲ್ ಹುಟ್ಬಿಟ್ಟಿದ್ದೀನಿ, ನಾನೇ ಯಹೂದ್ಯನಂತ ಹೇಳ್ಕಣಕ್ಕೆ ನಮ್ಗೆ ಅಧಿಕಾರ ಇಲ್ಲ, ಆಗೋದಿಲ್ಲ. ಸತ್ಯವೇದಲ್ಲಿ ದೇವ್ರು ಒಪ್ಕೊಳಲ್ಲ ಅದು. ಹಂಗಾರೆ ಬೈಬಲ್ ಪ್ರಕಾರ ಯಹೂದ್ಯನು ಅಂತಂದ್ರೆ ಒಬ್ರಿದ್ದಾರೆ ಅಲ್ವರ? ಹಂಗಾರೆ ಏನರ್ಥ? ಯಹೂದ್ಯನಾಗ್ಬೇಕು ಅಂತಂದ್ರೆ ಅದಕ್ಕೆ ಕೆಲವೊಂದು ಗುಣಲಕ್ಷಣಗಳೇನಾಗಿದೆ ಇದೆ ಅಲ್ವರ? ಅದು ಯಾರು ಬೇಕಾದ್ರೂ ಇರ್ಬೋದ್ರಿ.
ಇಸ್ರೇಲರು ಹುಟ್ಟಿದ ಮಾತ್ರಕ್ಕೆ ಏನಾಗೋದಕ್ಕೆ ಸಾಧ್ಯ ಇಲ್ಲ, ಅವನು ಯಹೂದ್ಯನಾಗೋದಕ್ಕೆ ಸಾಧ್ಯ ಸತ್ಯ. ಇಲ್ಲ. ನೋಡ್ರಿ ನಾನು ಹೆಂಗ್ ಹೇಳ್ತಾ ಇಲ್ರಿ, ಬೈಬಲ್ ಹೇಳ್ತಾರೆ ನೋಡಿದ್ದೀನಿ. ಅದಕ್ಕೆ ಹೇಳೋದು ಪ್ರಕಟಣೆಯಲ್ಲಿ ಬರೋಂಥ ಇಸ್ರೇಲ್ ಅಂದ್ರೆ ಯಾರು ಅಂತ ಓದ್ಬೇಕು ಅಂತ. ಆಮೇಲೆ ಮುಂದೆ ಕಂಟಿನ್ಯೂ ಮಾಡಿಬಿಡ, ಕಂಟಿನ್ಯೂ ಮಾಡಿ. ಹಾ, ಹಾಗೆಯೇ ಹ್ಮ್. ಅಬ್ರಹಾಮನ ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವರೆಲ್ಲರೂ ಮಕ್ಕಳೆಂದು ಎಣಿಸಲ್ಪಡುವುದಿಲ್ಲ. ನೋಡ್ರ, ಅಬ್ರಾಮ್ ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವ್ರು ಏನಾಗೋದಕ್ಕೆ ಸಾಧ್ಯ ಇಲ್ಲ. ಆ ಅಬ್ರಾಮ್ ವಂಶದವರು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ರೀ. ಅಲ್ರ ಆಗ್ತದ? ಆಗಲ್ಲ. ನೋಡ್ರಿ ನಾನು ಹೇಳ್ತಾರ, ಬೈಬಲ್ ಹೇಳ್ತಾರ ನೋಡಿದ್ದೀನಿ. ನಾನು ಅಬ್ರಾಮ್ ವಂಶದಲ್ಲಿ ಹುಟ್ಬಿಟ್ಟಿದ್ದೀನಿ, ನಾನು ಯಹೂದ್ಯನು ಅಂತಂದ್ರೆ ದೇವ್ರು ಎಣಿಸ್ಬಿಡ್ತಾರ, ದೇವ್ರು ಯಹೂದ್ಯನು ಅಂತ ಹೇಳ್ಬಿಡ್ತಾರ. ಇಲ್ಲ ರೀ, ನೀವ್ ಹೇಳ್ಕೊಬೋದು, ದೇವ್ರು ಹೇಳಲ್ಲ. ನೆಕ್ಸ್ಟ್. ಆದರೆ ಈಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನ್ನಿಸಿಕೊಳ್ಳುವರು ಎಂದು ದೇವರು ಹೇಳಿದನು. ಸಾಕಿಂದ ಹುಟ್ಟೋರು ಮಾತ್ರ ಸಂತತಿ ಅಂತೆ. ಯಾಕೆ? ಅಬ್ರಾಮ್ ಈಸಕ್ಕಿಂತಾನೆ ಹುಟ್ಟಿದ್ರು, ಅಬ್ರಾಮಿಂದ ಹುಟ್ಟಿದವರು ಎಲ್ಲರೂ ಅಲ್ವಾ ಅಂತಲ್ಲ. ಯಾಕೆ ಅಂತಂದ್ರೆ ಬೈಬಲ್ನಲ್ಲಿ 2 ತರ ಇಸ್ರೇಲ್ ಇದ್ದಾರೆ. ಅದಕ್ಕೆ ಒಂದು ಮಾಂಸಿಕ ಇಸ್ರೇಲ್ ಅಂತ ಹೇಳ್ತಾರೆ, ಇನ್ನೊಂದು ಆತ್ಮಿಕ ಇಸ್ರೇಲ್. ಇದೆಲ್ಲ ಇದ್ರ ಬಗ್ಗೆ ಡೀಟೇಲ್ ಹೈಯರ್ ಸ್ಟಡೀಸ್ ಇದೆ. ಅಂದ್ರೆ ಹೇಳೋದು ಸ್ವಲ್ಪ ದಯವಿಟ್ಟು ಗಮನ ಇಟ್ಟು ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿ, ಕೇಳ್ಕೊಳ್ಳಿ. ಏನಂದ್ರೆ ಇಸ್ರೇಲ್ ನಲ್ಲಿ 2 ತರ ಇಸ್ರೇಲ್ ಇದ್ದಾರೆ. ಇಲ್ಲ ಅದೇ ಹೇಳಿದ ವಾಕ್ಯ, ಇಸ್ರೇಲ್ ಹುಟ್ಟಿದವ್ರು ಎಲ್ಲರೂ ಇಸ್ರೇಲ್ ಅಲ್ಲ ಅಂದ್ರೆ ಅವ್ರು ಇಸ್ರೇಲ್ ಹುಟ್ಟಿದಾರಪ್ಪ, ಅವ್ರು ವಂಶದಲ್ಲಿ ಬಂದವ್ರೆ, ಬ್ಲಡ್ ಅಲ್ಲಿ ಬಂದ್ಬಿಟ್ಟವ್ರೆ. ನ್ಯಾಚುರಲ್ ಇಸ್ರೇಲ್ ಅವರೆಲ್ಲ, ಮಾಂಸಿಕವಾಗಿ ಬಂದಿರಂತ ಇಸ್ರೇಲ್ಗಳವರು ಅಲ್ವರ. ಇವ್ರು ಇದ್ದಾರೆ ಇವತ್ತು ಇಸ್ರೇಲ್ ಸಿಟಿಸನ್ಸ್ ಇದಾರೆ ಗೊತ್ತಾ, ಇಸ್ರೇಲ್ ಸಿಟಿಸನ್ಶಿಪ್ ತಗೊಂಡು ಯಹೂದ್ಯರ ರಕ್ತದಲ್ಲಿ ಬಂದಿರೋದು ಅವರು. ಆದ್ರೆ ಇನ್ನೊಬ್ರು ಯಹೂದ್ಯರು ಇದ್ದಾರೆ, ಅವ್ರು ಇಸ್ರೇಲ್ಗೂ ಅವ್ರಿಗೆ ಸಂಬಂಧ ಇಲ್ಲ, ಇಸ್ರೇಲ್ ಹುಟ್ಟೇ ಇಲ್ಲ, ಅವ್ರಿಗೂ ಯಹೂದ್ಯರ ರಕ್ತ ಸಂಬಂಧನೇ ಇಲ್ಲ. ಆದ್ರೂ ಕೂಡ ದೇವರು ಅವ್ರನ್ನ ಇಸ್ರೇಲ್ ಅಂತ ಬೈಬಲ್ ಅಲ್ಲಿ ಕರೀತಾರೆ. ಅದಕ್ಕೆ ಬೈಬಲ್ ಅಲ್ಲಿ 2 ತರ ಇಸ್ರೇಲ್ ಇದೆ, ಚೆನ್ನಾಗಿ ಗಮನಿಸ್ಕೊಳ್ಳಿ. ಒಂದು ಆತ್ಮಿಕ ಇಸ್ರೇಲು, ಇನ್ನೊಂದು ಮಾಂಸಿಕ ಇಸ್ರೇಲ್. ಮಾಂಸಿಕ ಇಸ್ರೇಲ್ ಬಗ್ಗೆ ಬೈಬಲ್ ನಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಹೇಳ್ತಾರೆ. ಎಲ್ಲಿ ಹೇಳ್ತಾರೆ? 1ನೇ ಕುರಿನ್ತ 10ನೇ ಅಧ್ಯಾಯ 18ನೇ ವಾಕ್ಯ. ಶ್ವೇತಾಸ್ಟರ್ ಓದಿ. 1 Corinthians 10:18. ರೊಟ್ಟಿಯು ಒಂದೇ ಆಗಿರೋದ್ರಿಂದ 1ನೇ ಕುರಿನ್ತ ಅನೇಕ 10:18 ಕರೆಕ್ಟ್ ಗಮನಿಸಿ. ಓದ್ರಿ ಓದ್ರಿ. ವಂಶಕ್ರಮದಿಂದ ಇಸ್ರಾಯೇಲರಾಗಿರುವವರನ್ನು ಯೋಚಿಸಿರಿ. ವಂಶಕ್ರಮದಿಂದ ಇಸ್ರಾಯೇಲರಾಗಿರುವವರನ್ನು ಯೋಚಿಸಿರಿ. ನೋಡ್ರ, ಸಾಕ್ಬಿಡಿ. ಏನ್ ಹೇಳ್ತಾರೆ? ವಂಶಕ್ರಮದಿಂದ ಇಸ್ರೇಲ್ ಆಗಿರೋನ್ನ ಯೋಚಿಸ್ರಿ. ನೋಡ್ರ, ವಂಶ ಪಾರಂಪರೆಯಾಗಿ ರಕ್ತದಲ್ಲಿ ಬಂದವರಲ್ಲ ಯಹೂದಿ, ಅವ್ರನ್ನ ಯೋಚಿಸ್ರಿ ಅಂತ ಹೇಳ್ತಾರೆ. ಇವರೊಬ್ರು ಯಹೂದಿಯರು ಇದ್ದಾರೆ, ಇನ್ನೊಬ್ರು ಯಹೂದಿಯರು ಆತ್ಮಿಕ ಯಹೂದಿಯರು. 1ನೇ ಪೇತ್ರ 2ನೇ ಅಧ್ಯಾಯ 5ನೇ ವಾಕ್ಯ ಓದಿ. 1ನೇ ಪೇತ್ರ 2:5 ಓದಿ. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ, ಮತ್ತು ಯೇಸುಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ನೋಡ್ರ, ಆತ್ಮಿಕ ಏನಾಗಿದ್ದೀರಂತೆ ನೀವು? ಯಾಜಕ ವರ್ಗದವರು. ನೋಡ್ರೆ, ಆತ್ಮ ಸಂಬಂಧವಾಗಿ ಮಂದಿರ ಅದರ ಇವರು ಆತ್ಮಿಕ ಇಸ್ರಾಯೇಲು, ಅವರು ಮಾಂಸಿಕ ಇಸ್ರಾಯೇಲು. ಈ ತರ ಬೈಬಲ್ನಲ್ಲಿ 2 ತರ ಯಹೂದ್ಯರು ಇದ್ದಾರೆ ನೋಡಿ. ಮಾಂಸಿಕವಾದಂತ ಯಹೂದ್ಯರಿಗೆ ಸುನ್ನತಿ ಕೊಟ್ರು. ಹೆಂಗೆ ಸುನ್ನತಿ? ಮಾಂಸದ ಸುನ್ನತಿ. ಆತ್ಮಿಕವಾದಂತ ಯಹೂದ್ಯರಿಗೆ ಸುನ್ನತಿ ಇಲ್ಲ, ಅವ್ರಿಗೆ ಹೃದಯದ ಸುನ್ನತಿ ಮಾಡಿಸ್ಕೊಬೇಕು. ರೋಮಾಪುರದಲ್ಲಿ 2ನೇ ಅಧ್ಯಾಯ 28 ಮತ್ತು 29ನೇ ವಾಕ್ಯ. ರೋಮಾಪುರದಲ್ಲಿ 2ನೇ ಅಧ್ಯಾಯ 28 ಮತ್ತು 29. ಹೊರಗೆ ಮಾತ್ರ ಯಹೂದ್ಯನಾಗಿರುವವನು ಯಹೂದ್ಯನಲ್ಲ, ಮತ್ತು ಹೊರಗೆ ಶರೀರದಲ್ಲಿ ಮಾತ್ರ ಮಾಡಿರುವ ಸುನ್ನತಿಯು ಸುನ್ನತಿಯಲ್ಲ, ಆದರೆ ಒಳಗೆ ಯಹೂದ್ಯನಾಗಿರುವವನೇ ಯಹೂದ್ಯನು, ಮತ್ತು ಹೃದಯದಲ್ಲಿ ಆಗುವ ಸುನ್ನತಿಯೇ ಸುನ್ನತಿ. ಇದು ಬಾವಿ ಆಕಾಶ. ಎಷ್ಟು ಕ್ಲೀನ್ ಆಗೈತೆ ನೋಡ್ರಿ ಇದ್ದೀನಿ. ಏನ್ರಿ? ಹೊರಗಡೆ ಮಾತ್ರ ಯಹೂದ್ಯನಾಗಿರೋನು ಯಹೂದ್ಯನಲ್ಲ ರೀ. ಹೊರಗಡೆ ಮಾತ್ರ ತೋರಿಕೆಗಾಗಿ ಏನಂತಾರೆ ಸುನ್ನತಿ ಮಾಡಿಸ್ಕೊಂಡು ಯಹೂದ್ಯಂತರ ಇದ್ರೆ ಆಗ್ಬಿಡ್ತಾರ? ಇಲ್ಲ, ದೇವ್ರ ಲೆಕ್ಕಕ್ಕೆ ಬರೋದೇ ಇಲ್ಲ ರೀ. ಹಂಗಂದ್ರೆ ಏನ್ರಿ? ಆತ್ಮಿಕ ಯಹೂದ್ಯರಿದ್ದಾರೆ, ಮಾಂಸಿಕವಂತ ಯಹೂದ್ಯರಿದ್ದಾರೆ. 2 ತರ ಯಹೂದ್ಯರು ಬೈಬಲ್ ಅಲ್ಲಿ ಇದ್ದಾರೆ. ಅದಕ್ಕೆ ದೇವರು ಏನ್ತಾರೆ, ದೇವರ ಯಹೂದ್ಯರು ಅಂತ ಒಂದು ಬೈಬಲ್ ಅಲ್ಲಿ ಹೆಸರಿದೆ. ಎಲ್ಲಿದೆ? ಗಲಾತ್ಯರ್ 3ನೇ ಅಧ್ಯಾಯ ಓದಿಂತೀನಿ. ಗಲಾತ್ಯರ್ 3:7 ಮತ್ತು 8 ಓದಿ. ಗಲಾತ್ಯರ್ 3ನೇ ಅಧ್ಯಾಯ 7 ಮತ್ತು 8. ಆದುದರಿಂದ ನಂಬುವರೇ ಅಬ್ರಹಾಮನ ಮಕ್ಕಳೆಂದು ತಿಳಿದುಕೊಳ್ಳಿರಿ. ದೇವರು ಅನ್ಯ ಜನರನ್ನು ನಂಬಿಕೆಯ ನಿಮಿತ್ತವಾಗಿಯೇ ನೀತಿವಂತರೆಂದು ನಿರ್ಣಯಿಸಲ್ಪಡುವುದೆಂಬುದಾಗಿ ಹೇಳಲ್ಪಟ್ಟಿದೆ. ಏನ್ರಿ?
ನಂಬೋರೆ ಅಬ್ರಾಮಿನ ಮಕ್ಕಳು. ಇವಾಗ ಅಬ್ರಾಮ್ ತರ ನಾವು ನಂಬ್ತೀವಿ ಅಂತಂದ್ರೆ ನಾವು ಯಹೂದ್ಯರಲ್ಲ ಅಂದ್ರೂ ಸರಿ, ಏನ್ರಿ ನಮಗೆ ದೇವ್ರೇಂತ ಕರೀತಾರೆ? ಯಹೂದ್ಯರು ಅಂತ ಕರೀತಾರೆ. ಯಾಕಪ್ಪ ಅಂತಂದ್ರೆ ಸ್ನಾನಿಕದ ಯೋಹಾನ ಹೇಳ್ತಾರೆ, ಎಲೆ ಸರ್ಪ ಜಾತಿಗಳವರೇ ಅಂತ ಯಹೂದ್ಯರು ನೋಡ್ಬಿಟ್ಟು ಹೇಳ್ತಾರೆ. ಯಾಕೆ ಯಹೂದ್ಯರದ ನೋಡ್ಬಿಟ್ಟು ಸರ್ಪ ಜಾತಿಗಳವರೇ ಅಂತ ಹೇಳೋದು? ಅಬ್ರಹಾಮು ನಿಮ್ಮ ತಂದೆ ಎಂದು ನಿಮ್ಮ ಮನಸ್ಸಲ್ಲಿ ಭಾವಿಸ್ಕೊಂಡ್ಬೇಡಿ. ಇವೆಲ್ಲ ವಾಕ್ಯ ಇದೆ, ಬರ್ಕೊಳ್ಳಿ. ಹೇಳಿ ಮತ್ತೆ 3ನೇ 7-9 ಅದರ ದೇವರು ಸಾಧ್ಯವಾದ್ರೆ ಈ ಬಂಡೆ ಕಲ್ಲಿಂದ ಏನ್ ಮಾಡ್ತಾರೆ? ಅಬ್ರಾಮ್ಗೆ ಮಕ್ಳುಗಳನ್ನ ಎಂತಾರೆ ಹುಟ್ಟಿಸ್ಬಲ್ಲರು ಅಂತ ಹೇಳ್ತಾರೆ. ಯಾಕೆ ಇವರು ಯಹೂದ್ಯರನ್ನ ನೋಡ್ಬಿಟ್ಟು ಅಬ್ರಾಮ್ ವಂಶದವ್ರನ್ನ ಎಲೆ ಸರ್ಪ ಜಾತಿಗಳವರೇ ಅಂತ ಹೇಳಿದ್ರು? ಅಬ್ರಾಮ್ ಜಾತಿನ ಜನಗಳನ್ನ ಯಾಕೆ ಸರ್ಪ ಜಾತಿ ಅಂತ ಹೇಳಿದ್ದು ಯೋಹಾನ? ಯಾಕೆ ಗೊತ್ತಾ? ನೋಡಿ ಆ ವಾಕ್ಯ ಮಾತ್ರ ಓದನ್ ಬೇಕಾರೆ. ಮತ್ತೆ 3ನೇ ಅಧ್ಯಾಯ ನೋಡ್ರಿ, ಮತ್ತೆ 3ನೇ ಅಧ್ಯಾಯ 7 ನೋಡಿ. ಆದರೆ ಅವನು ಪರಿಸೆಯರಲ್ಲಿಯೂ ಸದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ, ಎಲೆ ಸರ್ಪಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರು ಯಾರು? ಹಾಗಾದ್ರೆ ನಿಮ್ಮ ಸಾಕು ನಿಧಾನ ಓದಿಂತೀರಿ. ಅಲ್ಲಿ ಹೇಳ್ತಾರೆ ಎಲೆ ಸರ್ಪ ಜಾತಿಗಳವರೇ ಅಂತ ಹೇಳ್ತಾರೆ. ಯಾಕೆ ಸರ್ಪ ಜಾತಿ ಅಂತ ಕರಿತಿದ್ವಿ? ಇವ್ರು ಅಬ್ರಾಹಂ ಜಾತಿ ತಾನೆ, ಯಹೂದ್ಯರ ಜಾತಿ ತಾನೆ, ಯಾಕೆ ಸರ್ಪ ಜಾತಿ ಅಂತ ಹೇಳೋದು? ಸರ್ಪ ಅಂದ್ರೆ ಬೈಬಲ್ ಯಾರಿಗೆ ಹೇಳ್ತೀರಿ ನಾವು? ಸೈತಾನ್ಗೆ ಹೇಳೋದು. ಹಂಗ್ರೆ ಸೈತಾನ್ ಜಾತಿನೇ ಇವರು. ಯೇಸು ಕ್ರಿಸ್ತನು ಹಂಗೆ ಹೇಳಿದ್ರು, ನೀವು ನಿಮ್ಮ ತಂದೆಯಿಂದ ಹುಟ್ಟಿದವರು, ಸೈತಾನಿಂದ ಹುಟ್ಟಿದವರು ಅಂತ ಯೇಸು ಕ್ರಿಸ್ತನಿಗೆ ಡೈರೆಕ್ಟ್ ಆಗಿ ಹೇಳ್ಬಿಟ್ರು. ಇವ್ ಪಾಪ ಇಂಡೈರೆಕ್ಟ್ ಆಗಿ ಹೇಳೋರು. ಯಾಕೆ ಹೇಳಿದ್ರು? ಯಾಕೆ ಇಸ್ರೇಲ್ ಜನಗಳನ್ನ ಸರ್ಪಕ್ಕೆ ಕಂಪೇರ್ ಮಾಡೋದು, ಯಾಕೆ ಸೇತಾನ್ಗೆ ಕಂಪೇರ್ ಮಾಡ್ತಾರೆ ಅಂತಂದ್ರೆ, ಸೇತಾನ್ಗೂ ಮತ್ತೆ ಅಬ್ರಾಮ್ಗೆ ಒಂದು ವ್ಯತ್ಯಾಸ ಇದೆ. ಏನ್ರಿ? ದೆವ್ವಗಳಿಗೂ ಆಮೇಲೆ ಅಬ್ರಾಮ್ಗೆ ಒಂದು ವ್ಯತ್ಯಾಸ ಇದೆ. ಯಾರಿಗ ಗೊತ್ತಿದ್ಯಾ? ಇದೇನಪ್ಪ ನಮ್ಮ ಬ್ರದರ್ ಹಿಂಗೆಲ್ಲ ಹೇಳ್ತಾರೆ ಅಂತ ಯೋಚನೆ ಮಾಡ್ತೀರಾ? ಬೈಬಲ್ ನೋಡಿಸಿ ನಾನು ತೆಗೆದ್ಬಿಟ್ಟು. ದೆವ್ವಕ್ಕೂ ಅಬ್ರಹಾಮ್ಗೂ ಒಂದು ವ್ಯತ್ಯಾಸ ಇದೆ. ಏನ್ ವ್ಯತ್ಯಾಸ ಇದೆ? ಸೈತಾನ ನಂಬೋದಿಲ್ಲ, ಆದ್ರೆ ಅಬ್ರಹ್ಮನ್ ದೇವ್ರ ನಂಬ್ತಾನ. ಆಲ್ಮೋಸ್ಟ್ ಹತ್ರ ಹೋದನ. ಯಾಕೋಬು 2ನೇ ಅಧ್ಯಾಯ ನೋಡಿದ್ರಿ? ಯಾಕೋಬು 2ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ ಓದ್ರಿ ಯಾರಾದ್ರೂ? ದೇವರು ಒಬ್ಬನೇ ಎಂದು ನೀನು ನಂಬುವವನು ಹಾಗೆ ನಂಬುವುದು ಒಳ್ಳೆಯದು. ದೆವ್ವಗಳು ಕೂಡ ಹಾಗೆಯೇ ನಂಬಿ ಹೆದರಿ ನಡುಗುತ್ತವೆ. ದೆವ್ವಗಳು ಕೂಡ ಹಾಗೆಯೇ ಏನ್ ಮಾಡ್ತಾವಂತೆ? ಹೆದರುತ್ತವೆ. ನಂಬಿ ಎದುರ್ತವಂತೆ. ಅಂದ್ರೆ ಅವಕ್ಕೆ ನಂಬಿಕೆ ಐತೆ, ಎದುರ್ತವೆ. ಓಹೋ ಪರವಾಗಿಲ್ಲಪ್ಪ. ಅಬ್ರಾಮ್ಗೆ ಏನಿದೆ? ಓದ್ರಿ, ಮುಂದಕ್ಕೆ ಓದಿ, ಅಲ್ಲೇ ಕೊಟ್ಟಿದೆ, ಓದಿಂತೀರಿ. ಅಪ್ರಯೋಜಕನೇ, ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾಗಿದೆ ಎಂಬುದಕ್ಕೆ ದೃಷ್ಟಾಂತ ಬೇಕೋ? ನಮ್ಮ ಪಿತೃವಾದ ಅಬ್ರಹಾಮನು ಈಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂದು ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದಲ್ಲವೇ? ಅವನ ನಂಬಿಕೆಯು ಕ್ರಿಯೆಗಳೊಂದಿಗೆ ಪ್ರವರ್ತಿಸಿ ಆ ಕ್ರಿಯೆಗಳಿಂದಲೇ ಸಿದ್ಧಿಗೆ ಬಂತೆಂಬುದು ಕಾಣಬರುತ್ತದಲ್ಲ. ಎಷ್ಟು ಕ್ಲೀನ್ ಆಗೈತೆ ನೋಡ್ರಿ. ಅಬ್ರಾಮ್ಗೆ ಬರೀ ನಂಬಿಕೆ ಮಾತ್ರ ಇಲ್ಲ, ನಂಬಿಕೆ ತಕ್ಕಂತ ಏನಿತ್ತು? ಕ್ರಿಯೆ. ಚೇತನ್ಗಿತ್ತ? ದೆವ್ವಗಳಿಗಿದ್ಯಾ? ನಂಬಿಕೆ ಮಾತ್ರ ಐತೆ, ಕ್ರಿಯೆ ಏನಿಲ್ಲ. ಇಲ್ಲ ರೀ, ನೋಡ್ರ, ಅದಕ್ಕೆ ಹೇಳೋದು ಯೋಹಾನ ಸರ್ಪ ಜಾತಿಗಳವರೇ ಅಂತ ಹೇಳೋದು. ಇವಾಗ ನೋಡ್ರಿ, ಯೋಚನೆ ಮಾಡಿದ್ರೆ ಯಹೂದ್ಯರೆಲ್ಲರೂ ಅವ್ರೆ, ನಂಬಿಕೆ ಐತ್ರಿ, ಕ್ರಿಯೆ ಇಲ್ಲ. ಅಬ್ರಾಮ್ ತರ ಏನಿಲ್ಲ, ಕ್ರಿಯೆ ಇಲ್ಲ. ಹಂಗಾರೆ ಅವ್ರು ದೇವ್ರವ್ರನ್ನ ಎಣಿಸ್ತಾರ? ಅಬ್ರಾಮ್ ವಂಶದವ್ರು ಅಂತ ಎಣಿಸ್ತಾರ? ಇಲ್ಲ. ಆದ್ರೆ ಇವಾಗ ನಾವು ಅನ್ಯ ಜನಾಂಗದವರು, ಅಬ್ರಾಮ್ ತರ ನಂಬಿಕೆನೂ ಇದೆ, ಅಬ್ರಾಮ್ ತರ ಕ್ರಿಯೆನೂ ಇದೆ. ಇವಾಗ ದೇವರು ಯಾರನ್ನ ಅಬ್ರಾಮ್ ಮಕ್ಳಂತ ಎಣಿಸ್ತಾರೆ? ನಮ್ಮನ್ನ ಎಣಿಸ್ತಾರ? ಅವ್ರನ್ನ ಎಣಿಸ್ತಾರ? ನಮ್ಮನ್ನು. ಯಾಕೆಂದ್ರೆ ನಾವು ಅನ್ಯ ಜನಾಂಗದವರಾಗಿದ್ರು ಸರಿ, ಸುನ್ನತಿ ಮಾಡಿಸ್ತಾ ಇದ್ರು ಸರಿ, ಅಬ್ರಾಮ್ ತರ ನಂಬಿಕೆ ಜೊತೆಗೆ ಕ್ರಿಯೆ ಇದ್ರೆ ನಾವು ಅಬ್ರಾಮಿನ ಮಕ್ಳಾಗ್ಬಿಡ್ತೀರಿ. ಅದಕ್ಕೆ ಹೇಳಿದ ಗಲಾತ್ಯರಲ್ಲಿ ಏನ್ರಿ? ನಂಬಿಕೆ ಇದ್ದವರೇ ಅಬ್ರಹಾಮಿನ ಸಂತತಿ. ಅದರಿಂದ ದೇವರು ಅನ್ಯ ಜನಾಂಗದವರನ್ನ ನಂಬಿಕೆ ಮುಖಾಂತರ ನೀತಿವಂತರು ಮಾಡ್ತಾರೆ ಅಂತ ಅಂದ್ಬಿಟ್ಟು ಶಾಸ್ತ್ರವೇ ಮೊದಲುಗೊಂಡು ಅಬ್ರಾಮ್ಗೆ ಹೇಳ್ತು ಅಂತ ಹೇಳ್ತಾರೆ. ಆಯ್ತಾ? ಹಂಗಾರೆ ನಿಜವಾದ ಯಹೂದಿನ ಯಾರಪ್ಪ ಅಂತಂದ್ರೆ ಏನ್ರಿ? ನಂಬಿಕೆ ಕ್ರಿಯೆ ಎರಡೂ ಇರಬೇಕು. ಅದಕ್ಕೆ ಅಪೊಸ್ತಲ ಪೌಲ್ ಹೇಳಿದ್ದು,
ಇಸ್ರೇಲರ್ ಹುಟ್ಟಿದ ಮಾತ್ರಕ್ಕೆ ಯಹೂದ್ಯನಾಗೋದಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಎರಡು ತರ ಯಹೂದ್ಯರವ್ರೆ. ಫಸ್ಟ್ ಚಾನ್ಸು ಇಸ್ರೇಲ್ಗೆ ದೇವ್ರು ಕೊಟ್ರು. ಏನ್ರಿ? ಯಹೂದ್ಯರಿಗೆ ಫಸ್ಟ್ ಚಾನ್ಸ್ ಕೊಟ್ಟಿದ್ದು. ಆದ್ರೆ ಯಾವಾಗ ಯಹೂದ್ಯರಲ್ಲಿ ಸಾಕಷ್ಟು ಸಂಖ್ಯೆ ಸಿಕ್ಲಿಲ್ವೋ ದೇವರು ಅನ್ಯ ಜನಾಂಗದವ್ರ ಕಡೆಗೆ ತಿರುಗಿದ್ರು. ಅಪೊಸ್ತಲ ಕೃತ್ಯಗಳು 13:46 ಓದೋದ್ ನೋಡಿರ್ತೀನಿ. ಇಲ್ಲಿ ಚಿನ್ಮಯ್ ಬದರ್ ಓದ್ತೀರಾ? ಅಪೊಸ್ತಲ ಕೃತ್ಯಗಳು 13:46. ಅಪೊಸ್ತಲ ಕೃತ್ಯಗಳು 13:46 ಬದರ್. ನಾನು ಓದ್ತೀನಿ ಬ್ರದರ್. ಹಾ, ಓದಿ ಬದರ್, ಓದಿ ಬದರ್. ಆಗ ಪೌಲನು ಬಾರ್ನಬನು ಧೈರ್ಯದಿಂದ ಮಾತಾಡಿ, ದೇವರ ವಾಕ್ಯವನ್ನು ಮೊದಲು ನಿಮಗೆ ಹೇಳುವುದು ಅವಶ್ಯವಾಗಿತ್ತು. ಆದರೆ ನೀವು ಅದನ್ನು ತಳ್ಳಿಬಿಟ್ಟು ನಿಮ್ಮನ್ನು ನಿತ್ಯ ಜೀವಕ್ಕೆ ಅಪಾತ್ರರೆಂದು ತೀರ್ಪು ಮಾಡಿಕೊಂಡಿದ್ದರಿಂದ ಇಗೋ, ನಾವು ನಿಮ್ಮನ್ನು ಬಿಟ್ಟು ಅನ್ಯ ಜನರ ಕಡೆಗೆ ಹೋಗುತ್ತೇವೆ. ನೋಡ್ರ, ಫಸ್ಟು ದೇವ್ರ ವಾರ್ತೆ ನಿಮ್ಗೆ ಹೇಳ್ಬೇಕಾಯ್ತು ಯಹೂದ್ಯರಿಗೆ. ನೀವು ಅಪಾತ್ರನ ತಳ್ಳಿಬಿಟ್ಟಿದ್ದೀರಾ, ಯು ನಾಟ್ ಫಿಟ್ ಫಾರ್ ದಟ್. ಅದಕ್ಕೆ ನಾವು ಅನ್ಯ ಜನ ತಿರುಗ್ತಾ ಇದ್ದೀರಾ. ಹಂಗೆ ಮೀನಿಂಗು ಫಸ್ಟು ದೇವರು 1,44,000 ಜನ ಇಸ್ರೇಲ್ ಆಯ್ಕೆ ಮಾಡಿದ್ರು. ಸಫಿಷಿಯಂಟ್ ಆಗಿರೋ ನಂಬರ್ ಸಿಕ್ಕಿಲ್ಲ, ಅವ್ರು ದೇವರೇ ಮಾಡಿದ್ರು. ನೆಕ್ಸ್ಟು ಅನ್ಯ ಜನಗದ ಕಡೆ ತಿರುಗ್ತಾರೆ. ಅದಕ್ಕೆ 1,44,000 ಜನನ ಇಡೀ ಲೋಕದಲ್ಲಿ ಆಯ್ಕೆ ಮಾಡ್ತಾರೆ, ಬರೀ ಇಸ್ರೇಲ್ ಮಾತ್ರ ಅಲ್ಲ. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿ, ಇವಾಗ ಯಹೂದ್ಯರು ಅಂತ ಹೇಳ್ಬೇಕಾದ್ರೆ ಅವ್ರು ಯಾರಪ್ಪ ಅಂದ್ರೆ ಯಾಕೋಬಿನ ಮಕ್ಕಳು. ಯಾಕೋಬ್ಗೆ ಇಷ್ಟು ಜನ ಗಂಡು ಮಕ್ಳಿದ್ರು? 12 ಜನ. 12 ಮಂದಿ. ಎಲ್ಲ ಉತ್ತರ ಕೊಟ್ರಿ, ಎಲ್ಲ ಫೋನ್ ಇಟ್ಬಿಟ್ಟು ಹೋಗ್ಬಿಡ್ತೀರಾ? ನಾನು ಅದಕ್ಕೆ ವಾಕ್ಯನ ಒಬ್ಬರಿಗೊಬ್ರು ರೊಟೇಷನ್ ಬೇಸಿಸ್ ಮಾಡಿ ಕೊಡ್ತಾ ಇರೋದು, ಎಲ್ಲ ಓದ್ಲಿ ಅಂತ. 12 ಜನ ಗಂಡು ಮಕ್ಳು ಅಲ್ದ್ರ? ಸರಿ, ಇವ್ರದ್ದು ಪಟ್ಟಿ ಎಲ್ಲಪ್ಪ ಬರ್ತಾರೆ ಅಂದ್ರೆ ಆದಿಕಾಂಡ 49ನೇ ಅಧ್ಯಾಯದಲ್ಲಿ ಬರ್ತಾರೆ. ಅಲ್ಲಿ ನೀವು ಒಂದು ಪಟ್ಟಿನ ತೆಗೆದು ನೋಡಿದ್ರೆ ಅಲ್ಲಿ ದಾನ್ ಗೋತ್ರ ಪ್ರಕಟಣೆಯಲ್ಲಿ ಬರಲ್ಲ, ಆದಿಕಾಂಡ 49ನೇ ಅಧ್ಯಾಯದಲ್ಲಿ ಬರ್ತಾರೆ. ಅದೇ ತರ ಮನಾಸೆ ಏನ್ರಿ, ಮನಾಸೆ ಆದಿಕಾಂಡ 49ನೇ ಅಧ್ಯಾಯದಲ್ಲಿ ಬರಲ್ಲ, ಆದ್ರೆ ಪ್ರಕಟಣೆ ಮನಸ್ಸೆ ಬರ್ತದೆ. ಮನಸ್ಸೆ ಯಾರ ಮಗ? ಮನಸ್ಸೆ ಮಗ? ದೇವ್ರ ಮಗನ? ಯೋಸೆಫ್ ಮಗ. ಕರೆಕ್ಟ್, ವೆರಿ ಗುಡ್ ಅಲ್ವರ? ಪರವಾಗಿಲ್ಲಪ್ಪ, ವೆರಿ ಗುಡ್. ಬೈಬಲ್ ಓದ್ತೀರಾ ಸೈಮನ್ ಮದರ್? ವೆರಿ ಗುಡ್. ಅದರ ಏನ್ರಿ, ಮನಸ್ಸೆ ಯೋಸೆಫನ್ ಮಗ. ಯೋಸೆಫ್ ಬಂದ್ಮೇಲೆ ಈ ಮನಸ್ಸೆಗೆ ಬರ್ಬೇಕು. ಅದಕ್ಕೆ ಆದಿಕಾಂಡದಲ್ಲಿ ಇಲ್ಲ, ಪ್ರಕಟಣೆಯಲ್ಲಿ ಐತ್ ನೋಡ್ರಿ ಅಂತೀನಿ ಅಲ್ವರ? ವ್ಯತ್ಯಾಸ ಇದೆ ಪಟ್ಟಿಗಳು, ಲಿಸ್ಟು. ಆಮೇಲೆ ಅರಣ್ಯಕಾಂಡ 2ನೇ ಅಧ್ಯಾಯದಲ್ಲಿ ಕೂಡ ಒಂದು ಪಟ್ಟಿ ಬರ್ತದೆ. ಅಲ್ಲಿ ನೋಡಿದ್ರೆ ದಾನ್ ಗೋತ್ರ ಬರ್ತಾರೆ, ಯೋಸೆಫ್ ಬರಲ್ಲ. ಇಲ್ಲಿ ಅರಣ್ಯಕಾಂಡ 2ನೇ ಅಧ್ಯಾಯದಲ್ಲಿ. ಆದ್ರೆ ಪ್ರಕಟಣೆಯಲ್ಲಿ ದಾನ್ ಬರ್ತದೆ, ದಾನ್ ಬರಲ್ಲ, ಯೋಸೆಫ್ ಬರ್ತದೆ ನೋಡ್ರಿ. ಯೋಸೆಫ್ ಬಂದ್ಬಿಟ್ಟ, ಮನಸ್ಸಿನ ಬಂದ್ಬಿಟ್ಟ. ಅದೇಗೆ ಅಪ್ಪ ಮಗ ಇಬ್ರುಗನ ಅದೇಂಗ್ ಗೋತ್ರ ಆಯ್ತದ? ಆಮೇಲೆ ಅರಣ್ಯಕಾಂಡದಲ್ಲಿ ಎಫ್ರೇಮ್ ಬರ್ತಾನೆ, ಲೇವಿ ಬರಲ್ಲ. ಅಲ್ಲರ? ಎಫ್ರೇಮ್ ಯಾರ ಮಗ? ಕರೆಕ್ಟ್. ಅದೇ ಪ್ರಕಟಣೆಗೆ ಬನ್ನಿ, ಎಫ್ರೇಮ್ ಇಲ್ಲ, ಲೇವಿ ಬಂದ್ಬಿಟ್ಟವ್ರೆ. ಯಾಕೆ ಇಷ್ಟು ವ್ಯತ್ಯಾಸ? ಯಾಕೆ ಅಂದ್ರೆ ಪ್ರಕಟಣೆ ಪುಸ್ತಕದಲ್ಲಿ ಕೊಟ್ಟಿರೋದು ಆತ್ಮಿಕ ಇಸ್ರೇಲಿನ ಒಂದು ಚರಿತ್ರೆ ಅಲ್ವರ? ಅಲ್ಲಿ ಮಾಂಸಿಕ ಇಸ್ರೇಲ್ ಬಗ್ಗೆ ಮಾತಾಡ್ತಾ ಇಲ್ಲ. ಹೇಗೆ ನೋಡ್ಬೋದು ನೋಡಿಂತೀನಿ. ಪ್ರಕಟಣೆ 7ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ ಯಾರಾದ್ರೂ ಓದ್ರಿ ದಯವಿಟ್ಟು. ಪ್ರಕಟಣೆ 7:5. ಪ್ರಕಟಣೆ ಯೂದನ ಕುಲದವರಲ್ಲಿ ಕರೆಕ್ಟ್ ಓದಿ ಬದ ಎಲ್ಲಿ ಬದರ್? ಯೂದನ ಕುಲದವರಲ್ಲಿ ಮುದ್ರೆ ಹಾಕಿಸಿಕೊಂಡವರು 12,000. ರೂಬೇನನ ಕುಲದವರಲ್ಲಿ 12,000. ಗಾದನ ಕುಲದವರಲ್ಲಿ 12,000. ಅಶೇರನ ಕುಲದವರಲ್ಲಿ 12,000. ಸಾಕು. ಇವಾಗ ಮೊದಲನೇ ಗೋತ್ರ ಹೆಸರು ಯಾವ್ದು ಬಂತು? ಯೂದ ಗೋತ್ರ. ಕರೆಕ್ಟಾ? ಸರಿ, ಇವಾಗ ಇಸ್ರೇಲ್ ಯಾಕೋಬ್ಗೆ ಮೊದಲನೇ ಮಗ ಯಾರು? ರೂಬೇನ್. ಅವ್ನು ಎಷ್ಟನೇ ಹೆಸರು ಕೊಟ್ಟಿದ್ದಾರೆ? 2ನೇ ಹೆಸರು ಬಂತು. ಮೊದಲು ಯೂದ ಬಂತು, 2ನೇ ರೂಬೇನ್ ಬಂತು. ಇವಾಗ ಮೊದಲನೇ ಮಗ ಹತ್ರ ಫಸ್ಟ್ ಬರ್ಬೇಕು. ಅವನ ಹೆಸರು ಕೊಟ್ಟಿರ. ಯಾಕೆ ಯೂದ ಫಸ್ಟ್ ಕೊಟ್ಟಿದೆ? ಯಾಕೆ ಅಂತಂದ್ರೆ ಕರೆಕ್ಟ್, ಆತ್ಮಿಕ ಇಸ್ರೇಲ್ಗೆ ತಲೆ ಯಾರು? ಗುರು ಯಾರು? ನಮ್ಮ ರಕ್ಷಕ ಯೇಸು ಕ್ರಿಸ್ತನ. ಯೇಸು ಕ್ರಿಸ್ತ ಯಾವ ಗೋತ್ರ? ಅದಕ್ಕೆ ಯೂದ ಗೋತ್ರ ಫಸ್ಟ್ ಕೊಟ್ಟಿದ್ರಿ. ಅರ್ಥ ಆಯ್ತಾ? ಅದಕ್ಕೆ ಎಷ್ಟೋ ಸುಮ್ಮನೆ ಅಟಿಸ್ತಾರೆ. ಇದು ಒಂದು ಸಬ್ಜೆಕ್ಟ್ ಇದೆ, ದೇವಚಿತ್ರ ನೋಡೋಣ. ತುಂಬಾ ಏನ್ರಿ, ತುಂಬಾ ಹೋಲಿಕೆಗಳಿದೆ. ಆ ಹೆಸರುಗಳು ಕೊಡೋದಕ್ಕೂ ಆಕ್ಚುಲಿ ಒಂದು ಅರ್ಥಗಳಿದೆ ರೀ. ಸುಮ್ಮನೆ ಹೆಸರು ದೇವ್ರಂಗೆ ಕೊಡಲಿಲ್ಲ ರೀ.
ಹೆಸರುಗಳಿಗೆ ಒಂದು ಅರ್ಥಗಳಿದೆ. ಸೂಪರ್ ಇದೆ ಸಬ್ಜೆಕ್ಟ್. ದೇವ್ರ ಯಾವ್ದಾದ್ರು ನೋಡೋಣ. ಒಂದೊಂದು ಹೆಸರುಗಳಿಗೆ ಅರ್ಥ ಇದೆ, ಗುಣಗಳಿದೆ ಅಲ್ಲಿ ಅಲ್ವರಾ. ಇವಾಗ ನೀವೇ ಯೋಚನೆ ಮಾಡಿ, ಯಾಕೊಬ್ಬ 12 ಜನ ಮಕ್ಳಿದ್ರು, 12 ಜನ ಮಕ್ಳು ಒಂದೇ ತರ ಇದ್ರಾ? ಇಲ್ಲ, ಒಬ್ಬೊಬ್ಬರಿಗೆ ಒಂದೊಂದ್ ತರ ಗುಣಗಳು. ಇಲ್ಲಿ ಯೇಸು ಕ್ರಿಸ್ತನ್ಗೆ 12 ಜನ ಅಪೋಸ್ತಲಸ್, ಕರೆಕ್ಟ್ ಸೇಮ್ 12 ಬಂತು ಅಂತೀರಿ. ಇಲ್ಲಿ ಅಪೋಸ್ತಲಸ್ ಎಲ್ಲಾರು ಒಂದೇ ತರ ಇದ್ರಾ? ಇಲ್ಲ ಬ್ರದರ್. ಬೇರೆ ಬೇರೆ. ಒಬ್ರಿಗೂ ಒಂಥರ ಗುಣಗಳು. ಅದೇ ತರ ಆತ್ಮಿಕ ಇಸ್ರೇಲ್, ಮಾಂಸಿಕ ಇಸ್ರೇಲ್, ಒಬ್ರಿಗೂ ಗುಣಗಳಿದೆ. ಏನ್ ಗುಣಗಳಂತ ದೇವಚಿತ್ರ ಬರೋದ್ರಲ್ಲಿ ನೋಡೋಣ. ಓಕೆನಾ? ಸರಿ, ಅದಕ್ಕೆ ಇಲ್ಲಿ ಹೇಳ್ತಾರದು ಆತ್ಮಿಕ ಇಸ್ರೇಲ್ ಆಗಿರೋಂಥ ಸಭೆ, ಕ್ರಿಸ್ತನ ಸಭೆಯ ಆಯ್ಕೆ ಬಗ್ಗೆ ಹೇಳ್ತಾರದು. ಸರಿ, ಕ್ರಿಸ್ತನ ಸಭೆಯಲ್ಲಿ ನಾವು ಒಬ್ಬರಾಗಬೇಕು ಅಂದ್ರೆ ನಮಗೇನ್ ಗುಣಗಳಿರ್ಬೇಕು ಅದನ್ನೇ ಪ್ರಕಟಣೆ 14ನೇ ಅಧ್ಯಾಯಲ್ಲಿ ಕೊಟ್ಟಿರೋದು. 4ನೇ ವಾಕ್ಯದಿಂದ ಓದ್ಕೊಂಡ್ಬರ್ರಿ, ರಿವರ್ಸ್ ಆರ್ಡರ್ ನೋಡೋಣ. ರೆವಲ್ಯೂಷನ್ 14:4. ಓದ್ರಿ. ಸ್ತ್ರೀ ಸಹವಾಸದಿಂದ ಮಲಿನರಾಗದವರು ಇವರೇ. ನೋಡ್ರ, ಮೊದಲನೇದು ಏನ್ ಹೇಳ್ತಾರೆ? ಸ್ತ್ರೀ ಸವಾಸದಿಂದ ಮಲಿನರಾಗದವರು ಇವರೇ. ಅದರ ಎಷ್ಟೋ ಜನ ಈ ವಾಕ್ಯನ ಇಟ್ಕೊಂಡ್ಬಿಟ್ಟು ಏನ್ ಮಾಡ್ಬಿಡ್ತಾರೆ, ಅಯ್ಯೋ ಯೇಸು ಕ್ರಿಸ್ತನ ಜೊತೆಗೆ ನಾವು ಇರಬೇಕು ಅಂದ್ರೆ, ಯೇಸು ಕ್ರಿಸ್ತ ನಮ್ಮನ್ನ ಮದುವೆ ಮಾಡ್ಕೊಬೇಕು ಅಂತಂದ್ರೆ ನಾವು ಸ್ತ್ರೀ ಸವಾಸ ಮಾಡಕ್ ಹೋಗ್ಬಾರ್ದು. ಅದಕ್ಕೆ ಎಷ್ಟೋ ಜನ ಮಾಡೋದು, ಫಾದರ್ಗಳಾಗ್ಬಿಡೋದು, ನನ್ಗಳಾಗ್ಬಿಡೋದು. ನೆಕ್ಸ್ಟ್ ಏನ್ ಹೇಳ್ತಾರೆ? ಇವರು ಕನ್ಯೆಯರಂತೆ ನಿಷ್ಕಳಂಕರು, ಅದಕ್ಕೆ ಎಷ್ಟೋ ಜನ ನನ್ನಾಗ್ಬಿಡೋದು, ಮದುವೆನೇ ಮಾಡ್ಕೊಳಲ್ಲ. ಈ ವಾಕ್ಯದ ಮೇಲೆನೆ ಯೇಸು ಕ್ರಿಸ್ತ ಪಕ್ಕದಲ್ಲಿ ಸಂಸಾರ ಮಾಡಕ್ ಹೋಗ್ತಾರ? ಯೋಚನೆ ಮಾಡ್ತೈತ್ರಿ. ಇದು ಆತ್ಮಿಕ ಅರ್ಥ ರೀ, ಇದನ್ನ ನೇರವಾಗಿರೋಂಥ ಭಾಷೆ ಎಲ್ಲ ರೀ. ಯಾವ್ದ್ರ ಸ್ತ್ರೀ ಅಂತಂದ್ರೆ ಏನು ಬೈಬಲಲ್ಲಿ? ಬೈಬಲ್ನಲ್ಲಿ ಸ್ತ್ರೀ ಅಂತಂದ್ರೆ ಯಾರಪ್ಪ ಅಂತಂದ್ರೆ ಸಭೆಗೆ ಏನ್ ಮಾಡೋದು ಸ್ತ್ರೀ ಅಂತ ಬೈಬಲಲ್ಲಿ ಹೇಳೋದು. ಎಲ್ಲಿ ಕೊಟ್ಟಿದ್ದಾರೆ ನೋಡಿ, ಓದೋಣ. 2 Corinthians 11:2 ಒಬ್ರು ಓದಿ. ಇಲ್ಲಿ ನಮ್ಮ ಚಿನ್ಮಯಿ ಬದರು, ಆಮೇಲೆ ಸರೋಜಾ ಸಿಸ್ಟರ್ 2 Corinthians 11:2 ಓದ್ರಿ. ಇದರಲ್ಲಿ 2 Corinthians 11:2 ಓದಕ್ಕಾಗ್ತದ? ಚಿನ್ಮಯಿ ಬದರ್ ಅಥವಾ ಸರೋಜಾ ನಾಯ್ಕ್ ಸಿಸ್ಟರ್, 2 Corinthians 11:2. ಜ್ಞಾಪಕ ಮಾಡಿಕೊಂಡು ನನ್ನನ್ನು ಕೈಗೊಳ್ಳಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಯಾಕೆಂದರೆ ದೇವರಲ್ಲಿರುವಂತಹ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದೆನಲ್ಲ. ವೆರಿ ಗುಡ್ ಸ್ಟಾರ್. ನೋಡ್ರ, ಶುದ್ಧ ಕನ್ಯೆ ಅಂತೆ ಏನ್ರಿ ನಿಮ್ಗೆ ಕ್ರಿಸ್ತನ್ಗೆ ಒಪ್ಪಿಸ್ಕೊಬೇಕು ಅಂದ್ಬಿಟ್ಟು ನಿಮ್ಗೂ ಕ್ರಿಸ್ತನ್ಗೆ ಏನ್ ಮಾಡಿದೀನಿ? ನಿಶ್ಚಯ ಮಾಡಿದೀನಲ್ಲ, ಎಂಗೇಜ್ಮೆಂಟ್ ಆಗಿದೆ ಅಂತೆ. ಸಭೆಗೂ ಕ್ರಿಸ್ತನ್ಗೆ ಏನಾಗಿದೆ? ಎಂಗೇಜ್ಮೆಂಟ್ ಆಗಿದೆ ಅಲ್ವರ. ಒಂದು ಶುದ್ಧವಾಗಿರೋ ಕನ್ಯೆಗೂ ಕ್ರಿಸ್ತನ್ಗೆ ಏನಾಗಿದೆ? ಎಂಗೇಜ್ಮೆಂಟ್ ಆಗಿದೆ. ನೋಡ್ರ ಅಲ್ವರ. ಅದಕ್ಕೆ ಸಭೆ ಅಂದ್ರೆ ಕನ್ಯೆ, ಸ್ತ್ರೀ ಅಂತಂದ್ರೆ ಬೈಬಲಲ್ಲಿ ಶುದ್ಧವಾದ ಸ್ತ್ರೀ ಅಂತಂದ್ರೆ ಸಭೆ ರೀ. ಸಭೆಗೂ ಕ್ರಿಸ್ತನ್ಗೆ ಏನಾಗಿದೆ? ಇವಾಗ ಎಂಗೇಜ್ಮೆಂಟ್ ಆಗಿದೆ, ಮದುವೆ ಆಗೋದು ಯೇಸು ಕ್ರಿಸ್ತನ ಹೆಂಡಮರಿಕೆಯಲ್ಲಿ. ಇದು ನಿಜವಾದ ಸಭೆ. ಆದ್ರೆ ಲೋಕದಲ್ಲಿ ಸುಳ್ಳು ಸಭೆ ಕೂಡ ಇದೆ ಅಲ್ವಾ? ಲೋಕದಲ್ಲಿ ಹೇಳ್ರಿ, ಸುಳ್ಳು ಸಭೆ ಐತಾ ಇಲ್ವಾ? ಇದೆ ಇದೆ. ಎಲ್ಲಾ ಸಭೆಗಳು ಸತ್ಯವಾದ ಸಭೆ ಅಲ್ಲ ರೀ ಅಲ್ಲರ. ಬೈಬಲ್ ಅಲ್ಲಿ ಹೆಂಗೆ ಡೂಪ್ಲಿಕೇಟ್ ಇಸ್ರೇಲ್ ಇದಾರೋ, ಲೋಕದಲ್ಲಿ ಡೂಪ್ಲಿಕೇಟ್ ಕ್ರಿಶ್ಚಿಯನ್ಸ್ ಅವ್ರೆ. ನಾವದೇ ಫಸ್ಟ್ ನೋಡಿದ ಸಬ್ಜೆಕ್ಟ್. ಕ್ರಿಶ್ಚಿಯನ್ಸ್ ಎಲ್ಲರೂ ಕ್ರಿಶ್ಚಿಯನ್ಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಕ್ರಿಶ್ಚಿಯನ್ಸ್ ಆಗ್ಬೇಕಾದ್ರೆ ವಾಕ್ಯದಲ್ಲಿ ಎಷ್ಟೋ ಕಂಡೀಷನ್ಸ್ ಇದೆ, ಅದೆಲ್ಲ ಫುಲ್ಫಿಲ್ ಮಾಡೋಣ ಕ್ರಿಶ್ಚಿಯನ್ಸ್ ಆಗೋದಕ್ಕೆ ಸಾಧ್ಯ ರೀ ಅಲ್ವರ. ಅದಕ್ಕೆ ಡೂಪ್ಲಿಕೇಟ್ ಸಭೆ ಇದೆ. ಆ ಡೂಪ್ಲಿಕೇಟ್ ಸಭೆನೂ ಕೂಡ ಸ್ತ್ರೀಗೆ ಕಂಪೇರ್ ಮಾಡ್ತಾರೆ. ಅವ್ರು ಎಂತ ಸ್ತ್ರೀ ಅಂತಂದ್ರೆ ಜಾರ ಸ್ತ್ರೀ. ಶುದ್ಧವಾದ ಸಭೆ ಕನ್ಯೆ ಅಲ್ವರ. ನೋಡಿ, ಓದೋಣ. ಪ್ರಕಟಣೆ 17:5. ಎಲ್ಲಿ ಜೋಸಫ್ ಬದರ್ ಓದ್ತೀರಾ? ಪ್ರಕಟಣೆ 17:5 ಜೋಸಫ್ ಬದರ್. ಬ್ರದರ್ ಓದ್ತೀನಿ. ಅವಳ ಹಣೆಯ ಮೇಲೆ ಬಾಬೆಲ್ ಎಂಬ ಮಹಾನಗರಿ, ಭೂಮಿಯಲ್ಲಿರುವ ಜಾರ ಸ್ತ್ರೀಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂದು ಗೂಢಾರ್ಥವುಳ್ಳ ಹೆಸರು ಬರೆದಿತ್ತು. ನೋಡ್ರ, ಎಲ್ಲ ಅಸಹ್ಯವುಳ್ಳ ಕಾರ್ಯಗಳಿಗೆ ತಾಯಿ, ಜಾರ ಸ್ತ್ರೀಗಳಿಗೆ ತಾಯಿ ಅಂತ ಹೆಸರು ಬರುತ್ತೆ ಅಲ್ರ. ಅದೇನಂದ್ರೆ ಕ್ರಿಸ್ತನ ಬಿಟ್ಟು ಲೋಕದ ರಾಜ್ಯಗಳ ಸಂಬಂಧ ಇಟ್ಕೊಂಡಂತ ಸಭೆ, ಸುಳ್ಳು ಸಭೆ ಅದು ಅಲ್ವರ. ಹಂಗಾದ್ರೆ ಈ ಸುಳ್ಳು ಸಭೆಗಳ ಸವಾಸ ಯೇಸು ಕ್ರಿಸ್ತನ ಒಂದು ಮೊದಲ್ಗಿತ್ತಿ ಮಾಡಬಾರದು. ಇವ್ರು ಎಂತವ್ರಂತೆ? ಕನ್ಯೆಗಳು. ಯೇಸು ಕ್ರಿಸ್ತ ಕನ್ಯೆ ಬಗ್ಗೆ ಎಲ್ಲ ಹೇಳಿದಾರ? ಪ್ರಕಟಣೆಯಲ್ಲಿ ಹೇಳಿರೋ ಮಾತನ್ನ ಮತಯದಲ್ಲಿ ಹೇಳಿದಾರೆ. ಮತಯ 25ನೇ ಅಧ್ಯಾಯ ಸಾಮ್ಯ. ಪರಲೋಕ ರಾಜ್ಯ ಏನಾಗಿದೆ? 10 ಕನ್ಯೆಗಳಿಗೆ ಹೋಲಿಕೆ ಆಗಿದೆ. ಓದಿದ್ದೀರಾ? ನೋಡಿ, ಮ್ಯಾಥ್ಯೂ 25:1 ನೋಡಿ. ಮ್ಯಾಥ್ಯೂ 25:1 ಯಾರು ಓದ್ತೀರಾ? ವರುಣ್ ಬದರ್, ಮ್ಯಾಥ್ಯೂ 25:1 ಓದ್ಬೋದಾ? ಮ್ಯಾಥ್ಯೂ 25:1.
ಹೋದ್ರಿ. ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತ 10 ಮಂದಿ ಕನ್ಯರಿಗೆ ಹೋಲಿಕೆಯಾಗಿರುವುದು. ಪರಲೋಕ ರಾಜ್ಯ ಅದೇನೋ ಓದ್ತಾರೆ, ಪರಲೋಕ ರಾಜ್ಯ, ಪರಲೋಕ ರಕ್ಷಣೆ ಬಗ್ಗೆ ಓದ್ತಾರದು. ಅವರು 10 ಮಂದಿ ಕನ್ಯೆಗಳಿಗೆ ಹೋಲಿಕೆ ಆಗಿರುತ್ತೆ. ಕನ್ಯೆ ಅಂತಂದ್ರೆ ವರ್ಜಿನ್ಸ್, ಅವರು ಬೇರೆ ಪುರುಷನ ಜೊತೆಗೆ ಸಂಬಂಧ ಇಟ್ಕೊಂಡಿರೋರು. ಕ್ರಿಸ್ತನಂದ್ರೆ ಕ್ರಿಸ್ತನಿಗೆ ಡೆಡಿಕೇಟ್ ಆಗಿರೋರ್ರಿ ಅವರ ಕನ್ಯೆಗಳು. ಅದಕ್ಕೆ ಪ್ರಕಟಣೆಯಲ್ಲಿ ಇವರು ಕನ್ಯೆಗಳು ಅಂತ ಅಂದ್ಬಿಟ್ಟು ಅಲ್ವರ. ಆಮೇಲೆ ಪ್ರಕಟಣೆ 14:4 ಏನ್ ಹೇಳ್ತಾರೆ? ಯಜ್ಞದ ಕುರಿಯಾದತನು ಎಲ್ಲಿ ಹೋದರೂ ಆತನ ಹಿಂದೆ ಹೋಗುವರು. ಯೇಸು ಕ್ರಿಸ್ತ ಎಂದ್ರು, ಯಾರ ಶಿಷ್ಯನಾಗಬೇಕು ಆಸೆ ಪಟ್ರೆ ತನ್ನ ತಾನೇ ನಿರಾಕರಿಸಿ ಶಿಲ್ಬೆ ಎತ್ಕೊಂಡು ಏನ್ ಮಾಡ್ಬೇಕು? ನನ್ನ ಹಿಂದೆ ವೆರಿ ಗುಡ್, ನನ್ನ ಹಿಂದೆ ಬರಬೇಕು. ಆತನ ಹಿಂದೆ ಹೋಗ್ದಿರ ಶಿಲ್ಬೆ ಮಾತ್ರ ಸುಮ್ಮನೆ ಹಿಂಗೆ ಎತ್ಕೊಂಡು ಅಲ್ಲಿ ನಿಂತ್ಕೊಂಡ್ತೀನಿ ಆಯ್ತದ? ನೋ, ಕ್ರಾಸ್ ಬೇರಿಂಗ್ ಅಲ್ವರ, ಕ್ರಾಸ್ ಕ್ಯಾರಿಯಿಂಗ್ ಎರಡು ಇದೆ ನೋಡ್ರಿತೀನಿ. ಸುಮ್ಮನೆ ಎತ್ಕೊಂಡು ನಿಂತ್ಕೊಂಡ್ಬಿಟ್ರೆ ಅದು ಕ್ರಾಸೆ, ಅದು ಕ್ರಾಸ್ ಎತ್ಕೊಂಡಂಗೆ ಎತ್ಕೊಂಡು ನಡಿಬೇಕಲ್ಲ ಅಲ್ವರ, ಮುಂದಕ್ಕೆ ಹೋಗ್ಬೇಕು. ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಅವ್ರ ಮಾತು ಪ್ರಕಾರ ಅವ್ರಿಗೆ ಅಧೀನರಾಗಿ ಏನ್ರಿ ಸಣ್ಣ ಅವ್ರ ಮಾತು ಪ್ರಕಾರ ನಡೆಯುವಂಥದ್ದು ಅಲ್ವರ. ಇದೇ ಫೇತ್ಫುಲ್ ಫಾಲೋವರ್ಸ್ ಆಫ್ ಕ್ರೈಸ್ಟ್. ಇವ್ರನ್ನೇ ಹೇಳೋದು, ಇವರು ಮನುಷ್ಯರೊಳಗಿಂದ ಸ್ವಕೀಯ ಜನರಾಗಿ ಕೊಂಡಲ್ಪಟ್ಟರು. ಇಡೀ ಭೂಮಂಡಲದಿಂದ ದೇವರು ಇಂಥವ್ರನ್ನ ಆಯ್ಕೆ ಮಾಡ್ತಾರಂತೆ. ಇದು ಬರೀ ಇಸ್ರೇಲ್ ಅಲ್ಲಿ ಸಿಗ್ತಾರ? ಯೋಚನೆ ಮಾಡ್ರಿ. ಇಂಥ ಗುಣಲಕ್ಷಣಗಳು, ಇಂಥ ಕ್ಯಾರೆಕ್ಟರ್ ಇರೋರು, ಯೇಸು ಕ್ರಿಸ್ತನ ಥರ ಇರೋರು ಬರೀ ಇಸ್ರೇಲ್ ಇದಾರ? ವರ್ಲ್ಡ್ ಓವರ್ ಅಲ್ಲಿ ಇದಾರೆ, ಒಂದೊಂದು ಮೂಲೆಗಳಲ್ಲಿ ಇದಾರೆ. ಯಾರಂತ ನಮಗ್ ಗೊತ್ತಿಲ್ಲ, ದೇವ್ರ ಆಯ್ಕೆ ಮಾಡ್ತಾರೆ. ಯೇಸು ಕ್ರಿಸ್ತ ಹೇಳ್ತಾರೆ, ದೇವ್ರು ಕರೆದಿರೋ ಹೊರ್ತು ಯಾರು ನನ್ನ ಬಳಿಗೆ ಬರಕ್ಕೆ ಸಾಧ್ಯ ಇಲ್ಲ. ಅದ್ರ ದೇವರು ಕರೆದವ್ರನ್ನ ಯಾರು ಅವ್ರ ಕೈಯಿಂದ ಕಿತ್ಕೊಳಕ್ಕೆ ಸಾಧ್ಯ ಇಲ್ಲ ರೀ. ಅದರ ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳಿ. ಅದಕ್ಕೆ ಹೇಳೋದು ಪ್ರಕಟಣೆ 14:4 ಏನ್ರು, ದೇವರು ಯಜ್ಞದ ಕುರಿಯಾದತ್ತನಿಗೂ ಪ್ರಥಮ ಫಲದಂತಾದರು. ಪ್ರಥಮ ಫಲ ರೀ, ಫಸ್ಟ್ ಫ್ರೂಟ್ಸ್. ಆಬೇಲ್ ಮತ್ತೆ ಕೈನ್ ಕತೆ ಕೇಳಿದ್ರಲ್ಲ, ಮೊದಲು ಫಲಗಳನ್ನ ದೇವರು ಕೊಟ್ಟರು. ಯಾರು ಕೊಟ್ಟಿದ್ದು? ಆಬೇಲ ಕೈನಾ? ಆಬೇಲು. ಕೈನೋ ಕೊಡ್ತಾನೆ, ಅದ್ರಲ್ಲಿ ಕೇವಲವಾಗಿರೋದನ್ನ ಕೊಡ್ತಾನೆ, ಕೆಲವನ್ನ ಕೊಡ್ತಾನೆ. ಇವನು ಚೊಚ್ಚಲಾಗಿರೋದನ್ನ, ಬೆಸ್ಟ್ ಆಗಿರೋದ್ ಏನ್ ಮಾಡ್ತಾನೆ? ದೇವರು ಕೊಡ್ತಾನೆ ನೋಡಿರ್ತೀನಿ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ದೇವರ ಪವಿತ್ರಾತ್ಮನ ಪ್ರಥಮ ಫಲನೇ ಯಾರಪ್ಪ ಅಂದ್ರೆ ಸಭೆ. ದೇವರು ಅಷ್ಟೊಂದು ಏನ್ ಮಾಡ್ತಾರೆ, ಅದಕ್ಕೆ ಮಹತ್ವತೆ ಕೊಡ್ತಾರೆ, ಅಷ್ಟೊಂದು ಮುಖ್ಯತ್ವ ಕೊಡ್ತಾರೆ. ನಾವ್ ನೋಡಿ ಪ್ರಕಟಣೆ 14:3 ಓದಿ. ಪ್ರಕಟಣೆ 14:3 ಯಾರು ಓದ್ತೀರಾ? ಅವರು ಸಿಂಹಾಸನದ ಮುಂದೆಯೂ ಆ 4 ಜೀವಿಗಳ ಮತ್ತು ಹಿರಿಯರ ಮುಂದೆಯೂ ಹೊಸ ಹಾಡನ್ನು ಹಾಡಿದರು. ಅವರು ಸಿಂಹಾಸನದ ಮುಂದೆಯೂ ಆ 4 ಜೀವಿಗಳ ಮತ್ತು ಹಿರಿಯರ ಮುಂದೆಯೂ ಹೊಸ ಹಾಡನ್ನು ಹಾಡಿದರು. ಭೂಲೋಕದೊಳಗಿಂದ ಕೊಂಡುಕೊಳ್ಳಲ್ಪಟ್ಟ ಆ 1,44,000 ಜನರ ಹೊರತು ಬೇರೆ ಯಾರೂ ಆ ಹಾಡನ್ನು ಕಲಿಯಲಾರರು. ನೋಡ್ರ, 1,44,000 ಜನಕ್ಕೆ ಬಿಟ್ರೆ ಬೇರೆ ಯಾರಿಗೂ ಈ ಹಾಡೇ ಗೊತ್ತಿಲ್ವಂತೆ. ಏನ್ ಇದು ಹಾಡು? ತಿಳ್ಕೊಂಬಿಟ್ಟಾರೆ ಬ್ರದರ್, ಬರ್ಕ್ಮ್ಯಾನ್ಗೂ ಗೊತ್ತಿಲ್ವಾ? ಮೋಹನ್ಸಿ ಲಾಜರ್ಸ್ ಗೊತ್ತಿಲ್ವಾ? ಪೌಲ್ ದಿನಕರ್ಗೂ ಗೊತ್ತಿಲ್ವಾ ಅಂತಂದ್ರೆ ಇಲ್ಲ ರೀ, ಇದು ಯಾರಿಗೂ ಗೊತ್ತಿಲ್ದ. ಇದು ಯಾರಿಗೂ ಮಾತ್ರ ಗೊತ್ತಿರೋದು 1,44,000. ಏನಿದು ಹಾಡು? ಅಯ್ಯೋ ಇದ್ಯಾವ್ದಪ್ಪ ಹಾಡು ಅಂತಂದ್ರೆ ಎಲ್ಲರೇನು ತಿಳ್ಕೊಂಡ್ಬಿಡ್ತಾರೆ, ಯಾವ್ದೋ ಒಂದು ಮ್ಯೂಸಿಕ್ ಕಂಪೋಸ್ ಮಾಡ್ತಾರೆ, ದೇವರು ಹಾಡು ಪರಲೋಕದಿಂದ ದೇವ್ರು ರಿವೀಲ್ ಮಾಡ್ತಾರೆ ಅಂತ. ಇಲ್ಲ ರೀ, ಬೈಬಲ್ ಡಿಕ್ಷನರಿ. ಬೈಬಲ್ ಪ್ರಶ್ನೆ ಬಂತಂದ್ರೆ ಉತ್ತರ ಬೈಬಲ್ ಅನ್ನೇ ಮಾಡ್ತಾವ, ಹುಡುಕ್ಬೇಕು. ಬೈಬಲ್ ಐತ್ ನೋಡಿ, ಅದಕ್ಕೆ ಬೈಬಲ್ ಯಾವ ಹಾಡು ಅಂತ ಕೊಟ್ಟವ್ರೆ ಕ್ಲೀನ್ ಆಗಿ. ಯಾವ ಹಾಡು ಎಲ್ಲಿ ಕೊಟ್ಟವ್ರೆ? ಪ್ರಕಟಣೆ 15ನೇ ಅಧ್ಯಾಯ 3ನೇ ವಾಕ್ಯ. ಪ್ರಕಟಣೆ 15:3. ಇಲ್ಲಿ ನಮ್ಮ ವರುಣ್ ಬ್ರದರ್ ಲೈನ್ ಇದ್ದೀರಾ? ಓದ್ಬೋದಾ ಇದೀನಿ ಬ್ರದರ್? ಓದ್ಬೋದಾ? ಆಗ್ತದಾ? ರೆವಲ್ಯೂಷನ್ 15:3 ಪಾಸಿಬಲ್? ಓಕೆ. ಸಮುದ್ರದ ಬಳಿಯಲ್ಲಿ ನಿಂತು ದೇವರ ದಾಸನಾದ ಮೋಶೆಯ ಹಾಡನ್ನು, ಯಜ್ಞದ ಕುರಿಯಾದತನ ಹಾಡನ್ನು ಹಾಡುತ್ತಾ, ದೇವರಾದ ಕರ್ತನೇ, ಸರ್ವಶಕ್ತನೇ, ನಿನ್ನ ಕೃತ್ಯಗಳು ಮಹತ್ತಾದವುಗಳು, ಆಶ್ಚರ್ಯಕರವಾದವುಗಳು ಆಗಿವೆ. ಸರ್ವ ಜನಾಂಗಗಳ ಅರಸನೇ, ನಿನ್ನ ಮಾರ್ಗಗಳು ನ್ಯಾಯವೂ ಸತ್ಯವೂ ಆಗಿವೆ. ನೋಡ್ರ, ಯಾವ ಹಾಡು ನಾಡಿದ್ರಂತೆ? ಯಜ್ಞದ ಕುರಿಯಾದಾತನ ಹಾಡನ್ನು ಮೋಸೆ ಹಾಡನ್ನ ಏನ್ ಮಾಡುತ್ತೆ? ಹಾಡೋದಂತೆ. ಬ್ರದರ್ ಇದೆಲ್ಲರೂ ಗೊತ್ತಲ್ಲ ಬ್ರದರ್ ಅಂತಂದ್ರೆ ಯಾವ್ದಿದೆ ಹಾಡು? ಮೋಸೆ ಹಾಡು ಅಂತಂದ್ರೆ ಮೋಸೆ ಓಲ್ಡ್ ಟೆಸ್ಟಿಮೆಂಟ್, ಯಜ್ಞದ ಕುರಿಯಾದಾತನ ಹಾಡು ಅಂತಂದ್ರೆ ನ್ಯೂ ಟೆಸ್ಟಿಮೆಂಟ್. ಮೋಸೆ ಹಾಡಿರೋಂಥ ಹಾಡು ರೆಕಾರ್ಡ್ ಆಗಿದೆ, ಯೇಸು ಕ್ರಿಸ್ತನ ಹಾಡು ರೆಕಾರ್ಡ್ ಆಗಿದೆಯಾ? ಯೇಸು ಕ್ರಿಸ್ತ ಹಾಡು ಹಾಡಿದ್ರೆ ಇಲ್ವಾ? ಮೋಸೆ ಹಾಡು ಗೊತ್ತಾ?
ಆಡಿದಾರ ಬ್ರದರ್. ಆಡಿದ್ದಾರೆ. ಎಲ್ಲಿ ಆಡೋರೆ? ಬೈಬಲ್ ಐತಾ? ಯೇಸು ಕ್ರಿಸ್ತ ಏನ್ ಆಡಿದ್ರು ಅಂತ ಐತ್ಯಾ? ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಎರಡನ್ನೂ ಇದು ಮಾಡಿ. ಅಲ್ವರ ನೋಡ್ರಿ, ಯೇಸು ಕ್ರಿಸ್ತು ಹಾಡಿದ್ರು. ಏನ್ ಆಡಿದ್ರು ಅಂತ ಬೈಬಲ್ ರೆಕಾರ್ಡಿಲ್ಲ ರೀ. ಮೋಸೆಸ್ ಹಾಡಿದ್ರು ಬರ್ದವ್ರೆ. ಆ ಕೆಂಪು ಸಮುದ್ರ ದಾಟಿ ಬಂದಿದ ತಕ್ಷಣ ಹಾಡನ್ನ ಬರ್ಬಿಟ್ರೆ ಬೈಬಲಲ್ಲಿ. ಆ ಹಾಡ್ ಬಗ್ಗೆ ಹೇಳ್ತಾ ಇಲ್ಲ ರೀ ಇದು. ಇದೇನ್ ಗೊತ್ತಾ ಅರ್ಥ? ಮೋಸೆಸ್ ಬಂದ್ಬಿಟ್ಟು ಯಾವಾಗ ಹಳೆ ಒಡಂಬಡಿಕೆಗೆ ಛಾಯೆ, ಯೇಸು ಕ್ರಿಸ್ತು ಅಂದ್ರೆ ಹೊಸ ಒಡಂಬಡಿಕೆಗೆ ಛಾಯೆ. ಅದನ್ನ ಹಂಗಾರೆ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಎರಡನ್ನೂ ಸೇರಿಸಿ ಹಿಂಪಾಗಿ ತುಂಬಾ ಸುಂದರವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಲಿ ಹಾಡಂತ ಹಾಡು ಸತ್ಯನ ತುಂಬಾ ಕ್ಲಿಯರ್ ಆಗಿ ಹೇಳ್ಕೊಡಂಥದ್ದು. ಈ ಹಾಡನ್ನ 1,44,000 ಜನರು ಬಿಟ್ರೆ ಬೇರೆ ಯಾರ ಕೈಲೂ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಸೇರ್ಬಿಟ್ಟು ಬ್ಯೂಟಿಫುಲ್ ಆಗಿ ದೇವ್ರ ಯೋಜನೆನ ಅರ್ಥ ಆಗೋ ಥರ ಹೇಳ್ಕೊಡಕ್ಕೆ ಸಾಧ್ಯ ಇಲ್ಲ ಅಲ್ವರ. ಆ ಸತ್ಯನೇ ಹೇಳ್ತಾರದಿಲ್ಲಿ. ಅದಕ್ಕೆ ಹೇಳೋದು ಪ್ರಕಟಣೆ 14:5 ಏನ್ ಹೇಳ್ತಾರೆ? ಇವರು ಬಾಯಲ್ಲಿ ಸುಳ್ಳು ಸಿಕ್ಕಲಿಲ್ಲ. ಇವರು ಏನ್ರಿ ನಿರ್ದೋಷಿಗಳಾಗಿದ್ದಾರೆ. ಸುಳ್ಳನ್ನು ಏನ್ರಿ ಬಾಯಿನ ಸತ್ಯವಾಕ್ಯನೇ ಬರೋದು ಹೊತ್ತು ಸುಳ್ಳಿನ ಉಪದೇಶಗಳೇನಾಗೋದಿಲ್ಲ, ಬರೋದಿಲ್ಲ ಅಂತಂದ್ಬಿಟ್ಟು. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಇಂಥ ಒಂದು ನಂಬಿಕಸ್ಥಾಗಿರೋ ಸಭೆನೇ ದೇವ್ರೇನ್ ಮಾಡ್ತದ ಭೂಲೋಕದಿಂದ ಇವತ್ತು ಆಯ್ಕೆ ಮಾಡ್ತಾರದು. ಅದರ ಭೂಲೋಕದಲ್ಲಿ ಕೊಂಡುಕೊಳ್ಳಲ್ಪಟ್ಟಂತ 1,44,000 ಜನ ಬಿಟ್ರೆ ಯಾರ ಕೈಲಿ ಆಡೋಕ್ಕೆ ಸಾಧ್ಯ ಇಲ್ಲ. ಕರ್ತನಲ್ಲಿ ಪ್ರೀತಿ ಅನ್ಸಗಳೇ ಇವತ್ತು ಕೂಡ ಏನಾಗಿದೆ ಗೊತ್ತಾ? ಆ ಸೀಟ್ ಖಾಲಿ ಇದೆ ರೀ. ಇನ್ನ 1,44,000 ಜನರಲ್ಲಿ ಇನ್ನ ಎಲ್ಲರೂ ಭರ್ತಿ ಆಗಿಲ್ಲ ರೀ. ಸೀಟ್ ಖಾಲಿ ಇದೆ. ನಂಬಿಕಸ್ಥಾಗಿರೋ ಸಭೆನ ದೇವ್ರು ಹುಡುಕ್ತಾನೆ ಇದಾರೆ. ಒಂದು ಅಮೂಲ್ಯವಾಗಿರಂತ ವಜ್ರತ ದೇವ್ರು ಹುಡುಕ್ತಾರೆ. ದೇವರು ಜಗತ್ತಿನ ಸೃಷ್ಟಿಕರ್ತಾರೆ. ಅವ್ರಿಗೆ ಅಮೂಲ್ಯವಾದದ್ದು ಯಾವುದೂ ಇಲ್ಲ. ಆ ಸತ್ಯವೇದದಲ್ಲಿ ಈ ಸಭೆ ಅವ್ರಿಗೆ ತುಂಬಾ ಅಮೂಲ್ಯ ಅಂತ ಹೇಳ್ತಾರೆ. ಯೋಚನೆ ಮಾಡಿರ್ತೀನಿ, ಜಗತ್ತನ್ನೇ ಸೃಷ್ಟಿಕರ್ತನೋ ಅವ್ರಿಗೆ ಯಾವ್ದಾದ್ರು ಒಂದು ವಸ್ತು ಅಮೂಲ್ಯ ಅಂತ ಹೇಳಕ್ ಸಾಧ್ಯನಾ? ಅದೇನ್ ಬೇಕಾದ್ರೆ ಸೃಷ್ಟಿ ಮಾಡೋದು, ಇನ್ನೊಂದು ಬೇಕಾದ್ರೆ ಮಾಡ್ಕೊಂಬೋದು ಟಕ್ಕತ್ ಎಷ್ಟೊತ್ತು ಹೇಳಿ ಅಲ್ಲರ. ತೊಗೊಳಕ್ಕಾಗಲ್ವ, ಮಾಡಕ್ಕಾಗಲ್ವ? ಇವಾಗ ಅನಿಲ್ ಅಂಬಾನಿ ತೊಳಿ, ಮುಖೇಶ್ ಅಂಬಾನಿ, ಅವ್ನು ಏನ್ ಬೇಕಾದ್ರೆ ಮಾಡ್ಬೋದು ಅವ್ನ ಜಗತ್ತಲ್ಲಿ. ಯಾಕಂದ್ರೆ ಅಷ್ಟೊಂದು ದೊಡ್ಡ ಕೋಟ್ಯಾಧಿಪತಿ, ಅವ್ನು ಏನ್ ಬೇಕಾದ್ರೆ ತಗೊಂಬೋದ್ರಿ, ಅಷ್ಟೊಂದು ಸಾಮರ್ಥ್ಯ ಇದೆ ಅಲ್ವರ. ಅವ್ನು ಯಾವ್ದಕ್ಕಾರ ತವಕ ಪಡ್ತಾನ? ಇಲ್ಲ ರೀ. ಜಗತ್ತಿನ ಸೃಷ್ಟಿಕರ್ತ ಒಬ್ರು ಹೇಳ್ತಾರೆ ಅಂತಂದ್ರೆ ಹೆಂಗ್ ಗೊತ್ತಾ ಮೀನಿಂಗು? ಈ ತರ ಸಭೆ ಅವ್ರಿಗೆ ಎಲ್ಲೂ ಸಿಕ್ಕಲ್ಲ ರೀ. ನಂಬಿಕಸ್ಥಾಗಿರೋ ಇದನ್ನೇ ದೇವ್ರು ಹೇಳೋದು ನೋಡ್ರಿ. ಆತನ ಭಕ್ತರ ಮರಣವು ಹೆಂಗಿದೆ ಅಂತೆ? ಅಲ್ಪವೆಂದು ದೇವರು ಎಣಿಸೋದಿಲ್ಲ ಅಂತ ಕೀರ್ತನೆ 116:15 ಹೇಳೋದು. ಯೆಹೋವನು ತನ್ನ ಭಕ್ತರ ಮರಣವನ್ನು ಅಲ್ಪವಾಗಿ ಎಣಿಸೋದಿಲ್ಲ ಅಂದ್ರೆ ಇಂಗ್ಲಿಷ್ ಬರ್ತಾರೆ, ಪ್ರೆಷಸ್ ಇನ್ ದ ಸೈಟ್ ಆಫ್ ಗಾಡ್ ಇಸ್ ದ ಡೆತ್ ಆಫ್ ಹಿಸ್ ಸೈಂಟ್ಸ್. ತುಂಬಾ ಅಮೂಲ್ಯ ರೀ ಇದು. ಅದರ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಈ ಸೀಟ್ ಇನ್ನ ಖಾಲಿ ಇದೆ. ನಮಗೂ ನಿಮ್ಗೂ ಇನ್ನ ಏನಾಗಿದೆ? ಒಂದು ಚಾನ್ಸ್ ಇದೆ. ದೇವ್ರ ಚಿತ್ತ ಇದ್ರೆ, ದೇವ್ರ ಕೃಪೆ ಇದ್ರೆ ನಾವು ಕೂಡ ಅದ್ರಲ್ಲಿ ಏನಾಗ್ಬೋದು, ಒಬ್ರು ಆಗ್ಬೋದು ಅಲ್ವರ. ಇದಾಗಿದ ತಕ್ಷಣ, ಸಭೆ ಕಂಪ್ಲೀಟ್ ಆಗಿದ ತಕ್ಷಣನೇ ಇಮ್ಮಿಡಿಯೇಟ್ ಆಗಿ ದೇವ್ರ ಹೆಂಗ್ ಗೊತ್ತಾ ಮಾಡ್ತಾರೆ? ಇಡೀ ಭೂಲೋಕಕ್ಕೆ ಏನ್ ಮಾಡ್ತಾರೆ? ರಕ್ಷಣೆನ ಕೊಡ್ತಾರೆ ದೇವ್ರು. ನೋಡಿ, ಓದನ ಎಲ್ಲಿ ಕೊಟ್ಟಿದ್ರೆ? ರೋಮಾಪುರದಲ್ಲಿ 11ನೇ ಅಧ್ಯಾಯ 25 ಮತ್ತು 26. ಸಹೋದರರೇ, ನಿಮ್ಮನ್ನು ನೀವೇ ಬುದ್ಧಿವಂತರೆಂಬುದಾಗಿ ಎಣಿಸಿಕೊಳ್ಳದಂತೆ ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ಇಸ್ರಾಯೇಲರಲ್ಲಿ ಒಂದು ಪಾಲು ಜನರಿಗೆ ಉಂಟಾದ ಮೊಂಡತನವು ಯಾವಾಗಲೂ ಇರದೆ ಅನ್ಯಜನಗಳ ಸಮುದಾಯವು ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರುವುದು. ಆಮೇಲೆ ಇಸ್ರಾಯೇಲ್ ಜನವೆಲ್ಲ ರಕ್ಷಣೆ ಹೊಂದುವುದು. ಇಸ್ರೇಲಿನ ಒಂದು ಪಾಲು ಜನಕ್ಕೆ ಏನಿದೆ? ಮಂಡುತನ ಉಂಟಾಗಿದೆ. ಯಾಕೆ? ಸತ್ಯನ ಕೇಳಲಿಲ್ಲ. ಅನ್ಯ ಜನ ಕಡೆ ತಿರುಗಿದ್ರು. ಅನ್ಯ ಜನಾಂಗದವರಿಂದ ಆ ದೇವರ ಸಮುದಾಯ ಬಂದು ಸೇರೋ ತನಕ 1,40,000 ಬ್ಯಾಲೆನ್ಸ್ ನಂಬರ್ಸು ಅನ್ಯ ಜನ ನಮ್ಮೂರಲ್ಲಿ ಸೆಲೆಕ್ಷನ್ ಮಾಡ್ತಾ ಇದಾರೆ. ಅದು ಬರೋ ತನಕ ದೇವ್ರ ಕಾಯ್ತಾರಂತೀರಿ. ಒಂದ್ಸತಿ ಬಂದಿದ ತಕ್ಷಣ ದೇವ್ರ ಏನ್ ಮಾಡ್ತಾರೆ? ಫಸ್ಟ್ 1,40,000 ಕಂಪ್ಲೀಟ್ ಆಗಿದ ತಕ್ಷಣ ಫಸ್ಟ್ ಇಸ್ರೇಲ್ಗೆ ಏನ್ ಮಾಡ್ತಾರೆ? ರಕ್ಷಣೆನ ಕೊಡ್ತಾರೆ ಅಲ್ವರ. ಅದರಿಂದ ಇವತ್ತು ಇಸ್ರೇಲ್ಗೆ ರಕ್ಷಣೆ ಬಂದಿಲ್ಲ. ಚೆನ್ನಾಗಿ ನ್ಯೂಸ್ ಅಲ್ಲಿ ನೋಡ್ತಾ ಇದ್ರ? ಇಸ್ರೇಲ್ ಯುದ್ಧ ಆಗ್ತಾ ಇರೋದು ಇನ್ನ ಭಯಂಕರ ಆಗ್ತಾರೆ. ಯಾರು ಬಂದ್ರು ಯುದ್ಧ ನಿಲ್ಸಕ್ ಆಗಲ್ಲ. ಟ್ರಂಪ್ ಏನಿದ್ದಾರೆ? ಯುದ್ಧ ನಿಲ್ಸ್ರಿ ಅಂತ ಹೇಳೋರೆ. ಆದ್ರೆ ಯುದ್ಧ ನಿಲ್ಲಲ್ಲ, ಬೈಬಲ್ ಹೇಳ್ತಾರೆ ಅದರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ನಾವು ದೇವ್ರ ವಾಕ್ಯಕ್ಕೆ ಮುಖ್ಯತ್ವ ಕೊಡಬೇಕ್ರಿ. ಇನ್ನ ನಮ್ಗೆ ಸೀಟ್ ಖಾಲಿ ಇದೆ. ಇಸ್ರೇಲಲ್ಲಿ ಸಮಾಧಾನ ಬಂದ್ಬಿಡ್ತು ಅಂತ ತಿಳ್ಕೊಬೇಕು. ಬಂತು ಅಂದ್ರೆ ಏನಾಗಿದೆ? ಪರಲೋಕ ರಕ್ಷಣೆ ಕ್ಲೋಸ್ ಆಗೋಯ್ತು ಅಂತ ತಿಳ್ಕೊಬೇಕು. ಇನ್ನ ಬಂದಿಲ್ಲ ಅಂತಂದ್ರೆ ನಮ್ಗಿನ್ನ ದೇವ್ರು ಏನ್ ಮಾಡ್ತಾರೆ? ಚಾನ್ಸ್ ಕೊಡ್ತಾ ಇದ್ದಾರೆ. ಓಕೆನಾ? ಇನ್ನ ದೇವ್ರು ಕೊಟ್ಟಂತ ಒಂದು ಚಾನ್ಸ್ ಉಪಯೋಗಿಸ್ಕೊಡೋಣ.
ಏನಿದೆ ದೇವ್ರ ಕೊಟ್ಟಂತ ಕೃಪೆ ನಾವು ಉಪಯೋಗಿಸ್ಬಿಡೋಣ. ಆದಷ್ಟು ಬೇಗ ನಾವು 1,44,000 ಒಬ್ಬರಾಗಿರೋದು ನಾವು ಮಾಡೋಣ, ಪ್ರಯತ್ನ ಮಾಡೋಣ. ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಅವರ. ಆಮೇಲೆ ಸೋದರ ಸೋದರಿಗಳು ಬೈಬಲ್ ಓದ್ಬೇಕಾದ್ರೆ ಒಬ್ಬೊಬ್ರಿಗೆ ಚಾನ್ಸ್ಗಳು ಬರ್ಬೋದು, ಒಬ್ರಿಗೆ ಚಾನ್ಸ್ ಬರ್ದೇ ಇರ್ಬೋದು. ಆಮೇಲೆ ಒಂದ್ಸರಿ ರಿಪಿಟೇಷನ್ ಆಗ್ಬೋದು. ಸೊ ದಯವಿಟ್ಟು ಯಾರಿಗೂ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಯಾರು ಬೇಜಾರಾಗ್ಬೇಡಿ, ಆಯ್ತಾ. ಸೊ ಎಲ್ಲಾರನ್ನೂ ಇನ್ವಾಲ್ವ್ ಮಾಡ್ಕೊಂಡು ಈ ಮೀಟಿಂಗ್ ಮಾಡೋಂಥ ಉದ್ದೇಶ ಆಗಿರ್ತಾರೆ. ಅದರಿಂದ ಅದನ್ನ ಸಹಕರಿಸಿ. ಸೊ ಅವಕಾಶ ಸಿಕ್ಕಿದಾಗ ಸೋದರ ಸೋದರಿಗಳು ಎಲ್ಲರೂ ಓದ್ಬೇಕಾಗಿ ನಾನು ಕೇಳ್ಕೊತೀನಿ. ಸೊ ಧನ್ಯವಾದಗಳು. ನಿಮ್ಗೆ ಏನೇ ಡೌಟ್ಸ್ ಇರೋ ಕೇಳ್ಬೋದು. ಯಾರಿಗೇನೋ ಪ್ರಶ್ನೆಗಳಿದ್ಯಾ? ಏನೇ ಪ್ರಶ್ನೆ ಇರಲಿ, ಸತ್ಯವೇದದಲ್ಲಿ ಇದುವರೆಗೂ ಆಗಿರೋ ಕ್ಲಾಸ್ಗಳು ನಾವು ಸ್ಟಾರ್ಟಿಂಗಿಂದ ಹೆಚ್ಚು ಕಮ್ಮಿ ಒಂದು 15-20 ಕ್ಲಾಸ್ ಮಾಡಿದಿರಿ, ಓಕೆಂದ್ರೆ. ಸೊ ಎಲ್ಲ ಸೋದರಗಳು ಅದನ್ನ ಕೇಳಿದಿರಿ ಅಂತ ಭಾವಿಸ್ತೀನಿ. ಯಾರ ಕೇಳಲಿಲ್ಲ ಅಂತ ಹೇಳಿದ್ರೆ, ಯಾರಿಗೋ ನಿಮ್ಗೆ ಲಿಂಕ್ಗಳು ಬಂದಿಲ್ಲ ಅಂತ ದಯವಿಟ್ಟು ಹೇಳಿದ್ರೆ ನಾನು ಯೂಟ್ಯೂಬ್ ಲಿಂಕ್ಗಳನ್ನ ಕಳಿಸ್ಕೊಡ್ತೀನಿ. ದಯವಿಟ್ಟು ಕ್ರಮವಾಗಿ ಏನು ಮಾಡಿ, ನೀವು ಸ್ಟಾರ್ಟಿಂಗಿಂದ ಆಗಿರೋಂಥ ಕ್ಲಾಸಸ್ಗಳು ಕೇಳಿ. ಯಾಕಂದರೆ ಇದಾಗಿ ನಂತರ ಬರೋ ಕ್ಲಾಸ್ಗಳು ಇನ್ನೂ ತುಂಬ ಹೈಯರ್ ಲೆವೆಲಲ್ಲಿ ಇರ್ತಾರೆ, ತುಂಬ ಇಂಪಾರ್ಟೆಂಟ್ ಕ್ಲಾಸಸ್ ಆಗಿರ್ತಾರೆ. ಆಲ್ರೆಡಿ ಆಗಿರೋಂಥ ಕ್ಲಾಸ್ಗಳನ್ನ ನೀವು ಕ್ಲಿಯರಾಗಿ ಕಲ್ತಿ ನಿಮ್ಗೆಲ್ಲ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ ಅದರಿಂದ. ಯಾಕಂದ್ರೆ ಮುಂದೆ ಬರೋ ಕ್ಲಾಸ್ಗಳಿಗೆ ನೀವು ಅರ್ಥ ಮಾಡ್ಕೊಬೇಕಂದ್ರೆ ತುಂಬ ಅನುಕೂಲ ಆಗ್ತದೆ, ಓಕೆನಾ. ಸೊ ಯಾರಿಗಾನ ಡೌಟ್ಸ್ ಇದೆಯಾ, ಏನೋ ಕ್ವಶನ್ಸ್ ಇದೆಯಾ? ಬ್ರದರ್, ಸುನ್ನತಿ ಏನ್ರಿ ಎಂಬುದು? ಸುನ್ನತಿ ಅಂತಂದ್ರೆ ಸರ್ಕಮ್ಶೆಷನ್ ಅಂತ ಹೇಳ್ತಾರೆ. ಆದರೆ ಇವಾಗ ಏನು ಗೊತ್ತಾ, ಇವಾಗ ನಮ್ಮ ಇಸ್ಲಾಂ ಧರ್ಮದವ್ರು ಮಾಡ್ತಾರೆ ಗೊತ್ತಾ, ಏನಂತಾರೆ ಅದಕ್ಕೆ? ಏನಂತಾರೆ ಅದಕ್ಕೆ ನನ್ಗೆ ಗೊತ್ತಿಲ್ಲ, ಹಿಂದಿಲಿ ಏನಂತಾರಂತ. ಶಾರೀರಿಕ ಸುನ್ನತಿ ಬ್ರದರ್ ಅದು. ಮುಂಜಿ ಶರೀರದಲ್ಲಿ cut ಮುಂಜಿ ಮಾಡ್ತಾರೆ. ಮುಂಜಿ ಏನಂತ ಮುಂಜಿನ ಬದರ್ ಇದು ಮುಂಜಿ ಕಟಿಂಗ್. ಕಟಿಂಗ್, ಅದು ಗೊತ್ತಾಯ್ತಾ ಬದರ್? ಗೋಪಾಲ ಬದರ್, ಹಾ ಸರಿ ಬ್ರದರ್. ಅದು ಓಕೆನಾ. ಸರಿ, ಬೇರೆ ಬ್ರದರ್, ಇನ್ನ 1,40,000 ಅದು ಇಸ್ರೇಲ್ ಜನರಿಗೆ ಮಾತ್ರ ಅಂತ ಹೇಳಿದ್ರೆ ಅದು ಚಿಕ್ಕ ಸಂಖ್ಯೆ. ಇಡೀ ಭೂಲೋಕಕ್ಕೆ ರಕ್ಷಣೆ ಕೊಟ್ಟಾದ್ಮೇಲೆ 1,40,000 ಇನ್ನ ಸೆಟ್ ಆಗಿಲ್ಲ ಅಂತ ಹೇಳ್ತಾರೆ ಬ್ರದರ್. ಅಷ್ಟೊಂದ್ ಜನ ಇದಾರೆ, ಅಷ್ಟು ಜನ ಸಾಯ್ತಾ ಇದಾರೆ. ಆದ್ರೂ ಕ್ರಿಶ್ಚಿಯನ್ ಎಷ್ಟೋ ಜನ ಇದಾರಲ್ಲ, ಅದು ಯಾವಾಗ ಏನಂತ ಬ್ರದರ್ ಅದು ಸೆಲೆಕ್ಟ್ ಆಗೋದು? ಅದು ಸೆಲೆಕ್ಷನ್ ಆಗ್ತಾ ಇದೆ, ಇನ್ನ ಕಂಪ್ಲೀಟ್ ಆಗಿಲ್ಲ. ಮೊದಲು ಅವಕಾಶ ಇಸ್ರೇಲ್ ಜನಗಳಿಗೆ ಕೊಟ್ರು. ಆದ್ರೆ ಇಸ್ರೇಲ್ ಅಲ್ಲಿ ಸಾಕಷ್ಟು ಸಂಖ್ಯೆ ಸಿಕ್ಕದಿರೋ ಕಾರಣ ಅನ್ಯ ಜನಾಂಗದವರು ದೇವ್ರು ಏನ್ ಮಾಡ್ತಾ ಇದ್ರು, ಇವತ್ತು ಹುಡುಕ್ತಾ ಇದ್ದಾರೆ, ಓಕೆನಾ. ಓಕೆ. ಅದು 1,40,000 ಇವಾಗ ನಾವು ಸೇರ್ಬೇಕಂತ ಆಸೆ ಇದ್ದು ಅದ್ರಲ್ಲಿ ನಾವು ಅಕಸ್ಮಾತ್ ಅದ್ ಮಿಕ್ಕಿದವರಲ್ಲಿ ಹೆಂಗ್ ಬ್ರದರ್? ಸಭೆಲ್ ಇದ್ದು ಎಷ್ಟೋ ಜನ ಸ್ವಲ್ಪ ಆ ಅಷ್ಟೇ ಜನ ಅಂತ ಹೇಳಿದ್ರೆ ಮಿಕ್ಕಿದವರಲ್ಲಿ ಏನಾಗ್ಬೇಕು ಬ್ರದರ್? ಗುಡ್ ಕ್ವಶನ್. ಈ ಕ್ವಶನ್ಗೆ ನೆಕ್ಸ್ಟ್ ವೀಕ್ ಉತ್ತರ ಇದೆ, ಸತ್ಯವೇದ ನೋಡಿಸ್ತೀನಿ. ಅವ್ರ ಗತಿ ಏನು? ಸೂಪರ್, ವೆರಿ ಗುಡ್ ಬ್ರದರ್, ಪರವಾಗಿಲ್ಲ, ಗಮನ ಇಟ್ಟು ಕೇಳ್ತಾ ಇದ್ರ. ಇವಾಗ ಎಷ್ಟೋ ಜನ ಬರ್ತಾರೆ, ಇವ್ರಿಗೆ ಮಾತ್ರ ಪ್ರೈಸ್ ಕೊಟ್ರೆ ಮಿಗ್ದವ್ರಿಗೆಲ್ಲ ಏನು? ಅದನ್ನ ನೆಕ್ಸ್ಟ್ ವೀಕ್ ನೋಡೋಣ, ಓಕೆನಾ. ಓಕೆ, ಗುಡ್. ನೆಕ್ಸ್ಟ್ ಬೇರೆ ಬೇರೆ ಯಾರಿಗಾರು ಪ್ರಶ್ನೆ ಇದೆಯಾ? ಎಲ್ಲಿ ಭಾರತಿ ಸಿಸ್ಟರ್, ಚಿನ್ಮಯ್ ಬದರ್, ಜೋಯಲ್ ಬದರ್, ಜೋಸಫ್ ಬದರ್, ಲಕ್ಷ್ಮಿ ಸಿಸ್ಟರ್, ನವೀನ್ ಬದರ್, ಸರೋಜ ಸಿಸ್ಟರ್, ಏನೋ ಪ್ರಶ್ನೆ ಇದೆಯಾ? ಬ್ರದರ್, ದೇವ್ರು ಇಸ್ರೇಲಿಯರನ್ನೇ ಭೂಲೋಕದಲ್ಲಿ ಎಷ್ಟೋ ಜನಾಂಗ ಇತ್ತಲ್ಲ, ಅದ್ರಲ್ಲಿ ಇಸ್ರೇಲಿಯರನ್ನೇ ಆಯ್ಕೆ ಮಾಡ್ಕೊಂಡ್ರಲ್ಲ ಅವಾಗ. ಹೌದು, ಬೇರೆ ಇನ್ನು ಉತ್ತಮರು ಇರ್ಲಿಲ್ವ ಆಗ ಭೂಲೋಕದಲ್ಲಿ ಅಂತ? ಅಬ್ರಾಹಂ ತರ ನಂಬಿಕಸ್ಥರಾಗಿದ್ರ, ತನ್ನ ಮಗನ್ ಕೊಡಕ್ಕೆ ಪರೀಕ್ಷೆ ಮಾಡ್ಬೇಕಾರೆ ಗೆದ್ದು ಬರೋಂತ ರೀತಿಯಲ್ಲಿ ಯಾರಿದ್ರು ವ್ಯಕ್ತಿ? ಅದಕ್ಕೆ ದೇವರು ಅಬ್ರಾಹ್ಮ್ಗೆ ವಾಗ್ದಾನ ಮಾಡ್ತಾರೆ, ನಿನ್ ಮೇಲೆ ಆಣೆ ಇಟ್ಟಿರ್ತೇನೆ, ನಿನ್ ಸಂತತಿನ ಆಶೀರ್ವಾದ ಮಾಡ್ತೀನಿ ಅಂತ. ಅದಕ್ಕೆ ಅಬ್ರಾಹ್ಮನ ವಂಶದಾಗಿರೋಂತ ಇಸಾಕು, ಯಾಕೋಬು ಮುಖಾಂತರ ಏನಾಗಿದ್ದು ಆಶೀರ್ವಾದ ಬಂದಿದ್ದು, ಓಕೆನಾ. ಸರಿ. ನಮ್ ತಾತ ನಿಮ್ ಮುತ್ತಾತ ಆತರ ಇದ್ದಿದ್ರೆ ಖಂಡಿತವಾಗಿ ಅವ್ರ ಮುಖಾಂತರ ಬಂದಿರೋರು ಅಲ್ವಾ? ಹೌದು. ವೆರಿ ಗುಡ್, ಓಕೆ. ಸರಿ, ಏನಾರ ಪ್ರಶ್ನೆ ಇದೆಯಾ? ನವೀನ್ ಬದರ್, ಪ್ರಜ್ವಲ್ ಬದರ್, ಚಿಟ್ಟಿ ಬಾಬು ಬದರ್, ಶಿಲ್ಪಾ ಸಿಸ್ಟರ್, ಸೈಮನ್ ಬದರ್, ವರುಣ್ ಬದರ್. ಕನ್ಯೆಯರು ಅಂತ ದೇವರು ಕನ್ಯರನ್ನೇ ಹೆಚ್ಚಾಗಿ ಪ್ರೀತಿಸ್ತಾರೆ. ಈಗ ಅನೇಕರು ಈಗ ಮದುವೆ ಆಗಿ ಮಕ್ಕಳಾದವರು ದೇವರನ್ನ ಇಷ್ಟಪಡ್ತಾರೆ, ಆದ್ರೆ ಕನ್ಯರಂತ ಈಗ ಗೊತ್ತಾದಾಗ ಅವರಿಗೆ ಪ್ರಾಮುಖ್ಯತೆ. ಕೆಲವರು ದೇವರಿಗಾಗಿ ಪ್ರತಿಷ್ಠಾಪಿಸಿಕೊಂಡಿರ್ತಾರೆ, ಅದು ಮುಖ್ಯನಾ ಅಂತ. ಆ ಕನ್ಯೆ ಅಂತ ಪ್ರಕಟಣೆ ಬರ್ತಲ್ಲ ಸರ್, ಅದು ನೇರವಾಗಿರೋ ಭಾಷೆ ಇಲ್ಲ. ಕನ್ಯೆ ಅಂತ ಏನಕ್ಕೆ ಹೇಳ್ತಾನೆ ಅಂದ್ರೆ, ಕನ್ಯೆಗಳು ಅನ್ನೋ ಅರ್ಥ ಏನು ಅಂದ್ರೆ ಅವ್ರು ಯಾವುದೇ ಪುರುಷನ ಜೊತೆಗೆ ಸಂಬಂಧ ಇಟ್ಕೊಳ್ಳೋ ಅಂತ ಅರ್ಥ. ಕರೆಕ್ಟಾ? ಕನ್ಯೆ ಅಂತಂದ್ರೆ ಕರೆಕ್ಟ್ ಅಲ್ವಾ? ಈಗ ಮದ್ವೆ ಆಮೇಲೆ ಕನ್ಯೆಗಳಾಗಿರಲ್ಲ, ಕರೆಕ್ಟಾ? ಹಂಗಾರೆ ಏನರ್ಥ ಅಂದ್ರೆ, ಇದು ಕ್ರಿಸ್ತನ್ಗಾಗೇನೆ ಏನ್ರಿ ಮುಡುಪಾಗಿರೋಂಥ ಜನಗಳು. ಅವ್ರ ಲೋಕದಲ್ಲಿ ರಾಜಕೀಯ ವಿಚಾರಗಳಲ್ಲಾಗ್ಲಿ, ಲೋಕದಲ್ಲಿರೋಂಥ ಒಂದು ಕ್ರಿಯೆಗಳ ವಿಚಾರದಲ್ಲಾಗ್ಲಿ, ಲೋಕದ ನಲ್ಲಿ ಏನಾಗಿದೆ ಅಟ್ಯಾಚ್ಮೆಂಟ್ ಅವ್ರಿಗೆ ಇರಲ್ಲ ಅಂತ ಅರ್ಥ. ಸಂಪ್ರದಾಯ ಮತ ಇವಾಗ ಯೇಸು ಕ್ರಿಸ್ತ ಹೇಳ್ತಾರೆ, ಒಬ್ಬ ಮನುಷ್ಯ 2 ಯಜಮಾನರನ್ನ ಸೇವೆ ಮಾಡಕ್ಕಾಗಲ್ಲ. ನಮ್ಗೆ ಯಜಮಾನರು ಯೇಸು ಕ್ರಿಸ್ತ ಬರೋರೆ.
ಯೇಸು ಕ್ರಿಸ್ತನ ಸೇವೆ ಮಾಡ್ತಾರೆ, ಇನ್ನೊಬ್ಬ ಯಜಮಾನ ಅವನೇ ಲೂಸಿಫರ್ ಈ ಜಗತ್ತೆಲ್ಲ ಅವಂದೇ ಅಲ್ವರ. ಸೊ ಆ ವಸ್ತುಗಳ ಮೇಲೆ ಪ್ರೀತಿ ಇಲ್ದಿರೋನು ಏನ್ರಿ ಅವನೇ ಕನ್ಯೆ ಅಂತ ಅರ್ಥ. ಓಕೆನಾ? ಈ ಗಂಡು ಹೆಣ್ಣು ಅಂತ ಬಂದಿದೆಯಲ್ಲ ಬ್ರದರ್, ಅದು ಗಂಡು ಹೆಣ್ಣು ಆತ್ಮಿಕವಾಗಿ ದೇವರಲ್ಲಿ ಲೀನವಾಗಿರುತ್ತೆ. ಅದು ಆತ್ಮಿಕ ಅರ್ಥ, ಗಂಡು ಹೆಣ್ಣು ಅಂದ್ರೆ ಇದು ಅರ್ಥ ಐತ್ರ. ಹೌದು. ಆದ್ರೆ ಸತ್ಯವೇದದಲ್ಲಿ ದೇವರು ಇಬ್ರದ್ದು ಆಯ್ಕೆ ಮಾಡ್ತಾರೆ, ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, ಪರಲೋಕ ರಕ್ಷಣೆ ಇಬ್ರನ್ನೂ ಸೇರಿಸ್ಕೊಂತಾರೆ ದೇವರು, ಅದೆಲ್ಲ ಏನ್ ತೊಂದ್ರೆ ಇಲ್ಲ. ಅದೇ ಆತ್ಮಿಕ ಅರ್ಥ ಗಂಡು ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇದು ಏನ್ರಿ, ಹೆಣ್ಣು ಅಂತಂದ್ರೆ ಕನ್ಯೆಗಳು ಅಂತ ಅರ್ಥ, ಶುದ್ಧವಾಗಿರ್ಬೇಕು ಆ ಗುಣಗಳು. ಓಕೆನಾ? ಓಕೆ. ಸರಿ, ಬೇರೆ ಏನೋ ಪ್ರಶ್ನೆ ಇದೆಯಾ ಯಾರಿಗಾರ? ಸರಿ, ಓಕೆ. ಎಲ್ಲಿ ಚಿನ್ಮಯ್ ಬ್ರದರ್, ಸ್ಟಾರ್ಟಿಂಗ್ ಇಂದ ಎಲ್ಲ ಕ್ಲಾಸಸ್ ಕೇಳಿದ್ದೀರಾ ನೀವು? ಸರೋಜ ಸ್ಟಾರ್ಟಿಂಗ್ ಇಂದ ಕ್ಲಾಸಸ್ ಕೇಳಿದ್ದೀರಾ? ಸ್ಟಾರ್ಟಿಂಗ್ ಇಂದ ಎಲ್ಲ ಕ್ಲಾಸಸ್ ಕೇಳಿದ್ದೀರಾ? ಇಲ್ಲ ಪಾಶ, ಇವತ್ತು ಫಸ್ಟ್ ಜಾಯಿನ್ ಆಗಿದ್ದು. ಸರಿ, ನಾನು ಕಳ್ಸಿಕೊಡ್ತೀನಿ, ದಯವಿಟ್ಟು ಕ್ಲಾಸ್ ಸಿಸ್ಟಮೆಟಿಕ್ ಆಗಿ ಕೇಳಿ. ಓಕೆನಾ? ಓಕೆ ಪಾಶ, ತುಂಬಾ ಉಪಕಾರ, ಒಳ್ಳೆ ಒಳ್ಳೆ ಜ್ಞಾನಯುಕ್ತದ ವಾಕ್ಯ, ನಿಜವಾಗ್ಲೂ ಖುಷಿ ಆಯ್ತು ಪಾಶ, ನಮ್ಗೆ ತುಂಬಾ ಧನ್ಯವಾದಗಳು. ದೇವ್ರಿಗೆ ಸ್ತೋತ್ರ ಅಷ್ಟೇ ಅಲ್ಲ, ದೇವರ ನಮಗೆ ಮಹಿಮೆ, ದೇವ್ರ ಚಿತ್ತ, ದೇವರ ಒಂದು ಕೃಪೆ ದಯೆ ಆಗ್ಲಿ. ನೀವೆಲ್ಲ ಕ್ಲಾಸಸ್ ರೆಗ್ಯುಲರ್ ಅಟೆಂಡ್ ಆಗಿ. ಓಕೆನಾ? ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ ಅಷ್ಟೇ. ಓಕೆನಾ? ಓಕೆ ಪಾಶ. ಸರಿ, ಓಕೆ. ಕೊನೆಯದಾಗಿ ಒಂದು ಪ್ರೇಯರ್ ಮುಗಿಸೇ ಮಾಡೋಣ. ಓಕೆ, ಸರೋಜ ಒಂದು ಪ್ರೇಯರ್ ಮಾಡ್ತೀರಾ? ಕ್ಲೋಸ್ ಮಾಡೋಣ.